महादेवाय त्र्यंबकाय त्रिकाग्रिकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। वाद्य वाद्य
ओम बिभ्रद्दोर्भिक्कुठारं मृगमभैवरोधु प्रसन्नो महेशः सर्वालङ्कारदीप्तः सरसिजमयो व्याख्यजन्मात्तवातः ध्येयो मुक्तापरागामृतरसकलिता त्रिप्रभपञ्चवक्त्रः त्रक्षः कोटीरकोटि घटितदुहिनरोचिष्कलादुङ्गमौलिः हरशम्भो महादेवा विश्वेशामरवल्लभ शिवशङ्करदर्वात्मन्नीलकण्ठ नमोऽस्तुते सपरिवारक श्री महालिंगेश्वराय नमः गोविन्दानि गोविन्द
नित्यं ध्यायन्ति योगिनः कामदं मोक्षदं चैव ओंकाराय नमो नमः। श्री गुरुदेवने बा श्री गुरुदेवने बा श्री गुरुदेवने बा श्री गुरुदेवने बा श्यामल कानन शृंगतरंगित सह्याद्रिय सुंदर मंदिरके चिन्मय ममहृन् मंदिरके बा श्री गुरुदेवने बा श्री गुरुदेवने बा श्री गुरुदेवने बा श्री गुरुदेवने बा पूर्वदिगंतदि कांतियು ಮೂಡಿ ನಾಡಿನ ಕತ್ತಲೆಯನ್ನು ಹೋಗಾಡಿ ಮೈದೋರುವ ತೆರದಲ್ಲಿ ನೀನಿಂದು ನಮ್ಮಿ ಮನಗ್ರಹ ಕೈ ತಂದು ನಮ್ಮೆದೆ ಕತ್ತಲ ಪರಿಹರಿಸಿ ಸುಖ ಶಾಂತಿಯ ಕಾಂತಿಯ ಹರಿಸಿ ಕೃಪೆಗೈಯೋ ಮದೀನ ಬಂದು ಬಾ ಶ್ರೀ ಗುರುದೇವನೆ ಬಾ ಶ್ರೀ ಗುರುದೇವನೆ ಬಾ ಶ್ರೀ ಗುರುದೇವನೆ ಬಾ ಶ್ರೀ ಗುರುದೇವನೆ ಬಾ. ಋತುಗಳ ರಾಜ ವಸಂತನಿಗೆ ಕೋಗಿಲೆಯ ಮಧುರ ಕಂಠದ ಸ್ವಾಗತವಂತೆ ಅಂಬರ ಪಥಗಾಮಿಗಳಾದ ದೇವತೆಗಳಿಗೆ ಧ್ವಜ ಮಂತ್ರಗಳ ಸ್ವಾಗತವಂತೆ ದೇಹವನ್ನೇ ಧ್ವಜವಾಗಿಸಿ ಮಾತುಗಳನ್ನೇ ಮಂತ್ರವಾಗಿಸಿ ನುಡಿತೋರಣದೊಂದಿಗೆ ಸನ್ನಿಧಾನಗಳನ್ನು ಮೊದಲುಗೊಂಡು ಬಂದಿರುವ ತಮ್ಮೆಲ್ಲರನ್ನು ಸ್ವಾಗತಿಸುವುದಕ್ಕೆ ಸಂತೋಷ ಪಡ್ತೇವೆ. ನಮ್ಮೆಲ್ಲರ ಅಂತರಂಗದ ಸ್ವಾಗತದ ಭಾವಕ್ಕೆ ಧ್ವನಿಯಾಗಿ ದಯಾನಂದ ಹೆಜಮಾಡಿಯವರು ಸ್ವಾಗತವನ್ನು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಪವಿತ್ರವಾದ ವೇದಿಕೆಡೆನಿ ಆಸೀನಾತಿನ ಪರಮ ಪೂಜಾ ಗುರುಜಿರ್ನ ಆಶೀರ್ವಾದ ಪಡೆತೊಂದು ಪದ್ಮವಿಭೂಷಣ ಕಾವಂದೇರಿ ವೀರೇಂದ್ರ ಹೆಗ್ಡೆ ಕಾವಂದೇರ್ನ ಆಶೀರ್ವಾದ ಪಡೆತೊಂದು ವೇದಿಕೆ ತಿನ್ನಂಚಿನ ಜಯಂತ್ ಶೆಟ್ರೆ ಅಧ್ಯಕ್ಷ ಸ್ಥಾನ ಜಯಂತ್ ಶೆಟ್ರೆ ವಿನಯ್ ಕುಮಾರ್ ಸೊರಕೆರೆ ಲಾಲಾಜಿ ಮೆಲ್ಟಾನ್ ಸದಸ್ಯತಿ ಪೂರ ಎನ್ನ ಆತ್ಮೀಯರೇ ಪೂರ ಸ್ವಾಗತ ಮಲ್ತೊಂದುಲ್ಲ ಸದಸ್ಯ ಶೆಟ್ಟರಿಗೆ ಸ್ವಾಗತ ಮಲ್ತೊಂದಲ್ಲ ಎಡಪೋದವು ರಾಧಾಕೃಷ್ಣ ತಂತ್ರಿ ರಾಮಚಂದ್ರ ಭಟ್ ಅಧ್ಯಕ್ಷ ಪಂಚಾಯತ್ ಪ್ರಾಣಿಷ್ ಯಜಮಾಡಿಗೆ ಯಾನ್ ಸ್ವಾಗತ ಮಲ್ತೊಂದಲ್ಲ. ಇನ್ನಿತ ಪವಿತ್ರವಾದಿತ್ತಿನ ದಿನ ಯಜಮಾಡಿ ಗ್ರಾಮಸ್ಥರೇ ಸ್ವರ್ಣಾಕ್ಷರು ಬರೆದಿಪ್ಪಿನಂಚಿನ ಇಂಥ ದಿನ ನಮ್ಮ ಒಡೆಯ ಭಗವಂತ ಎಷ್ಟೋ ವರ್ಷದ ಕನಸು ನಮ್ಮ ಇನಿ ಯಜಮಾಡಿದಾಗಲ್ಲ ನಮ್ಮ ಗ್ರಾಮಸ್ಥರ ಪುಣ್ಯದ ದಿನ ನಂಗೆ ಮಹಾಮಲ್ಲ ಭಾಗ್ಯದ ದಿನ. ಈ ಭಾಗ್ಯ ದಿನ ಬಂಡ ಎಷ್ಟೋ ವರ್ಷದ ಕನಸು ನಮ್ಮ ಇನಿ ನೆರವೇರಿಸಂಡೆ ಒಡೆಯ ತೋಡು ಜಗದೊಡೆಯಗ ಜಗದ ಸೃಷ್ಟಿಕರ್ತಗ ಆಲಯ ಅಗತ್ಯಜ್ಜಿ ಆಡ ನಂಕಿನ ಆಲಯ ಬೋಡು ಭಗವಂತನ ಮತ್ತು ಓಡು ಭಗವಂತನ ಪೊರ್ಲು ಮಲ್ತದ ಭಗವಂತನ ಆಶೀರ್ವಾದಕ್ಕೆ ನೋಡಿ ನಮ್ಮ ಜಲ್ಮನ್ ಪವಿತ್ರ ಮಲ್ಪಡೋಣ ನಮ್ಮ ಇನ್ ಭಗವಂತನ ಭವ್ಯವಾದ ಮಂದಿರೋಡು ಕೊಲ್ಲಯ ಇನಿ ಇಡೀ ಗ್ರಾಮ ಆನಿ ಒಂದಿನ ಸಂಕೋಚ ಮಲ್ತ ಜತ್ತ ಕೋವಿಡ್ ದ ಮಲ್ಲ ಮಹಾಮಾರಿ ಸಂಕೋಚ ಆದ ಒಂಜೇ ಊರುಡು ಲಾಕ್ಡೌನ್ ಆಂಡ್ ನಿಕಲು ಗ್ರಾಮಸ್ಥರು ಏರ್ಲ ಎನ್ನ ಕೈ ಬಿಡಂದೆ ಪೂರಕಲ್ಲ ಸಹಕಾರಡು ಗ್ರಾಮದಕಲ್ಲ ಪೂರ ಸಹಕಾರ ಪೂರ ಕೈಪತ್ನ ವಿಷಯಡು ನಡ್ತಿನಂಚಿನ ಇನಿ ಭವ್ಯವಾದ ಮಂದಿರ ಅಧ್ಯಕ್ಷರ ಆಯ್ಕೆ ಆದಿದ್ದ ಜಯಂತ್ ಶೆಟ್ರ್ ನಿಜವಾದ ಅಧ್ಯಕ್ಷರತ್ತು ಎನ್ನ ಪಲಾಯನ ಸ್ಥಾನ ತುಂತಿಯರೆಂಕ್ ದಯನನ್ನು ದುಂಪು ಪಾತಕಲ ಯಾನುಲ್ಲೇ ಬಂದ್ಬಿನ ಧೈರ್ಯದ ಪಾತೆರಾರ್ನ
ಅಧ್ಯಕ್ಷರ ಸ್ಥಾನ ತೋಂದಿಜ್ಜನ ಪಲಾಯನ ಸ್ಥಾನ ತೋಂದುಲ್ಲ ಅಂಚೆ ನಿಕುಲು ಗ್ರಾಮಸ್ಥರು ಹೆಂಗ್ ಪೂರಕುಲ್ಲ ಬೆರೆಸಾಯದ ಉಂತಿಯಾರು ಭವ್ಯವಾದ ಮಂದಿರಿನ ಆಂಡ್ ರಾತ್ರಿ ಬಗೆಯಲ್ಲಿ ಬೆಂತಿನ ಎನ್ನೊಟ್ಟು ಬೆಂತಿನಕುಲು ಮಸ್ತನ ಉಲ್ಲಾರ ನಿಕುಲು ಕಮಿಟಿದ ಬಾದ ಸದಸ್ಯರು ಜೀರ್ಣೋದ್ಧಾರ ಆಡಳಿತ ಕಮಿಟಿದ ಸದಸ್ಯರು ಮಸ್ತರ್ ಎನ್ನೊಟ್ಟು ಬೆನಿಯಾರಿನಿ ಇಂಥ ದಿನೊಟ್ಟು ಆ ಒಂಜಿ ಪರಿಶ್ರಮದ ಫಲವಾದ ಭಗವಂತನ ನಮ್ಮ ಸಂತೋಷ ತೂಪಿನ ಭಾಗ್ಯ ನಂಗೆ ತಿಕ್ಕಂಡು ಆ ಭಾಗ್ಯನು ನಮ್ಮ ಇನಿ ಅನುಭವಿಸೋದಿಲ್ಲ ಇನಿ ವೇದಿಕೆ ಉಲ್ಲೇರು ಪರಂಪೂಜೆ ಗುರಿ ಕಾವಂದೇರು ಉಲ್ಲೇರು ನಂಗೆ ಆಶ್ವಾಸನ ಭಾಷಣ ಕೊರಲೇರ್ಲೇರು ನಂಗೆ ಆಶ್ವಾದ ಮಲ್ಪರಲ್ಲೇರು ಇಡೀ ಗ್ರಾಮ ಎಡ್ಡಾವಾಡು ಪ್ರತಿವರೆಗಳ ಭಗವಂತೆ ಸುಖ ಶಾಂತಿನ ಕೊರಾಡು ವೇದಿಕೆ ದಿನ ಮಾತ ಕಲಿಗಲಾನ ಗ್ರಾಮದ ಬರೋಡು ಸ್ವಾಗತ ಮಲ್ತೊಂದಲ್ಲ ಹೆಂಗ್ ಕೈ ಜೋಡಿ ಸಾಯ್ನಂಚನ ಎನ್ನ ಗ್ರಾಮಸ್ಥರಿಗೆ ಪರಬುಡ್ದ ಗ್ರಾಮಸ್ಥರಿಗೆ ಪೂರ ಕಲಿಗಲ ಯಾನ್ ಸ್ವಾಗತ ಸೌಂದಲ್ಲ ಭಗವಂತನ ಕೃಪೆಗೆ ನಮ್ಮ ಪಾತ್ರಾಕ ಪೂಜನೀಯ ಗುರೂಜಿ ಪೂಜನೀಯ ಕಾವಂದೇರ್ನ ಇನಿ ಆಶ್ವಾಸನ ಬಾಚೋಣ ನಮ್ಮ ಪವಿತ್ರಾಕ ಮಾತ ಕಲಿಗಲಾನ ಸಮಯದ ಮಸ್ತ್ ಅಭಾವ ಉಂಟು ತಂತಿದಾರ್ ಪಿದೇವಂಡನೆ ಪಂಡೇರಿ ಸಮಯದ ಮಸ್ತ್ ಅಭಾವ ಉಂಟು ಐಕೋಸ್ಕರ ಮಾತಕಲೆಯಲ್ಲಿ ಎಲ್ಜಡ್ಯಾನು ಸ್ವಾಗತವನ್ನು ಮುಗಿಸೊಂದು ಅವಕಾಶಕ್ಕೂ ವಂದಿಸ ಒಂದಿಲ್ಲ. ಇದೀಗ ಪರಮ ಪೂಜ್ಯ ಹೆಗ್ಗಡೆಯವರನ್ನ ಜಯಂತ್ ಶೆಟ್ಟಿ ಪುಣೆ ಇವರು ಫಲ ಸಮರ್ಪಣೆ ಮಾಡಿ ಮಾಲಿಕಾ ಸಮರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಬರಮಾಡಿಕೊಳ್ಳಬೇಕು ಅಂತ ಪ್ರಾರ್ಥನೆ ಇದೆ. ಪೂಜ್ಯರಿಗೆ ನಮನಗಳೊಂದಿಗೆ ಗೌರವದ ಸ್ವಾಗತ. ಈ ಸಮಾರಂಭದಲ್ಲಿ ನಮ್ಮೊಂದಿಗೆ ಶ್ರೀಯುತ ಲಾಲಾಜಿ ಆರ್ ಮೆಂಡನ್ ಅವರಿದ್ದಾರೆ. ದಯಾನಂದ ಹೆಜಮಾಡಿಯವರು ಮತ್ತು ಜಯಂತ್ ಶೆಟ್ಟಿ ಇವರ ಜೊತೆಯಾಗಿ ಗಣ್ಯರನ್ನ ಸ್ವಾಗತಿಸಬೇಕು. ಲಾಲಾಜಿ ಆರ್ ಮೆಂಡನ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಅಂತೆಯೇ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರಿಗೆ, ಶ್ರೀಯುತ ಸದಾನಂದ ಕೆ ಶೆಟ್ಟಿ ಇವರಿಗೆ, ಶ್ರೀಯುತ ರಘುರಾಮ್ ಕೆ ಶೆಟ್ಟಿ ಇವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಸದಾಶಿವ ಎಸ್ ಶೆಟ್ಟಿ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಚಿನ್ನದ ಮೇಲಿನ ಆದರಣೀಯರಾದಂತಹ ಶ್ರೀ ರಾಮಚಂದ್ರ ಭಟ್ರು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೆಜಮಾಡಿ ಇದರ ಅಧ್ಯಕ್ಷರು ಅರ್ಚಕರು, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಅಂತೆಯೇ ಶ್ರೀಯುತ ಪ್ರಾಣೇಶ್ ಹೆಜಮಾಡಿ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಪೂಜ್ಯ ಶ್ರೀಗಳವರ ಸನ್ನಿಧಿಯಲ್ಲಿ, ಪೂಜ್ಯ ಹೆಗ್ಗಡೆಯವರ ದಿವ್ಯ ಉಪಸ್ಥಿತಿಯಲ್ಲಿ ನಿಮಗೆ ಹಿಂಗಾರದ ಎಸಳನ್ನಿಟ್ಟು ತಾಂಬೂಲದೊಂದಿಗೆ ಸ್ವಾಗತವನ್ನು ಕೋರಿದ್ದೇವೆ. ಇಟ್ಟ ಹಿಂಗಾರದ ಎಸಳನ್ನು ಬಂಗಾರದ ಎಸಳಾಗಿ ಸ್ವೀಕರಿಸಿ ಈಶ ಸೇವೆಗೆ ನಮ್ಮೊಂದಿಗೆ ನೀವು ಜೊತೆಯಾಗಬೇಕು ಅನ್ನುವ ಪ್ರೀತಿಯ ಕೇಳಿಕೆ ನಮ್ಮದು. ಬಂಧುಗಳೇ, ಬಂದಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ಮಾತುಗಳನ್ನೇ ಮಲ್ಲಿಗೆಯಾಗಿ ಇತ್ತು ನಾವು ಸ್ವಾಗತವನ್ನು ಕೋರುತ್ತೇವೆ. ಬಂಧುಗಳೇ, ಈ ಶಿವಾಲಯದ ಜೀರ್ಣೋದ್ಧಾರದ ಕುರಿತಾಗಿ ಅನೇಕ ಸಂಗತಿಗಳಿವೆ. ಆದರೆ ಪ್ರಾಚೀನ ದೇಗುಲಗಳನ್ನು ಪುನರ್ನಿರ್ಮಾಣ ಮಾಡುವುದಕ್ಕೆ ಹೊರಟಾಗಲೆಲ್ಲ ನಮಗೆ ದಾರಿದೀಪವಾದದ್ದು, ಹೆಜ್ಜೆ ಹೆಜ್ಜೆಗೆ ನೆನಪಾದದ್ದು ಪೂಜ್ಯ ಹೆಗ್ಗಡೆಯವರು ಹೇಳ್ತಾ ಇದ್ದ ಮಾತುಗಳು. ಹೊಸ ದೇಗುಲಗಳನ್ನು ನಿರ್ಮಾಣ ಮಾಡುವುದಕ್ಕಿಂತ ಪ್ರಾಚೀನ ದೇಗುಲಗಳನ್ನು ನಿರ್ಮಾಣ ಮಾಡುವುದು ಹೆಚ್ಚು ಶ್ರೇಯಸ್ಕರ ಅನ್ನುವ ಅವರ ಸಂದೇಶವೇ ಇಂತಹ ಪ್ರಾಚೀನ ದೇಗುಲಗಳ ಜೀರ್ಣೋದ್ಧಾರಕ್ಕೆ ಒಂದು ದೊಡ್ಡ ಪ್ರೇರಣೆ ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಮಾತ್ರವಲ್ಲ, ಅದನ್ನು ಪ್ರೋತ್ಸಾಹಿಸುತ್ತಲೇ ಬೆಂಬಲವಾಗಿ ನಿಂತ ಪೂಜ್ಯ ಶ್ರೀಗಳ ಸಂಕಲ್ಪ ಶಕ್ತಿಯ ಮುಂದೆ ನಾವು ಶರಣೆನ್ನಲೇಬೇಕು. ಇರುವರು ದಿವ್ಯ ಸನ್ನಿಧಾನಕ್ಕೆ ತಲೆಬಾಗದ ಪ್ರಾಸ್ತಾವಿಕ ನುಡಿಗಳಿಗಾಗಿ ನವೀನ್ ಶೆಟ್ಟಿ ಅವರು ನಿಮ್ಮ ಮುಂದೆ ಬರುತ್ತಾರೆ. ಲೋಕದ ಉಲ್ಲಾಯನ ಭಕ್ತಿ ಸುಗಿಪುದ ಪುರ್ಪುನು ಉಡಲ ಗಂತಿಡೆ ನಾಟ ಒಂದು ಇನಿ ಲೋಕದ ಉಲ್ಲಾಯನ
ಲಿಂಗಗು ಅರ್ನ ಬಿಂಬದ ತರಮಿತ್ತು ಕಲಶ ನೀರು ಮೈಪುನಂಚಿತ್ತಿನ ಈ ಪೊರ್ತುಡು ಭಕ್ತಿನ ಮನಸ್ಸಿಡೆ ಈಡೊಂದು ಈ ಪುಣ್ಯದ ತಲಕ ಬರಿಯಾದು ಬಾನ ಕುಬಲಾಡಿ ಅಡಿದ ಪಾಡ್ದಿ ಪೇಟೋಡು ಓಲಗತ್ತಿನ ಚಿತ್ತಿನ ಮಾತ ಬಂಧುಲೇನ ಅರ್ಥ ಪಿಡ್ತಿದ ಅರಣ್ಯಗಡಿ ಎದುಕೊನೊಂದು ಪೊರ್ತು ಹೆಚ್ಚ ಈ ಜಾನಿನ ದಾತ್ರ ರಡ್ಡೆ ಪಾತೆರ ದೊಟ್ಟುಗು ಪ್ರಸ್ತಾಪದ ನುಡಿದಿವರೆ ಒಂಜಿ ಪ್ರಯತ್ನ ಮಲ್ಪೆ ಬಂಧುಲೆ ಒಂಜಿ ಕಡೆಟ್ಟು ವರ್ಮ ಮಾಗನದ ಅಪ್ಪ ಉಲ್ಲಾಲ್ದಿನ ಪಾದ ತೊರಪುನಂಚಿತ್ತಿನ ಪರಿಪು ಶಾಂಭವಿ ಪರಪುನಂಚಿತ್ತಿನ ಪುಣ್ಯದ ನೆಲ ಅಂಚಿತ್ತಿನ ಪೆಜ ಮಾಡಿದ ಇಡೀ ಗ್ರಾಮಡು ಕಣ್ಣ ಸಿಮೆಡು ಕಾತೊಂದುಪುನಂಚಿತ್ತಿನ ಧರ್ಮ ದೇವತೆಲೈನ ಚಿತ್ತಿನ ಜುಮಾದಿ ಅಂಚನೆ ಜಾರಂದಾಯೆ ಸಾರಮಣಿ ಬೈದೇರ್ಲು ಕೊಡಮಂತಾಯೆ ಬಬ್ಬರಿಯೆ ಅಂಚನೆ ಕೋರ್ದಪುನಂಚಿತ್ತಿನ ವಿಶೇಷವಾಗಿನ ಆ ಸಾನ್ನಿಧ್ಯೋಪುನಂಚಿತ್ತಿನ ತಲ ಧರ್ಮ ದೇವತೆಲು ಮಾಯದ ಬೇಟೆನ ನಿಚ್ಚ ಕೊರಪಿನಂಚಿತ್ತಿನ ಈ ನೆಲಟ್ಟು ಲೋಕದ ಉಲ್ಲಾಯೆ ಬೊಲ್ಲಿಗಟ್ಟದ ಗುರುಕಾರಿ ಈಶ್ವರ ದೇವರೇ ದಲ ವರ್ಮ ಅನ್ನುವುದು ವರ್ಷೋರ್ದು ದುಂಬು ಈ ನೆಲಟ್ಟು ಉಂಡಾತೆರೆ ಮುಲ್ಪ ಆರಾಧನೆ ದೊತ್ತೊಂದು ಬೈದಿರೋ ಪಂಪಿನವು ಮುಲ್ಪದ ಮಣ್ಣು ಪಂಪಿನ ಚಿತ್ತಿನ ನಂಗೆ ಪುರಾಣದ ಚರಿತ್ರೆ ಬಂಧುಲೆ ನನ ಈ ಒಂಜಿ ಚರಿತ್ರೆಯನ್ನು ತೋಡುಂದಾಂಡ ಪುರಾಣದ ಆಯುರ್ತಿಕುನ ಚಿತ್ತಿನ ಕೊಡಂಜಿ ಕತ್ತತ ಪಿರ್ಕಾರ ಈ ನಮ್ಮ ತುಳುನಾಡಿನ ಒಂಜಾತ ದೇವಲ್ಯಲು ಉಂಡಾವರ ಕಾರಣಾತಿನ ಚಿತ್ತಿನ ಕರಾಸುರೆ ಈ ಒಂಜಿ ಪುಣ್ಯದ ನೆಲಟ್ಟು ಬತ್ತದು ತಪಸ್ಸು ಮಲ್ತದು ಉಲ್ಲಾಯನ ಸಾಕ್ಷಾತ್ಕಾರ ಮಲ್ಪೇರು ಪನ್ನ ಚಿತ್ತಿನ ಕಥಲ ನಂಗೆ ತಿಕ್ಕೊಂಡು ಅಂಚಿತ್ತಿನ ಪುಣ್ಯದ ಸಾನ್ನಿಧ್ಯಗೂ ಇನಿ ವರ್ಮನೂದು ವರ್ಷದ ಇಂಜಿನು ಪಂಪಿನವು ನಂಗೆ ಸಂಶೋಧಕರೇ ಚರಿತ್ರಕಾರ್ಯರ ಪಂಪಿನ ಚಿತ್ತಿನ ಕತೆ ಇನಿ ಕನಗ ಹೊಸತೊಂಜಿ ದೇವಲ್ಯ ಮುಲ್ಪ ನಿರ್ಮಾಣ ಆತನು ಏತೋ ಕಾಲದ ಗಾಲ್ಯ ಬರ್ಸಗು ಅಂಚನೆ ಕಾಯಿ ದುಂಬುಗು ಬೀಜಿ ಗಾಳಿಗು ಕಾಲದ ಪಾಡುಗು ಗಿದ್ರಿಗಿತ್ತಲಾತಿನ ಚಿತ್ತಿನ ದೇವಲ್ಯನು ಕುಡರ ಗಿರ್ತ ಕಟ್ಟೋಡು ಮಾಡ ಮುಗಿಲಿನ ಬಾನ ತೋಜೋಡು ಚಿತ್ತಿನ ಸಂಕಲ್ಪನು ದೇವರ ಕೊರಿ ಪ್ರಕಾರ ಮುಲ್ಪದ ಮಾತ ಗ್ರಾಮದ ಕುಲು ಭಕ್ತರ್ನ ಕುಲು ಸೇರೊಂದು ಊರು ಪರವರ್ದ ಮಾತ ಭಕ್ತರ್ನ ಕುಲು ಒಟ್ಟು ಸೇರೊಂದು 10 ಕೋಟಿದ ಬಿಲೆತ್ತ ಪೊರ್ಲಗಂಟದ ದೇವಲ್ಯನು ಉಂಡು ಮಲ್ಪೋಡು ಚಿತ್ತಿನ ತೀರ್ಮಾನಗು ಜತ್ತೆರೆ ಪರಮಾತ್ಮನ ಅನುಗ್ರಹ ಸಂಪೂರ್ಣವಾದ ಒಲಿದು ಬತ್ತಂಡು ಪೊರ್ಲಗಂಟದ ದೇವಲ್ಯ ಮುಲ್ಪ ನಮ್ಮ ದುಂಬದ ಈ ಕಡೆ ಲಕದೂತುನ್ ಬಂದಲೆ ಒಂಜಿ ಪಾತೆರ ತೆರಿದಿನ ಕುಲ್ ಪನ್ಪೇರು ಒಂಜಿ ದೇವಲ್ಯ ಆವುಡೊಂದಾಂಡ ಆನಿ ಕಾಲಡು ಪಂಡ ನೆತ್ತ ಪೂರ್ವ ಕಾಲಡು ಜೀರ್ಣೋದ್ಧಾರ ಪರವತ್ತಂದಾಂಡ ದೇವಲ್ಯ ಕಟ್ಟುನಂಚಿತ್ತಿನ ಪೊರ್ತುಡು ಏರ್ ಮಾತ ಇತ್ತರೆ ಅಕುಲೆ ಕುಡೊಂಜಿ ಜನ್ಮಡು ಬತ್ತದು ಇಂಚಿತ್ತಿನ ಈ ಪುಣ್ಯದ ಕಾಲಡು ಉಪ್ಪೇರು ಪನ್ನಂಚಿತ್ತಿನ ಒಂಜಿ ವಿಚಾರ ಬಹುಶಃ ಸತ್ಯ ಅಂದಿಯ ನೋಡು ಬಹುಶಃ ಆನಿ ಕಾಲಡ್ಲ ಇನಿ ಮಾತ ಏರ್ ಮಾತ ಬೆಂತನ ಏರ್ ಮಾತ ನೆಕ್ಕ ಸಕಾರ ಸಕಾಯ ಮಲ್ದರ ಅಕುಲ್ಲ ಆನಿಲ ಈ ಒಂಜಿ ದೇವಲ್ಯ ಉಂಡಾನಗ ಇತ್ತೇರು ಪನ್ನಂಚಿತ್ತಿನ ವಿಚಾರ ನಮ್ಮ ನೆನವರಿಕೆ ಮಲ್ತ ನೋಡು ಬಂದಲೆ ಅಂಚನೆ ತಿರಿದಿನ ಕುಲ್ ಬಂದ್ಬಿರಿ ಒಂಜಿ ಶಿಲ್ಪಿ ಕಲ್ಲಿಡಿ ಶಿಲ್ಪ ಮಲ್ಪಡೊಂದಂಡ ಅತ್ತಂದಂಡ ಮರಟ್ಟಿ ಕೆತ್ತನೆ ಮಲ್ಪಡೊಂದಂಡ ಆರ್ನ ಶಿಲ್ಪಾಧಾರಡು ಶಿಲ್ಪಶಾಸ್ತ್ರದ ಆಧಾರದ ಪ್ರಕಾರ ಮಲ್ಪೇರು ಅಂಡಲ ಪರಮಾತ್ಮಗೆ ಎಂಚಬೋಡು ಅಂಚನೆ ಅಕಲೆಗೆ ಮನ ಕೊರದು ಮಲ್ಪವರಿಗೆ ದೇಪಂಡ ಒಂಜಿ ಮಲ್ಲ ಬಾಂಧ ಕಲ್ಲದ ಉಳೈಡು ದೇವರು ಏಪನೆ ಉಂಡಾದ ಪೇರು ಎಚ್ಚೆತ್ತಿನ ಕಲ್ಲದ ಕೆತ್ತಲಿನ ಮಾತ್ರ ಆ ಶಿಲ್ಪಿನ ಶಿಲ್ಪಶಾಸ್ತ್ರಗೂ ಬತ್ತದ ರಟ್ಟಾವರಿಗೆ ಅಂಚನೆ ಮರತ ಕೆತ್ತಲಿನ ತಪ್ಪಾದು ತನಕಿ ಏತುಬೋಡ ಅಂಚಿತ್ತಿನ ಪುರ್ಲದ ಮೂರ್ತಿ ಉಪ್ಪರಯವ ಅತ್ತಂದಾಂಡ ನಿರ್ಮಾಣ ಉಪ್ಪರಯವನ್ನು ಮಲ್ಪವಿರು ಪನ್ನಂಚಿತ್ತಿನ ಪಾತ್ರ ಇನ್ನು ಕನಗ ಸಾರ ಕಟ್ಲೆ ಭಕ್ತರ್ನಕುಲು ಒಟ್ಟು ಸೇರೊಂದು ತಿಂಗಳು ಕಟ್ಲೆ ನಿದ್ರೆ ಬಿಡೊಂದು ಪುರ್ಲುದ ಈ ದೇವಲ್ಯ ಉಂಡಾವರ ಕಾರಣ ಆತಿರು ವಿಶೇಷವಾದ ಅವಧಾನಿಲು ಗುಂಡು ಬೆಳೆದ ಸುಬ್ರಹ್ಮಣ್ಯ ಭಟ್ರನ ಅವಂಜಿ ವಾಸ್ತುಶಿಲ್ಪದ ಆಧಾರ ಪರ್ಯವ ಅಚ್ಚನೆ ಅಭ್ಯಂತರಿ ಶಾಸ್ತ್ರಜ್ಞರ ಚಿತ್ರನ ವಿಷ್ಣುಮೂರ್ತಿ ಭಟ್ರನ ಒಂಜಿ ಮುತಾಲಿಕ ಪರ್ಯವು ಐಟ್ಲ ವಿಶೇಷವಾದ ಸಾರ ಕಟ್ಲೆ ಭಕ್ತರ್ನ ಕಲ್ನ ಬೆಗರ್ ನೆತ್ತ ಪಿರೌಡು ಉಂಡು ನಮ್ಮ ಈಶ್ವರ ದೇವರೇನ್ ಪಂಪ ಮೂಜಿ ಕಣ್ಣದ ದೇವರೆಂದು ಅರೆಗ ಮುಂಡೋಡ್ಲ ಒಂಜಿ ಕಣ್ಣುಂಡಿಗೆ ಮುಲ್ಪಲ ಮಸ್ತ್ ಜನ ಸಕರ ಸಕಾಯ ಮಲ್ದಿರಡಲ ಈಶ್ವರ ದೇವರನ ಮೂಜಿ ಕಣ್ಣದ ಹೊರುತ್ತ ಲೆಕ್ಕ ಈ ಒಂಜಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಚಿತ್ತಿನ ದಯಾನಂದ ಹೆಜಮಾಡಿ ಪರ್ಯಾವು ಜೀರ್ಣೋದ್ಧಾರ ಸಮಿತಿದ ಗುರುಕರ್ಲ ಚಿತ್ತಿನ ಜಯಂತ್ ಶೆಟ್ರು ಪರ್ಯಾವು ದೂರದ ಮಾಯಕಂದ ಊರು ದಂಡದ ರಾಜ ಬೊಂಬೈಡಿ ಸಮಿತಿ ಮಲ್ತಂದ ಅಲ್ಪ ಪನವನು ಕೂಟಾದಿನ ಚಿತ್ತಿನ ಪುಷ್ಪರಾಜ್ ಶೆಟ್ರು ಉಪ್ಪರ ಅಕುಲು ಆ ದೇವರನ ಮೂಜಿ ಕಣ್ಣದ ಲೆಕ್ಕ ದುಮ್ಮುಂತುದು ಈ ಒಂಜಿ ಇಡೀ ಸಮಿತಿದ ಮಾತ ಜನಕಲ್ನ ಸಾಕಾರವನ್ನು ಪತ್ತದು ಮಲ್ತದೇರು ಈ ಒಂಜಿ ದೇವಲ್ಯ ನನ್ನಲಾತಿ ಎಡ್ಡೆ ಮಟ್ಟಡು ಬುಲೆವಾಡು ಇಡೀ ರಾಜ್ಯನು ಕನ್ನ ಕಾಪಿಡು ಕಾತೊಂದು ಬರಡು ಉಲ್ಲಾಯನ ಅನುಗ್ರಹ ಮಾತೆರೆಗ್ಲ ತಿಕ್ಕಡೆ ಬಂದು ಮಾತೆರೆಗ್ಲನ್ನ ಸ್ವಲ್ಪ ದೊಡ್ಡಗೂ ಪ್ರಸ್ತಾಪನೆ ಮುಗಿಯುತ್ತಂದ್ರೆ ಸ್ವಲ್ಪ ಬಂಧುಗಳೇ, ಪ್ರಾಸ್ತಾವಿಕ ನುಡಿಗಳನ್ನು ಕೇಳಿದ್ದೀರಿ. ಯಾವತ್ತೂ ಕೂಡ
ನಮಗೊಂದು ಗುರಿ ಸ್ಪಷ್ಟವಾಗಿದ್ದಾಗ ಗುರುಗಳ ಮಾರ್ಗದರ್ಶನ ಆಶೀರ್ವಚನ ನಮ್ಮನ್ನು ಮುಂದುವರಿಸ್ತದಂತೆ. ಆ ನೆಲೆಯಲ್ಲಿ ಈವರೆಗೆ ಸಾಗಿ ಬಂದ ದಾರಿಗೆ ದಾರಿ ತೋರಿದ್ದೀರಿ, ಮುಂದಿನ ಹೆಜ್ಜೆಗಳಿಗೆ ಬೆಳಕಾಗಬೇಕು ಅನ್ನುವ ಪ್ರಾರ್ಥನೆಯೊಂದಿಗೆ ಪೂಜ್ಯ ಶ್ರೀಗಳವರು ಮಾತುಗಳನ್ನೇ ಮಂಗಳ ಮಂತ್ರಾಕ್ಷತೆಯಾಗಿ ನಮ್ಮನ್ನು ಹರಿಸಬೇಕು ಅಂತ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತೇನೆ. ಪೂಜ್ಯ ಶ್ರೀಗಳವರ ಆಶೀರ್ವಾದದ ನುಡಿಗಳನ್ನು ಕೇಳೋಣ. ಯಾವಾಗ ಡೋನರು ಆಮೇಲೆ ಕಾರ್ಯಕರ್ತರು ಇಬ್ಬರು ಜೊತೆಗೆ ಸೇರ್ತಾರೆ ಆವಾಗ ಕೆಲಸ ಪರಿಪೂರ್ಣವಾಗ್ತದೆ. ಹೀಗೆ ದಯಾನಂದ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ದಾನಿಗಳು ಎಲ್ಲ ಒಂದು ಭಕ್ತರು ಸೇರಿ ಈ ಒಂದು ದೊಡ್ಡ ಒಂದು ಸೇವೆಯನ್ನು ನಡೆಸಿದ್ದಕ್ಕೋಸ್ಕರ ನಾವು ನಿಮ್ಮೆಲ್ಲರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ಇಲ್ಲಿಯ ತಂತ್ರಿಗಳು ಕೂಡ, ರಾಧಾಕೃಷ್ಣ ತಂತ್ರಿಗಳು, ಅರ್ಚಕ ವರ್ಗದವರು ಕೂಡ ವಿಶೇಷವಾದಂತಹ ಸಹಕಾರವನ್ನು ನೀಡಿ ಈ ಒಂದು ದೊಡ್ಡ ಕೆಲಸ ಆಗುವುದಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ದಯಾನಂದ ಅವರನ್ನು, ಜಯಂತ್ ಶೆಟ್ಟರವರನ್ನು, ನಮ್ಮ ತಂತ್ರಿಗಳನ್ನು ಕೂಡ ನಮ್ಮ ಪುತ್ತಿಗೆ ಮಠದ ವತಿಯಿಂದ ವಿಶೇಷವಾಗಿ ಅಭಿನಂದಿಸ್ತಾ ಅವರಿಗೆ ಶ್ರೀಮಠದ ವತಿಯಿಂದ ಪ್ರಸಾದವನ್ನು ಕೂಡ, ಸನ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದ್ದು, ಅವರ ಮುಖಾಂತರ ಇನ್ನಷ್ಟು ಮಹಾಲಿಂಗೇಶ್ವರ ದೇವರ ಸೇವೆ ನಡೆಯಲಿ. ಆ ಮಹಾಲಿಂಗೇಶ್ವರ ದೇವರು ಇಲ್ಲಿ ಪರಿಪೂರ್ಣವಾಗಿ ಸನ್ನಿಹಿತರಾಗಿ ಎಲ್ಲ ಹೆಜಮಾಡಿಯ ಎಲ್ಲ ಭಕ್ತರಿಗೂ ಕೂಡ ನಿರಂತರ ಅನುಗ್ರಹವನ್ನು ಮಾಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ, ಮುಂದೆ ಉಡುಪಿಯಲ್ಲಿ ಮುಂದಿನ ಪರ್ಯಾಯ ನಮ್ಮ ಪರ್ಯಾಯ ಆಗಿದೆ, 4ನೇ ಪರ್ಯಾಯ ಮುಂದೆ ಬರ್ತಾ ಇದೆ. ಈ ಒಂದು ಪರ್ಯಾಯ ಸಂದರ್ಭದಲ್ಲಿ ಇದು ಪುತ್ತಿಗೆ ಮಠದ ಪರ್ಯಾಯ ಇದ್ದ ಹಾಗೇನೆ ಹೆಜಮಾಡಿ ಭಕ್ತರ ಪರ್ಯಾಯವು ಕೂಡ ಇದಾಗಿದೆ. ಇಂತಹ ಪರ್ಯಾಯದಲ್ಲಿಯೂ ಕೂಡ ಇದೇ ರೀತಿ ಬ್ರಹ್ಮಕಲಶೋತ್ಸವದ ರೀತಿಯಲ್ಲಿ ನೀವೆಲ್ಲರೂ ಕೂಡ ಆ ಕೃಷ್ಣನ ಪೂಜಾ ಪರ್ಯಾಯ ಮಹೋತ್ಸವವನ್ನು ಕೂಡ ನೀವೆಲ್ಲರೂ ಕೂಡ ನೆರವೇರಿಸಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ನಮ್ಮ ಪರ್ಯಾಯದ ವಿಶೇಷ ಯೋಜನೆಯಾದಂತಹ ಕೋಟಿ ಗೀತಾ ಲೇಖನ ಯಜ್ಞ, 1 ಕೋಟಿ ಜನರಿಂದ ಭಗವದ್ಗೀತೆ ಬರೆಸ್ತಕ್ಕಂತಹ ಈ ಒಂದು ವಿಶೇಷವಾದಂತಹ ಯೋಜನೆಗೂ ಕೂಡ ಹೆಜಮಾಡಿಯ ಎಲ್ಲ ಭಕ್ತರು ಕೂಡ ಒಂದು ಭಾಗಿಗಳಾಗಬೇಕು. ಆ ಮೂಲಕ ಮಹಾಲಿಂಗೇಶ್ವರ ದೇವರ ಅನುಗ್ರಹ, ಶ್ರೀಕೃಷ್ಣನ ಅನುಗ್ರಹ ಇದನ್ನೆಲ್ಲ ನೀವು ಪಡೆಯುವಂತೆ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ಒಂದು ದೊಡ್ಡ ಒಂದು ಸಾಧನೆಯನ್ನು ಮಾಡಿದಂತಹ ದಯಾನಂದ ಅವರಿಗೆ ನಾವು ನಮ್ಮ ಮಠದ ಒಂದು ವಿಶೇಷವಾದಂತಹ ಪ್ರಸಾದವನ್ನು ನೀಡುತ್ತಾ ಇದ್ದೇವೆ. ಪರಮ ಪೂಜ್ಯ ಸ್ವಾಮಿಲನ ಪಾದ ತಾಮರೆಗೆ ಸಾರ ಸಾರ ಸೊಲ್ಮೆಲನ್ನು ತಿದ್ದಂದು ಲೇಸಿಡು ದುಂಬುದ ಪಜ್ಜೆಂದು ಅಂತಲ್ಲ ವಿಶೇಷವಾದ ಇನ್ನಿತ ಒಂದು ಪುರುಪುರಿಗೆತ ಪ್ರತಿ ಸಲ ತಮ್ಮ ಮಾಹಿತಿಯಿಂದ ಇಡೀ ಲೋಕಕ್ಕೆ ಚಿತ್ತಿನ ಕೆಲಸ ನಮ್ಮ ಮಾಧ್ಯಮದ ಬಂಧುಗಳು ಮತ್ತೊಂದಲ್ಲರೆ ಬರಿಯಾತಿನ ಚಿತ್ರ ಮಾಧ್ಯಮದ ಬಂಧುಲೆಗೆ ಕುಡರ ಮೋಕ್ಯದ ಸೊಲ್ಮೆದ ಒಟ್ಟುಗೂ ಒಂದು ಲೇಸಿಗೆ ಮಕ್ಕಳು ಎದುಕೊಂಡೊಂದಿಲ್ಲ. ಅಂಚನೆ ನಮ್ಮೊಟ್ಟುಗಲರು ಮುಂಬೈ ಸಮಿತಿಯ ಗುರುಕಾರ್ಲೈನ ಚಿತ್ತಿನ ಪುಷ್ಪರಾಜ್ ಶೆಟ್ಟರ್ ಇರ್ಲದ ವೇದಿಕೆ ಬರುಡು ಅಂಚನೆ ಪಡ್ಯತ್ರ ಬುಡುದ ರತ್ನಾಕರ್ ರಾಜ್ ಕಿನ್ನಕ್ಕ ಬಳ್ಳಾಳ್ರಿ ನಮ್ಮೊಟ್ಟುಗಲರು ಇರ್ಲ ವೇದಿಕೆ ಬರುಡು ಬಂದು ನಿನ್ಕೇನೊಂದಲ್ಲ. ಬಂಧುಲೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಜಯಂತ್ ಶೆಟ್ಟರು ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಅಂಚಿತ್ತಿನ ಪರಮಾತ್ಮನ ಬಿಂಬಗೂ 14 ವರ್ಷಗಳ ಬ್ರಹ್ಮಕಲಶ ಮಲ್ಪುಡು ಬಂದ ಅಂಚಿತ್ತಿನ ಒಂಜಿ ಕಟ್ಟಿಲ್ಲ ನಮ್ಮ ಮಲ್ಪದ ಇನಿ ಅಂಚಿತ್ತಿನ ವಿಶೇಷವಾಯಿನ ಪುಣ್ಯ ಕಾಲೋಡು ಎಳ್ಳೆ ಗಲ್ಗೆಡ್ ನಮ್ಮಲ್ಲ ಈ ಒಂಜಿ ಪೇಜ ಮಾಡಿದ ಮಹಾಲಿಂಗೇಶ್ವರ ದೇವರನ್ನ ಈ ಒಂಜಿ ಕ್ಷೇತ್ರ ಬ್ರಹ್ಮಕಲಶ ಅವಡನ್ನ ಮಸ್ತ್ ಜನತ ಸಾರ ಕಟ್ಲೆ ಜನತ ಸಹಕಾರ ಉಂಡು ಆಡ ಇಟ್ಲ ವಿಶೇಷವಾದ ರಡ್ಡು ಜನತ ಸಹಕಾರವನ್ನು ನಮ್ಮ ನೆನವರಿಕೆ ಮಲ್ಪಡೆ ನರಮನೆ ಗಿಂಚ ರಡ್ಡು ಕಣ್ಣೆ ರಡ್ಡಿಗೆ ರಡ್ಡು ಕೈ ರಡ್ಡು ಕಾರ ರಡ್ಡು ದಂಗುಂಡ ಅಂಚನೆ ಈ ಒಂಜಿ ಬ್ರಹ್ಮಕಲಶದ ಪೊರ್ತುಡ್ಲ ರಡ್ಡು ಜನಕ್ಕೆ ವಿಶೇಷವಾಯಿನ ತಮ್ಮನೆಲ್ಲ ಮಲ್ಪರೆವಲ್ಲ ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಯನ ಚಿತ್ತಿನ ದಯಾನಂದ ಪೆಜಮಾಡಿ ಇವರು ತಮ್ಮನದ ಪೀಠೋಗ ಬತ್ತದ ಮೂರ್ತಾವಡು ಬಂದಕ್ಕೇನಂದಲ್ಲ. ತಂತ್ರಿಗಳ ಹೃದಯದಲ್ಲಿರುವ ದೇವರನ್ನು ಮೂರ್ತಿಯಲ್ಲಿ ಪ್ರತಿಷ್ಠೆ ಮಾಡೋದು ಅಂತ ಹೇಳಿ ಶಾಸ್ತ್ರೀಯವಾದಂತಹ ಒಂದು ಪದ್ಧತಿ. ಆ ದೃಷ್ಟಿಯಲ್ಲಿ ರಾಧಾಕೃಷ್ಣ ತಂತ್ರಿಗಳು ಬಹಳ ಶ್ರದ್ಧೆಯಿಂದ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಿದ್ದಾರೆ. ಅವರಿಗೂ ಕೂಡ ಶ್ರೀ ಪುತ್ತಿಗೆ ಮಠದ ವತಿಯಿಂದ ನಾವು ಪ್ರಸಾದವನ್ನು ನೀಡ್ತಾ ಇದ್ದೇವೆ.
ಬ್ರಹ್ಮ ಕಲಶದ ಪುರ್ತರು ಮಲ್ಲ ಮಟ್ಟದ ಸಾಕಾರ ಕೊಡ್ತಿನ ರಡ್ಡಿ ಜನಕಲ ಸೇರ್ದಿನ ನಿಕಲ ದುಂಬದಿ ಕಡೆ ಕಾವಂದಿರ್ನ ಕೈಟೆ ತಮ್ಮನ ಬಲಮಾನ ಸ್ವಾಮೀಜಿನ ಆಶೀರ್ವಾದ ದೊಡ್ಡಗು ಸೇರಿನ ಚಿತ್ತನ ಮಾತ ಬಿಂದರ್ನ ಕಲ್ಲ ಎಡ್ಡೆಪದ ನುಡಿ ದೊಡ್ಡಗು ಈ ರಡ್ಡಿ ಜನ ಸಾಧಕರ್ನ ಕಲೆನ ತಮ್ಮನ ಬಲಮಾನ ಮಲ್ಪಡು ಬಂದಕ್ಕೆ ಏನೊಂದಲ್ಲ ಅಕಲ ಮಾನಾದಿಗೆದ ಓಲೆ ಓದರೆ ಪೂಜಿದೆ ಪಂಡ ತನ್ನೊಡಾಯಿನ ಚಿತ್ರನ ಸಂಗತಿನ ಮಸ್ತುಂಡು ಪುರ್ತು ಅನುಮಲ್ತು ಕೊರೊಂದುಜ್ಜಿ ನಮ್ಮ ತುಳುಟಂಜಿ ಗಾದೆನೆ ಉಂಡು ಕಾಸಿತ್ತಿನ ಕಲೆಗೆ ಮಾತಾಡಗಲ ಕಾಶಿ ರಾಮೇಶ್ವರ ಪೋರೆ ಸಾಧ್ಯಾಪುಜಿಗೆ ಅಂಚಿತ್ತಿನ ಯೋಗ ಭಾಗ್ಯ ಒದಗದು ಬತ್ತಣ ನನ್ನ ಮಾತ್ರ ಸಾಧ್ಯಾಪುಣಿಗೆ ಈತ ಮಲ್ಯ ದೇವಲ್ಯ ಅವಳ ವರ್ಮನೂದು ವರ್ಷ ಒಂಜಿ ಪುರಾಕದ ದೇವಲ್ಯ ಇನಿಕಾನಗ ಜೀರ್ಣೋದ್ಧಾರ ಅವಡನ್ನಾಂಡ ಐತ ಒಂಜಿ ಮುತಾಲಿಕೆನು ಲಕ್ಷ ಪ್ರಾಯದ ದಯಾನಂದರು ವಯಸ್ಸಂದರು ಬಂಡ ಖಂಡಿತವಾದ್ಲ ಆ ಪರಮಾತ್ಮನ ಭಗವಂತನ ಪರಮೇಶ್ವರನ ಪೂರ್ಣ ಅನುಗ್ರಹ ಅರೆಗೆ ಉಂಡು ಬಂಡೆ ಅರ್ಥ ಐತ ಒಟ್ಟುಗು ಜಯಂತ್ ಶೆಟ್ರು ರಡ್ಡಿ ಜನಲ ಮಾತ ಭಕ್ತಿರ್ನ ಕಲೆನೆ ತಂಗದ ಮಲ್ಪ ಒಂದು ಪಾಸಾಡಿ ಮಲ್ಪ ಒಂದು ಒಪ್ಪ ತಪ್ಪ ಮಲ್ಪ ಒಂದು ಮಾತ ಬೇಲೆಲ್ಲ ಎಣ್ಣೆ ದಿನ ಹಿಡಿದು ಎಡ್ಡೆ ರೀತಿಡು ನಡಪಾದು ಕೊಡ್ತೇವೆ ಐಟ್ಲ ಮೂಡಾಯಿ ಕುಟುಂಬದ ನಿಲತೊಂದಿನ ಚಿತ್ತಿನ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕೈಟೆ ತಮ್ಮನ ದೆತ್ತನ್ನು ಬಂಡ ಖಂಡಿತವಾದ ಈಶ್ವರನ ಕುಡಿಂದು ವಿಶೇಷವೈನ ಅನುಗ್ರಹ ಬಂಡ ತಪ್ಪಾವಂದೆ ಬಂಧುಗಳೇ, ಕಾರ್ಯಕ್ರಮದ ಮುಂದಿನ ಹೆಜ್ಜೆಯನ್ನು ಇಡುತ್ತೇವೆ. ಪರಮಪೂಜ್ಯ ಹೆಗ್ಗಡೆ ಇವರಿಗೆ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ತಂತ್ರಿಗಳು ರಾಮಚಂದ್ರ ಭಟ್ರು ಸ್ವಾಮಿಯ ಪ್ರಸಾದವನ್ನು ನೀಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಅದರ ಜೊತೆಗೆ ಪೂಜ್ಯ ಹೆಗ್ಗಡೆಯವರಿಗೆ ಕೊಡುವುದಕ್ಕೆ ನಮ್ಮಲ್ಲೇನಿಲ್ಲ, ಆದರೆ ಪರಿಶುದ್ಧವಾದ ತುಪ್ಪವನ್ನು ಬೆಳ್ಳಿಯ ಬಿಂದಿಗೆಯಲ್ಲಿ ತುಂಬಿಸಿ ಪೂಜ್ಯರ ಹಸ್ತಗಳಿಗೆ ಒಪ್ಪಿಸಿದರೆ ಅದು ಕ್ಷೇತ್ರದ ಸ್ವಾಮಿಯ ದೀಪವನ್ನು ಬೆಳಗುತ್ತದೆ, ಆ ಮೂಲಕ ಲೋಕಕ್ಕೆ ಮಂಗಲವಾಗುತ್ತದೆ ಅನ್ನುವ ಬಹಳ ದೊಡ್ಡ ಆಸೆಯನ್ನು ಹೊತ್ತವರು ನಾವು. ಆದ್ದರಿಂದ ಶ್ರೀ ಕ್ಷೇತ್ರದ ಹೆಜಮಾಡಿಯ ಮಹಾಲಿಂಗೇಶ್ವರ ದೇವರ ಪ್ರಸಾದವನ್ನಿತ್ತು ಬಳಿಕ ದಯಾನಂದ ಹೆಜಮಾಡಿಯವರು ಪೂಜ್ಯ ಹೆಗ್ಗಡೆಯವರಿಗೆ ಶಾಲು ಹೊದಿಸಿ ಗೌರವವನ್ನು ಸಮರ್ಪಿಸುತ್ತಾರೆ. ಅಂತೆಯೇ ಬೆಳ್ಳಿಯ ಬಟ್ಟಲಲ್ಲಿ ಬೆಳ್ಳಿಯ ಬಿಂದಿಗೆಯಲ್ಲಿ ತುಂಬಿಸಿದ ಶುದ್ಧ ಹಸುವಿನ ತುಪ್ಪವನ್ನು ಪೂಜ್ಯ ಶ್ರೀ ಹೆಗ್ಗಡೆಯವರ ಸನ್ನಿಧಾನಕ್ಕೆ ಒಪ್ಪಿಸ್ತಾ ಇದ್ದೇವೆ. ಅದು ಕ್ಷೇತ್ರ ಸ್ವಾಮಿಗೆ ಸಮರ್ಪಿತ. ಬಂಧುಗಳೇ, ಅದರ ಜೊತೆಗೆ ಅಮ್ಮನವರಿಗೂ ಹೇಮಾವತಿ ಅಮ್ಮನವರಿಗೂ ಕೂಡ ಒಂದು ಪುಟ್ಟ ಕಾಣಿಕೆಯನ್ನಿತ್ತು ನಾವು ಪೂಜ್ಯ ಹೆಗ್ಗಡೆಯವರ ಮೂಲಕ ಸಮರ್ಪಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಶ್ರೀ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿಯ ಪ್ರತಿನಿಧಿಗಳಾಗಿ ಕಾಣಿಸುವ ಪೂಜ್ಯ ಹೆಗ್ಗಡೆ ದಂಪತಿಗಳನ್ನು ಗೌರವಿಸಿದರೆ ಶಿವನೂ ಶಕ್ತಿಯು ಸಂಪ್ರೀತರಾಗಿ ಲೋಕಕ್ಕೆ ಮಂಗಲ ಆಗುತ್ತದೆ ಅನ್ನುವಂತಹ ಬಲ ದೊಡ್ಡ ನಂಬಿಕೆಯನ್ನಿಟ್ಟುಕೊಂಡವರು ನಾವು. ಆದ್ದರಿಂದ ಗೌರವಿಸ್ತಾ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರ ಒಂದು ಮಾತನ್ನು ನೆನಪು ಮಾಡಿಕೊಂಡು ಪೂಜ್ಯರ ಮಾತುಗಳಿಗೆ ನಾವು ಕಿವಿಯಾಗಬೇಕು. ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರು ಒಂದು ಮಾತನ್ನು ಹೇಳಿದರು. ಆವತ್ತು ಭಗೀರಥ ಸ್ವರ್ಗದಿಂದ ಗಂಗೆಯನ್ನು ಧರೆಗಿಳಿಸಿದರೆ ಧರ್ಮಸ್ಥಳವೆಂಬ ಸ್ವರ್ಗದಿಂದ ಧರ್ಮಗಂಗೆಯನ್ನು ನಾಡಿನ ಉದ್ದಗಲಕ್ಕೂ ಹರಿಸಿದ ಆಧುನಿಕ ಭಗೀರಥ ಪೂಜ್ಯ ಹೆಗ್ಗಡೆಯವರು ಅಂತ ವಿಶ್ವೇಶತೀರ್ಥರು ಹೇಳಿದ ಮಾತಿದು.
ಇವತ್ತಿಗೆ ಅಷ್ಟಕ್ಕೆ ಸೀಮಿತವಾಗದೆ ರಾಜ್ಯಾದ್ಯಂತ ಸುಮಾರು 400ಕ್ಕೂ ಮಿಕ್ಕಿ ಕೆರೆಗಳನ್ನು ಪುನರುಜ್ಜೀವನ ಮಾಡಿ ನಾಡಿನ ಜನತೆಗೆ ನೀರು ಕೊಡುವುದರ ಮೂಲಕ ಗಂಗೆಯನ್ನು ಈ ಧರೆಯಲ್ಲಿ ಕಾಣಿಸಿದ ಭಗೀರಥನಾಗಿಯೂ ಪೂಜ್ಯರು ನಮ್ಮೊಂದಿಗಿದ್ದಾರೆ ಅನ್ನುವುದು ನಾವು ಅಭಿಮಾನ ಪಡಬೇಕಾದ, ಧನ್ಯತೆಯನ್ನು ಹೊಂದಬೇಕಾದ ಸಂಗತಿ. ಪೂಜ್ಯರ ಬಗೆಗೆ ಆಡಬೇಕಾದ ಮಾತುಗಳು ಸಾವಿರ. ಆದರೆ ಬಂಧುಗಳೇ, ಯಾರೂ ಕೇಳುವವರಿಲ್ಲ ಅನ್ನುವ ಪಾಳು ಬಿದ್ದ ದೇಗುಲಗಳನ್ನು ಮತ್ತೆ ಜೀರ್ಣೋದ್ಧಾರಗೊಳಿಸಿ ಆ ಗುಡಿಯಲ್ಲಿ ನಂದಾದೀಪ ಬೆಳಗುವಂತೆ ಮಾಡಿದ ಮಂಗಲಕರಗಳು ಪೂಜ್ಯ ಹೆಗ್ಗಡೆಯವರದ್ದು. ಅವರಿಗೆ ಎಲ್ಲರ ಪರವಾಗಿ ಶತಕೋಟಿ ಪ್ರಣಾಮಗಳನ್ನು ಸಮರ್ಪಿಸ್ತಾ ಅನುಗ್ರಹ ವಚನದೊಂದಿಗೆ ನಮ್ಮನ್ನು ಹರಸಬೇಕು ಅಂತ ಪ್ರಾರ್ಥಿಸ್ತೇನೆ. ಎಡಪದವು ರಾಧಾಕೃಷ್ಣ ತಂತ್ರಿಗಳು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಪೂಜ್ಯ ಶ್ರೀಗಳವರು ಈಗಾಗಲೇ ಹೇಳಿರುವಂತೆ ಪುತ್ತಿಗೆ ಮಠದಿಂದ ಅವರಿಗೆ ಪ್ರಸಾದವನ್ನಿತ್ತು ಶ್ರೀಗಳು ಹರಸ್ತಾರೆ. ಆ ಬಳಿಕ ತಂತ್ರಿಗಳು ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಬಂಧುಗಳೇ, ಮೈಯೆಲ್ಲ ಕಿವಿಯಾಗಿ ಪೂಜ್ಯರ ಮಾತುಗಳನ್ನು ಕೇಳೋಣ. ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ, ಇಲ್ಲಿ ಇಂದು ಪ್ರತಿಷ್ಠೆ ಆಗಿರ್ತಕ್ಕಂಥ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯನ್ನು ಕೂಡ ಧ್ಯಾನಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಪೂಜ್ಯರಾದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ವಂದಿಸಿ, ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಜಯಂತ ಶೆಟ್ಟಿಯವರೇ, ಅದೇ ರೀತಿಯಲ್ಲಿ ಈ ಸೇವೆಗೆ ವಿಶೇಷವಾಗಿ ದುಡಿಮೆ ಮಾಡಿದಂಥ ದಯಾನಂದ ಹೆಜ್ಮಾಡಿಯವರು, ಆಡಳಿತ ಮಗದೇಶರು, ಶ್ರೀ ರಾಧಾಕೃಷ್ಣ ತಂತ್ರಿಯವರು ಮತ್ತಿತರ ಎಲ್ಲ ಇಲ್ಲಿ ಅನೇಕ ಮಂದಿ ಗಣ್ಯರು ವೇದಿಕೆಯಲ್ಲಿದೆ. ಅವರೆಲ್ಲ ಗುರುತಿಸಿ, ಪಡುಬಿದ್ರೆಯ ಅರಸರು ನನ್ನ ಚಿಕ್ಕಪ್ಪ ಅವರನ್ನು ಕೂಡ ಇಲ್ಲಿ ಗುರುತಿಸಿ ಇವತ್ತು ಇಲ್ಲಿ ಆಗಮಿಸಿರುವಂಥ ಎಲ್ಲ ಭಕ್ತರೇ, ಇವತ್ತು ಬಹಳ ಸಂತೋಷದ ಒಂದು ವಿಷಯ ಅಂತಂದರೆ, ಈಗಾಗಲೇ ಪೂಜ್ಯ ಪುತ್ತಿಗೆ ಶ್ರೀಗಳವರು ದೇವಾಲಯದ ಪರಿಕಲ್ಪನೆ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಕೊನೆಗೊಂದು ಮಾತು ಹೇಳಿದರು, ಈ ಪ್ರತಿಷ್ಠೆ ಆದಂಥ ಈ ದೇವಸ್ಥಾನದಲ್ಲಿ ಸಾನ್ನಿಧ್ಯ ವೃದ್ಧಿ ಆಗಿದೆ ಅಂತ ಅವ್ರ ಬಾಯಲ್ಲಿ ಬಂದು ಬಿಡ್ತು. ಹಾಗಾಗಿ ಇವತ್ತು ಬಹಳ ಒಳ್ಳೆಯ ದಿವಸ. ಒಂದು ಕಡೆ ಬ್ರಹ್ಮಕಲಶ ಆಗಿ ದೇವರನ್ನ ನೀವಲ್ಲಿ ಸ್ಥಾಪಿಸಿ ಪುನರ್ ಶಕ್ತಿಯನ್ನು ಅವರಿಗೆ ಪೂಜ್ಯರು ಹೇಳಿದಾಗೆ ನೀಡಿ ಗೌರವಿಸ್ತಾ, ಜೊತೆಗೆ ಅಸ್ತು ಅಂತ ಗುರುಗಳು ಬಂದು ಅಸ್ತು ಹಾಗೆ ಆಗಿದೆ, ಪ್ರತಿಷ್ಠೆ ಆಗಿದೆ ಅಂದರೆ ನಿಮಗೆ ಅದಕ್ಕಿಂತ ದೊಡ್ಡ ಪುಣ್ಯ ನಿಮಗೇನು ಬೇಕಾಗಿದೆ. ಇವತ್ತು ಎಲ್ಲ ನಮ್ಮ ಅಧ್ಯಕ್ಷರು ಜಯಂತ್ ಶೆಟ್ಟರು ಮತ್ತು ಇವರಿಗೆಲ್ಲ ಒಂದೇ ಮಾತನ್ನು ಹೇಳೋದನ್ನು, ಭಾಳ ಪುಣ್ಯಾತ್ಮರಿದ್ದೀರಿ, ಗುರುಗಳನ್ನು ಸರಿಯಾದ ಸಮಯಕ್ಕೆ ಕರೆದಿದ್ದೀರಿ. ಅವರಿಗೆ ದೇವರು ಆ ಪ್ರಜ್ಞೆ ಕೊಟ್ಟು ಬರೀ ನಿಮಗೆ ಪ್ರಶಂಸೆ ಮಾಡಿ ಆಶೀರ್ವಾದ ಮಾಡಿ ಹೋಗೋದು ಮಾತ್ರ ಅಲ್ಲ, ಭಗವಂತ ಇಲ್ಲೇ ನೆಲೆಯಾಗಿದ್ದಾನೆ ಅನ್ನೋ ಮಾತನ್ನು ಅವರ ಬಾಯಲ್ಲಿ ಹೇಳಿಸಿದ್ದೀರಿ. ಹಾಗಾಗಿ ದೊಡ್ಡ ಭಗೀರಥ ಪ್ರಯತ್ನವೇ ನಿಮ್ಮದು ಅಂಥೇಳಿ ನಿಮ್ಮೆಲ್ಲರನ್ನು ಅಭಿನಂದಿಸ್ತೇನೆ. ಮತ್ತು ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದೀರಿ. ಈಗಾಗಲೇ ಪೂಜ್ಯರು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಏನು ಅಂತಂದರೆ, ದೇವಸ್ಥಾನದ ಸಾನ್ನಿಧ್ಯದ ಬಗ್ಗೆ ಅವರು ಭಾಳ ಹೇಳಿದರು. ಎಲ್ಲ ಕಡೆ ಭಗವಂತನಿದ್ದಾನೆ, ಅದು ನಮ್ಮ ಏಕಾಗ್ರತೆಗೆ ಒಂದು ಶಕ್ತಿ ಬೇಕು. ಹಾಗಾಗಿ ಸಾನ್ನಿಧ್ಯವನ್ನು ಗುರುತಿಸೋಕ್ಕೆ ಸಾನ್ನಿಧ್ಯ ಅಂತ ಶಬ್ದವನ್ನು ಬಳಸ್ತೇವೆ. ಎಲ್ಲ ಕಡೆ ಇದ್ದಾನೆ ಭಗವಂತ, ಅದರ ಸಾನ್ನಿಧ್ಯದಲ್ಲಿ ಇರತಕ್ಕಂಥ ಶಕ್ತಿ ಅದು ಅಣುವೀಕರಣ ಶಕ್ತಿ. ಹಾಗೆ ಒಂದು ಆಟಮ್ ಅಂತಂದರೆ ಎಷ್ಟು ಸಣ್ಣ ಅಣು ಅಂತಂದರೆ ಅದನ್ನು ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಸಣ್ಣ ಶಕ್ತಿಯನ್ನು ಅಣು ಅಂತ ಗುರುತಿಸ್ತೇವೆ. ಅಣುಶಕ್ತಿ ಎಷ್ಟು ಶಕ್ತಿವಂತ, ಅದು ಇಡೀ ದೇಶಕ್ಕೆ ಅದು ಬೆಳಕು ಕೊಡಬಲ್ಲದು, ದೇಶಕ್ಕೆ ಶಕ್ತಿಯನ್ನು ಕೊಡಬಲ್ಲದು, ವಿನಾಶಕ್ಕೂ ಶಕ್ತಿಯನ್ನು ಕೊಡಬಲ್ಲದು. ಅದು ಆ ಸಣ್ಣ ಆಟಮ್ ಅಂತ ಏನು ಹೇಳ್ತೇವೆ ನಾವು, ಸಣ್ಣ ಅಣು, ಆ ಅಣುವಿನ ಶಕ್ತಿ ಭಗವಂತನ ಸಾನ್ನಿಧ್ಯವನ್ನು ಶ್ರೀಗಳು ಭಾಳ ಚೆನ್ನಾಗಿ ಇಲ್ಲಿ ವಿವರಿಸಿದ್ದಾರೆ. ಒಂದು ದೇವಸ್ಥಾನಕ್ಕೆ ಒಬ್ಬ ಭಕ್ತ ಹೋದನಾಗ ಒಬ್ಬ ಕಣ್ಣಿಲ್ಲದ ಕುರುಡ ದಿವಸ ದೇವಸ್ಥಾನಕ್ಕೆ ಬರುವುದನ್ನು ಗಮನಿಸ್ತಾನೆ. ಅವನು ಕೇಳಿದ, ನಿನಗೆ ಕುರುಡ, ನಿನಗೆ ಕಣ್ಣಿಲ್ಲ, ನಿನಗೆ ದೇವರು ಕಾಣೋದಿಲ್ಲ, ಆದರೂ ದಿನ ದೇವಸ್ಥಾನಕ್ಕೆ ಯಾಕೆ ಬರ್ತಾ ಇದ್ದೀನಿ, ನಿನಗೇನು ಗೊತ್ತಾಗುತ್ತೆ ಅಂತ ಹಾಸ್ಯ ಮಾಡಿದ್ ನೋಡಿ. ಆಗ ಕುರುಡ ಹೇಳ್ತಾನಂತೆ, ನನಗೆ ಬಹಳ ಮುಖ್ಯವಾದ್ದು ನಾನು ದೇವರು ನೋಡೋದಲ್ಲ, ಅವ್ರು ನನ್ನ ನೋಡೋದು ಬಹಳ ಮುಖ್ಯ ಅಂತ ಹೇಳಿದ್ನಂತೆ ಅವನು. ಹಾಗೆ ನಮಗೆ ಇವತ್ತು ನಾವು ದೇವಸ್ಥಾನಕ್ಕೆ ಬಹಳ ದೂರದಿಂದ ಬರ್ತೇವೆ. ಅನೇಕ ಮಂದಿ ಧರ್ಮಸ್ಥಳದಲ್ಲಿ 4 ಗಂಟೆ 6 ಗಂಟೆ ಸಾಲಿನಲ್ಲಿ ಕ್ಯೂನಲ್ಲಿ ನಿಲ್ಲಬೇಕಾಗ್ತದೆ. ಬಂದು ಸಾಲಿಗೆ ಬಂದು ಕರೆಕ್ಟಾಗಿ ದೇವರ ಮುಂದೆ ಬಂದ ಹೊರಗೆ ನೋಡ್ತಾರೆ. ಹೀಗೆ ನಾನು ಅವ್ರಿಗೆ ಕೇಳೋದುಂಟು, ಎಲ್ಲಿ ನೋಡ್ತಾ ಇದ್ದೀನಿ ಇನ್ನು ಅಂತ. ಅವನು ಹುಡುಕೋ ದೇವ್ರನ್ನ ಎಲ್ಲಿ ಅಂತ. ಆಗ
ನಾನು 4 ಗಂಟೆ ಶಿಕ್ಷೆ ಕೊಟ್ಟಿದ್ದೇವೆ ನಿನಗೆ ಲೈನಲ್ಲಿ ನಿಲ್ಲುವಂಥ ಸಾಲ ನಿನಗೆ ಅಂತ. ಆದರೆ ಅವನಿಗೆ ದೇವರು ಕಾಣೋದೇ ಇಲ್ಲ, ಕಣ್ಣಿದ್ರೂ ದೇವರು ಅವನಿಗೆ ಕಾಣೋದಿಲ್ಲ. ಅವನು ಎಷ್ಟು ಒಳ್ಳೆ ಮಾತು ಹೇಳಿದೆ ಹೇಳಿ, ಕಣ್ಣಿಲ್ಲದ ನನಗೆ ನಾನು ದೇವರನ್ನು ನೋಡಬೇಕಾದಿಲ್ಲ, ದೇವರು ನನ್ನ ನೋಡಿದರೆ ಸಾಕು ಅಂತ. ಇದು ನಿಜವಾಗಿ ನಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ, ನಾವು ಕಣ್ಣಿದ್ದು ಕುರುಡರು. ನಮಗೆ ಎಷ್ಟೋ ಸಲ ಕಣ್ಣಿದ್ರೂ ಕೂಡ ನಾವು ನೋಡುವ ಅಂಶವನ್ನು ನೋಡೋದಿಲ್ಲ. ನಮಗೆ ಒಳ್ಳೆಯ ವಿಷಯಗಳು ಬೇಡ, ಒಳ್ಳೆಯ ವಿಚಾರಗಳನ್ನು ಮನಸ್ಸಿಗೆ ಸಂತೋಷ ಕೊಡತಕ್ಕಂಥ ಮತ್ತು ನಮಗೆ ಉತ್ಸಾಹ ಕೊಡತಕ್ಕಂಥ, ತೇಜಸ್ಸು ಕೊಡತಕ್ಕಂಥ, ಶಕ್ತಿ ಕೊಡತಕ್ಕಂಥ ವಸ್ತು ವಿಷಯಗಳನ್ನು ನಾವು ತಿಳ್ಕೊಳ್ಳೋದು ನೋಡೋ ಬದಲು ಅನೇಕ ಬೇರೆ ವಿಚಾರ ನೋಡಿ ಮನಸ್ಸಿಗೆ ಘಾಸಿ ಮಾಡಿಕೊಳ್ತೇವೆ. ಯುದ್ಧದ ವಿಷಯ, ಎಲ್ಲೆಲ್ಲೋ ಯುದ್ಧ ಆಗ್ತಾ ಇದೆ, ರಕ್ತಪಾತ, ದಿವಸ ಬೆಳಿಗ್ಗೆ ಹಾಕಿ ನೋಡೋದು ಇಲ್ಲಿ ಯುದ್ಧದಲ್ಲಿ ಎಷ್ಟು ಜನ ಸತ್ತರು, ಎಷ್ಟು ಜನಕ್ಕೆ ಗಾಯ ಆಯಿತು, ಎಷ್ಟು ಜನಕ್ಕೆ ಎಷ್ಟು ಅಲ್ಲಿ ಭೀಕರವಾಗಿ ಪರಿಣಾಮ ಇದು. ಅಲ್ಲ, ವಿಷಯ ಬೇಕು, ಜ್ಞಾನ ಬೇಕು. ಆದರೆ ಇಂತಹದ್ದನ್ನೇ ನೋಡ್ತಾ ಹೋದರೆ ಕಣ್ಣಿದ್ದವರಿಗೆ ಕಷ್ಟ, ಕುರುಡರೇ ಪುಣ್ಯಾತ್ಮರು. ಅವರಿಗೆ ಯಾವುದು ಫಿಲ್ಟರ್ ಆಗ್ತದೆ, ಒಳ್ಳೆಯ ವಿಷಯಗಳೇ ಒಳಗೆ ಹೋಗ್ತದೆ. ನಾನೊಬ್ಬ ಗುರುಗಳ ಹತ್ರ ಹೋಗಿ ಮಾತಾಡುವಾಗ ಅವ್ರ ಹತ್ರ ಹೇಳಿದೆ ನಾನು, ಸ್ವಾಮೀಜಿ ಇವತ್ತು ಇಂಥದ್ದ, ಹೌದಾ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದರು. ನಾನು ಕೇಳಿದೆ, ಸ್ವಾಮಿ ಇಷ್ಟೊಂದು ಒಳ್ಳೆಯ ವಿಷಯ ನಿಮಗೆ ಗೊತ್ತಾಗಲಿಲ್ವಾ ಅಂತ ಹೇಳಿ. ಇಲ್ಲ, ನಾನು ಪೇಪರೇ ಓದೋದಿಲ್ಲ ಅಂತಂದ್ರೆ. ಅರೆ, ಪೇಪರೇ ಓದೋದಿಲ್ಲ ಅಂತಾದರೆ, ಈ ವಿಷಯವೇ ಗೊತ್ತಿಲ್ಲ ಅಂತಾದರೆ ನೀವು ಹೇಗೆ ತಿಳ್ಕೊಳ್ತೀರಿ ಅಂತ. ಅದಕ್ಕೆ ನೋಡಿ, ಒಳ್ಳೆಯ ವಿಷಯದ್ರಿಗೆ ನೀವು ಬಂದು ಹೇಳಲಿಲ್ವಾ? ಹಾಗೆ ಯಾರಾದರೂ ಬಂದು ನಮಗೆ ಒಳ್ಳೆಯ ವಿಷಯ ಹೇಳ್ತಾರೆ, ಕೆಟ್ಟ ವಿಷಯ ನಮಗೆ ಬೇಡ. ನಾವು ಪತ್ರಿಕೆಯಲ್ಲಿ ಎಷ್ಟು ಕೊಲೆ ಆಯಿತು, ಎಷ್ಟು ದರೋಡೆ ಆಯಿತು, ಎಷ್ಟು ಹಿಂಸೆ ಆಯಿತು ಅಂತ ಅನ್ನೋ ಮಾಹಿತಿ ನನಗೆ ಬೇಡ. ಒಳ್ಳೆಯ ವಿಷಯ ತಿಳ್ಕೊಳ್ಬೇಕು ಅಂತಿದೆ, ಅದರಂತ ನಿಮ್ಮಂಥ ಪುಣ್ಯಾತ್ಮರು ಬಂದಾಗ ಒಳ್ಳೆಯ ವಿಷಯ ಹೇಳ್ತೀರಲ್ಲ, ಅದೇ ಸಾಕು ನಮಗೆ ಅಂತ ಹೇಳಿದರು. ಹಾಗಾಗಿ ಎಷ್ಟೋ ಸಲ ಈ ಫಿಲ್ಟ್ರೇಷನ್ ಅಂತ ಇದೆ. ನಮಗೆ ಯಾವ ವಿಷಯಗಳನ್ನು ಮಾಹಿತಿ ಪಡ್ಕೊಂಡ್ರೆ ಅದು ನಮಗೆ ಸಂಸ್ಕಾರವನ್ನು ಕೊಡ್ತದೆ, ಸಂಸ್ಕೃತಿಯನ್ನು ಕೊಡ್ತದೆ, ನಮಗೆ ತೇಜಸ್ಸನ್ನು ಕೊಡ್ತದೆ, ನಮಗೆ ವ್ಯಕ್ತಿತ್ವವನ್ನು ಕೊಡ್ತದೆ, ಆದರ್ಶವನ್ನು ಕೊಡ್ತದೆ. ಇದನ್ನು ನಾವು ಸಂಗ್ರಹಿಸ್ತಾ ಹೋಗಬೇಕು. ಯಾವುದು ಬೇಡೋ ಅದನ್ನು ದೂರ ಮಾಡ್ತಾ ಹೋಗಬೇಕು. ಹಾಗಾಗಿ ಈ ದೇವಸ್ಥಾನಗಳಿಗೆ ಬಂದಾಗ ಇದು ಒಂದು ರೀತಿಯಲ್ಲಿ, ಅಲ್ಲಿ ಧ್ವಜಸ್ತಂಭ ಇದೆ, ಧ್ವಜಸ್ತಂಭದ ಒಳಗೆ ಹೋಗುವಾಗ ಎಲ್ಲರೂ ಎಚ್ಚರಿಕೆಯಿಂದಲೇ ಹೋಗಬೇಕು. ಅಲ್ಲಿ 2 ದ್ವಾರಪಾಲಕರಿದ್ದಾರೆ. ನಾವು ಧರ್ಮಸ್ಥಳದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಾಗ ದ್ವಾರಪಾಲಕರು ಸ್ವಲ್ಪ ಹಸನ್ಮುಖಿಯಾಗಿದ್ದರು, ಅದೇ ಸ್ವಲ್ಪ ನಗುವಿನ ಮುಖ ಇತ್ತು. ನಮ್ಮ ಶಾಸ್ತ್ರದ ಹೇಳಿದರು ಶಿಲ್ಪಿಗಳು, ಮೊದಲು ಅವನನ್ನು ಸ್ವಲ್ಪ ಭೀಕರ ಮಾಡಿ ಅಂತ. ಯಾಕೆಂದರೆ ಶಿಸ್ತು ಕಲಿಸಬೇಕು ಜನರಿಗೆ, ಭಕ್ತರಿಗೆ. ಬಂದವರು ಭಕ್ತರು ಸಿನಿಮಾ ನೋಡಿ ಬಂದಿರ್ತಾರೆ, ಅಥವಾ ಎಲ್ಲೋ ಹೋಟೆಲ್ಗೆ ಹೋಗಿ ಅದೇ ಖುಷಿಯಲ್ಲಿ ದೇವರನ್ನು ನೋಡೋದಲ್ಲ, ಸ್ವಲ್ಪ ಗಂಭೀರವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನೋಡಬೇಕು ಅಂತಾದರೆ ಅಲ್ಲಿರುವಂಥ ದ್ವಾರಪಾಲಕರು ಸ್ವಲ್ಪ ಭೀಕರವಾಗಿರ್ಬೇಕು, ಶಿಸ್ತು, ಕಣ್ಣು ಬೆಳೆದಿರಬೇಕು, ಹಲ್ಲು ಸ್ವಲ್ಪ ಕೋರೆ ಇರಬೇಕು, ಹೀಗೆ ನೋಡಬೇಕು ಅಂತಂದರೆ ಎಚ್ಚರಿಕೆ. ಇನ್ನು ಮುಂದೆ ಧ್ವಜಸ್ತಂಭ ದಾಟಿ ಬಂದಿದ್ದು ದೇವಸ್ಥಾನದ ಒಳಗೆ ಹೋಗುವಾಗ ಮೋಜಿಗೆ ಹೋಗಬೇಡ, ತಮಾಷೆಗೆ ಹೋಗಬೇಡ, ಗೌರವ ಭಕ್ತಿಯಿಂದ ಹೋಗುವ ಅನ್ನುವಂಥ ಮಾತು ಬರಬೇಕಾಗಿದೆ. ಹಾಗಾಗಿ ಇಂತಹ ಅನೇಕ ವಿಷಯಗಳನ್ನು ನಾವು ಕ್ಷೇತ್ರಗಳಿಗೆ ಜೋಡಿಸಿದ್ದೇವೆ. ಇವತ್ತು ಬಹಳ ಸುಂದರವಾದ ದೇವಸ್ಥಾನವನ್ನು ರಚನೆ ಮಾಡಿದ್ದಾರೆ. ನಮ್ಮ ಊರಿನಲ್ಲಿ ಸಂಪತ್ತು ಜಾಸ್ತಿ ಆಗಿದೆ, ನಮ್ಮ ಜಿಲ್ಲೆಯಲ್ಲಿ ಸಂಪತ್ತು ಜಾಸ್ತಿ ಆಗಿದೆ. ಈ ಸಂಪತ್ತು ಜಾಸ್ತಿ ಆಗಿರೋ ಫಲವಾಗಿ ದೇವರು ಕೂಡ ಇವತ್ತು ಒಳ್ಳೆಯ ಅಂತಸ್ತನ್ನು ಪಡೀತಾ ಇದ್ದಾರೆ. ಈಗ ನಮ್ಮ ಘಟ್ಟದ ಮೇಲೆ ಅಂತ ನಾವು ಹೇಳ್ತೇವೆ, ಇವತ್ತು ಒಂದು ತಿಂಗಳಿಗೆ 100 ದೇವಸ್ಥಾನಕ್ಕೆ ನಾವು ಧರ್ಮಸ್ಥಳ ದಾನ ಮಾಡ್ತೇವೆ. 100 ಅದರಲ್ಲಿ ಕನಿಷ್ಠ ಒಂದು 10 ನಮ್ಮ ಜಿಲ್ಲೆಯದು ಅಥವಾ ಉತ್ತರ ಕನ್ನಡ ಜಿಲ್ಲೆಯದು ಬರುತ್ತೆ. ಈ 2 ಜಿಲ್ಲೆಯ ಎಸ್ಟಿಮೇಷನ್ ಯಾವಾಗಲೂ 3 ರಿಂದ 10 ಕೋಟಿ. ಆದರೆ ಬೇರೆ ಬರುವಂಥ 90 ದೇವಸ್ಥಾನಗಳ ಬಜೆಟ್ ಯಾವಾಗಲೂ 50 ರಿಂದ 60 ಲಕ್ಷ ಅಷ್ಟೇ. ಅದಕ್ಕಿಂತ ಬಜೆಟ್ ದೊಡ್ಡದವರಿಗೆ ಬರೋದು ಇಲ್ಲ, ದೇವಸ್ಥಾನದ ಕಲ್ಪನೆ ಬರೋದಿಲ್ಲ. ಯಾಕಿದೆ ಹೇಳ್ತಾ ಇದ್ದೇನೆ ಅಂತಂದರೆ, ಆಯಾ ಸಮಾಜದ ಸುಸ್ಥಿತಿಯಲ್ಲಿ ಅವರು ತಮ್ಮ ಸಂಪತ್ತನ್ನು ಬೆಳೆಸ್ಕೊಂಡಾಗ ನಮ್ಮ ನಂಬಿದ ಕ್ಷೇತ್ರಗಳು, ದೇವಸ್ಥಾನಗಳು ಮತ್ತು ಅನೇಕ ವ್ಯವಸ್ಥೆಗಳು ಅವರು ಕೂಡ ಅದೇ ರೀತಿ ಮಟ್ಟಕ್ಕೆ ಕೊಂಡು ಹೋಗಬೇಕು. ಹಾಗಾಗಿ ಇವತ್ತು ಇಲ್ಲಿ ಭಕ್ತರು ಪುಣೆಯಲ್ಲಿದ್ದಾರೆ, ಬೊಂಬಾಯಿಲಿದ್ದಾರೆ, ಅನೇಕ ವ್ಯವಹಾರಗಳಿದ್ದಾರೆ. ಅವರಿಗೆ ಕೊರೋನಾದಲ್ಲಿ ಅನೇಕ ಸಮಸ್ಯೆಗಳಾಗಿರ್ಬೋದು. ಒಬ್ಬರು ಬೊಂಬಾಯಿಯವರು ಬಂದು ಹೇಳಿದರು, ಹೋಟೆಲ್ನವರು, ನಾವು ದಾನ ಮಾಡಬೇಕು ಅಂತಿದೆ, ಆದರೆ ಹಿಂದಿನಾಗೆ ದಾನ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಬಂದ ಭಕ್ತರು, ಊರಿಂದ ಬಂದವರು ಮೊದಲು 5 ಲಕ್ಷ ಕೊಡ್ತಾಯಿದ್ರು, ಈಗ ಯಾಕೆ 50,000 ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ನಮಗೆ 5 ಲಕ್ಷವೇ ಕೊಡಬೇಕು ಅಂತಿದೆ, ಆದರೆ ಈಗ ಕೈ ಕಟ್ಟಿದ ಕೊರೋನಾದಿಂದಾಗಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ದೇವರಿಗೆ ಯಾರು ಮುಕ್ತರಾಗಿ ಸಹಾಯ ಮಾಡಿದವರಿಗೆ ದೇವರು ಕೂಡ ರಕ್ಷಣೆ ಮಾಡಿದ್ರು. ನೋಡಿ, ಈಗ 2 ವರ್ಷ ನಾವು ಅನುಭವಿಸಿದೆವು ಕೊರೋನಾದ ಕಾಯಿಲೆ, ಅದರಿಂದ ಅನೇಕ ನಷ್ಟ. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಎಲ್ಲ ರೀತಿಯಿಂದ ಕೂಡ ಪ್ರಗತಿ ಆಗ್ತಾ ಇದೆ. ಹೇಗೆ ಮಾಸ್ಕ್ ಬೇಡ, ದೂರ ಅಂತರ ಬೇಡ, ಒಟ್ಟಿಗೆ ಕೂತ್ಕೊಳ್ಳಿ ಅಂತ ಹೇಳ್ತಾರೋ ಅದೇ ರೀತಿಯಲ್ಲಿ ಇವತ್ತು ವ್ಯಾಪಾರ ವ್ಯವಹಾರಗಳೆಲ್ಲ ವೃದ್ಧಿ ಆಗ್ತಾ ಇದೆ. ಇವತ್ತು ಸರ್ಕಾರಕ್ಕೆ ಹಿಂದಿಗಿಂತ ಹೆಚ್ಚು ಕಲೆಕ್ಷನ್ ಆಗ್ತದೆ ಅಂತ ಸರ್ಕಾರಕ್ಕೆ ಗೌರವಧನ.
ಹಾಗೆ ನಮ್ಮ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೂಡ ಈ ವರ್ಷ 100ಕ್ಕೆ 100 ವಸೂಲಾತಿಯಾಗಿದೆ. ನಾವು 17,000 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೇವೆ. 17,000 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೇವೆ. 100ಕ್ಕೆ 100 ವಸೂಲಾತಿ ಆಗಿದೆ ಅಂತಂದರೆ ಕೊರೋನಾದ ಸಂದರ್ಭದಲ್ಲಿ ಆಗಿದೆ ಅಂತಂದರೆ ಕೊರೋನಾದ ಕಾಯಿಲೆ ಬಂದಿರಬಹುದು, ಆದರೆ ಯಾರ ಮನಸ್ಸು ಕೂಡ ಸಣ್ಣದಾಗಲಿಲ್ಲ. ಹಾಗಾಗಿ ಬಹಳ ಸಂತೋಷ ನಾನು ಹೇಳ್ತಿದ್ದೇನೆ ನಿಮಗೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಅನೇಕ ಮಂದಿ ಪರಿವರ್ತನೆ ಆಗಿದ್ದಾರೆ. ದಾನ ಕೊಡುವ ಶಕ್ತಿ ಇದ್ದರೆ ಸಣ್ಣ ಊರಿನಲ್ಲಿ ಸಣ್ಣ ಗುಡಿಗಳು ಕೂಡ, ಅದು ಮಾರಿಗುಡಿ ಇರ್ಬೋದು, ಭೂತಾಲಯ ಇರ್ಬೋದು, ದೇವಾಲಯ ಇರ್ಬೋದು, ಎಲ್ಲವೂ ಕೂಡ ಭಾಳ ವಿಶೇಷವಾದ ಯೋಜನೆಯಿಂದ ಬೆಳೀತಾ ಇದೆ. ಹಾಗಾಗಿ ಇವತ್ತು ನಾವೆಲ್ಲ ಭಕ್ತರು ಕೂಡ ನಮ್ಮ ಶಕ್ತಿ ಅನುಸಾರವಾಗಿ ದಾನ ಮಾಡಿ ದೇವಸ್ಥಾನದ ದೈವತ್ವವನ್ನು ಸಾನ್ನಿಧ್ಯವನ್ನು ಬೆಳೆಸಿದರೆ ಪರಿಣಾಮವಾಗಿ ನಮ್ಮ ಸಂಪತ್ತು ಕೂಡ ಹೆಚ್ಚಾಗುತ್ತೆ. ಸಂಪತ್ತಿನ ಅನೇಕ ರೀತಿಯ ಸಂಪತ್ತಿದೆ. ಆರೋಗ್ಯವೂ ಸಂಪತ್ತು, ಸಂಸಾರವೂ ಸಂಪತ್ತು, ನೆಮ್ಮದಿಯೂ ಸಂಪತ್ತು, ನಮ್ಮ ವ್ಯವಹಾರದಲ್ಲಿ ಯಶಸ್ಸು ಎಲ್ಲವೂ ಸಂಪತ್ತುಗಳೇ. ಲಕ್ಷ್ಮಿ ಅಂತಂದರೆ ಅನೇಕ ರೀತಿಯ ಲಕ್ಷ್ಮಿಯನ್ನು ಗುರುತಿಸ್ತೇವೆ. ಹೀಗಾಗಿ ಇವತ್ತು ಅನೇಕ ದಾನಿಗಳು ಇಲ್ಲಿ ದಾನ ಮಾಡಿದವರಿದ್ದೀರಿ. ಆದಷ್ಟು ನಿಮ್ಮಿಂದ ವಿಶೇಷವಾದ ಸೇವೆ ಆಗಿದೆ. ಆದರೆ ನೀವು ಕೊಟ್ಟದ ಸಂಪತ್ತೆಲ್ಲ ಶಾಶ್ವತವಾಗಿ ಇಲ್ಲಿ ಉಳಿತದೆ. ಮುಂದಿನ 500 ವರ್ಷಗಳು, ಈಗ ಪೂಜ್ಯರು ಹೇಳಿದರು ಹಿಂದೆ 900 ವರ್ಷಗಳಾಗಿರಬಹುದು, ಈಗ ಮತ್ತೆ ಈ ಮುಂದಿನ 1000 ವರ್ಷಕ್ಕೆ ಖಂಡಿತವಾಗಿ ಅಲುಗಾಡದ ಹಾಗೆ ನೀವು ದೇವಸ್ಥಾನ ಕಟ್ಟಿದ್ದೀರಿ. ಇವತ್ತಿನ ದೇವಸ್ಥಾನದ ಒಳಗೆ ಹೋಗಿ ನೋಡಿ ಬಂದರೆ ಇನ್ನು ಮುಂದೆ 1000 ವರ್ಷ ಏನು ಅಲ್ಲಾಡಲಿಕ್ಕಿಲ್ಲ. ಭೂಕಂಪ ನಮ್ಮಲ್ಲಿ ಆಗೋದಿಲ್ಲ. ಇಷ್ಟು ದೇವರುಗಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಆ ತೂಕದಲ್ಲಿ ಭೂಕಂಪ ಆಗೋದಿಲ್ಲ. ಭೂಕಂಪದ ಭಯ ನಮಗಿಲ್ಲ. ಅದು ಬಿಟ್ಟರೆ ಬೇರೆ ಯಾವ ಭಯವೂ ನಮಗಿಲ್ಲ. ಹಾಗಾಗಿ ಇವತ್ತು ನೀವು ಒಳ್ಳೆಯ ಶಾಶ್ವತವಾದ ಸೇವೆಯನ್ನು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಇಂತಹ ಕೆಲಸವನ್ನು ಮಾಡಿ ದೇವರಿಗೆ ಯೋಗ್ಯವಾದ ಆಲಯವನ್ನು ಕಟ್ಟಿ ಪೂಜ್ಯರಿಂದ ಬೇಷ್ ಅನ್ನಿಸಿಕೊಂಡು ಪೂಜ್ಯರಿಂದ ಆಶೀರ್ವಾದ ಪಡೆದು ನಿಮ್ಮೆಲ್ಲರನ್ನು ಅಭಿನಂದಿಸಿ, ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲ ಗ್ರಾಮದ ಭಕ್ತರ ಶಕ್ತಿ ಬೆಳೆಯಲಿ, ಕೃಷಿ, ವಾಣಿಜ್ಯ, ವ್ಯವಹಾರ ಎಲ್ಲದೂ ಕೂಡ ಅವರಿಗೆ ಪ್ರಗತಿ ಆಗಲಿ, ಇನ್ನೂ ಹೆಚ್ಚಿನ ಸಂಪತ್ತು ಒದಗಿ ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಎಲ್ಲ ದಾನಿಗಳಿಗೆ, ಎಲ್ಲ ಶ್ರಮಿಸಿದ ಎಲ್ಲ ಇಲ್ಲಿ ಸಮಿತಿಯವರಿಗೆ ಎಲ್ಲರಿಗೂ ಅಭಿನಂದಿಸಿ, ಇಲ್ಲಿ ಶಾಸಕರಾದ ಮೆಂಡನ್ ಅವರಿದ್ದಾರೆ, ಮತ್ತು ಹಿಂದಿನ ಶಾಸಕರಾದ ಸರಕೆ ಅವರೆಲ್ಲರೂ ಕೂಡ ಅಭಿನಂದಿಸಿ ಮತ್ತೊಮ್ಮೆ ಶ್ರೀ ಮಂಜುನಾಥ ಸ್ವಾಮಿಯ ಮತ್ತು ಮಹಾಲಿಂಗೇಶ್ವರ ಆಶೀರ್ವಾದವನ್ನು ಎಲ್ಲರ ಮೇಲೆ ಕೊಡ್ತು. ಬಂಧುಗಳೇ, ಬಹಳ ದೂರದ ಕಡೆಗೆ ಸಾಗಬೇಕಾದ್ದರಿಂದ ಪೂಜ್ಯ ಹೆಗ್ಗಡೆಯವರು ಸಭೆಯಿಂದ ನಿರ್ಗಮಿಸ್ತಾರೆ. ಅವರ ಆಶೀರ್ವಾದದೊಂದಿಗೆ ಸಭಾ ಕಾರ್ಯಕ್ರಮ ನಾವು ಮುಂದುವರಿಸ್ತೇವೆ. ಹಾಗಾಗಿ ತಾವುಗಳೆಲ್ಲ ನಮ್ಮ ಜೊತೆ ಇರಬೇಕು ಅಂತ ಕೇಳಿಕೊಳ್ಳುತ್ತಾ ಪೂಜ್ಯರಿಗೆ ತಲೆಬಾಗುತ್ತಾ ಈ ಸಮಾರಂಭದಿಂದ ಬೀಳ್ಕೊಡುತ್ತಾ ಇದ್ದೇವೆ. ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಸಮಾರಂಭದಲ್ಲಿ ಅಭ್ಯಾಗತರಾಗಿ ಲಾಲಾಜಿ ಮೆಂಡನ್ ಅವರು ನಮ್ಮೊಂದಿಗಿದ್ದಾರೆ. ಈಗಾಗಲೇ ಇನ್ನೇನು ಅರ್ಧ ಗಂಟೆಗಳಲ್ಲಿ ದೇವರ ಉತ್ಸವದ ಕಾರ್ಯಕ್ರಮಗಳ ಆರಂಭ ಆಗ್ತವೆ. ಹಾಗಾಗಿ ಸಭಾ ಕಾರ್ಯಕ್ರಮ ಬೇಗನೆ ಸಂಪನ್ನಗೊಳ್ಳುತ್ತದೆ. ತಾವುಗಳೆಲ್ಲ ಆಸೀನರಾಗಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಲಾಲಾಜಿ ಮೆಂಡನ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಮಾತುಗಳಿಗಾಗಿ ವಿನಂತಿಸ್ತೇನೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೆಜ್ಮಾಡಿ ಈ ಧಾರ್ಮಿಕ ಸಂಸ್ಥೆಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ನಾಗಮಂಡಲ ಸೇವೆ ಈಗಾಗಲೇ ನೆರವೇರಿಸಿಕೊಂಡು ಈಗ ಸಭಾ ಕಾರ್ಯಕ್ರಮ ನಾವು ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮಗೆ ಆಶೀರ್ವಚನ ಮಾಡಲಿಕ್ಕೆ ಬಂದಿರುವಂಥ ಪರಮ ಪೂಜ್ಯ ಶ್ರೀ ಸುಗುಣೇಂದ್ರ ಸ್ವಾಮೀಜಿಯವರಿಗೆ ಅವರ ಆಶೀರ್ವಚನ ಹಾಗೂ ಅವರ ಈ ಒಂದು ದೇವಸ್ಥಾನದ ಬಗ್ಗೆ ಇರುವಂಥ ಚಾರಿತ್ರಿಕ ಹಿನ್ನೆಲೆ ಹಾಗೂ ಶ್ರದ್ಧಾಭಕ್ತಿಯಿಂದ ಪೂಜೆ ಪುರಸ್ಕಾರ ಗೈತಿರುವಂಥ ಸ್ವಾಮೀಜಿಯವರಿಗೆ ಕೂಡ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸ್ತಾ ವೇದಿಕೆಯಲ್ಲಿ ಈಗಾಗಲೇ ಆಶೀರ್ವಚನ ಮಾಡಿ ತೆರಳಿರುವಂಥ ಪರಮ ಪೂಜ್ಯ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಕೂಡ ಅವರಿಗೆ ಅನುಪಸ್ಥಿತಿಯಲ್ಲಿ ಗೌರವ ಪ್ರಣಾಮ ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಸಭೆಯ ಅಧ್ಯಕ್ಷತೆ ವಹಿಸಿರುವಂಥ ಹಿರಿಯರಾದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಜಯಂತ ಶೆಟ್ಟಿ ಪೂಣೆ ಅವರೇ, ಆಡಳಿತ ಮುಖ್ಯಸ್ಥರಾಗಿರುವಂಥ ಶ್ರೀಯುತ ದಯಾನಂದ ಹೆಜ್ಮಾಡಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಮಾಜಿ ಸಚಿವರಾದ ಶ್ರೀಯುತ ವಿನಾಯಕ್ ಕುಮಾರ್ ಸೊರಕೆ ಅವರೇ, ರತ್ನಾಕರ್ ರಾಜರವರೇ, ವೇದಿಕೆಯಲ್ಲಿರುವಂಥ ಇತರ ಎಲ್ಲ ಗಣ್ಯರೇ ಮತ್ತು ಸೇರಿರುವಂಥ ಭಗವದ್ಭಕ್ತರೇ, ಮಾಧ್ಯಮ ಸ್ನೇಹಿತರೆ, ಎಲ್ಲರಿಗೂ ಹೃತ್ಪೂರ್ವಕವಂತ ವಂದನೆ ಸಲ್ಲಿಸ್ತಾ ಇದ್ದೇನೆ. ಕಲಿಯುಗದಲ್ಲಿ ಇರ್ಬೋದು ಅಥವಾ ಪುರಾಣ ಕಾಲದಲ್ಲಿ ಕೂಡ ಬಹಳ ಕ್ಷಿಪ್ರ ಪ್ರಸನ್ನ ದೇವರೆಂಬ ಖ್ಯಾತಿ ಪಡ್ಕೊಂಡಂಥ ಗಣಪತಿ ಇರ್ಬೋದು, ಮಹಾಲಿಂಗೇಶ್ವರ ಇರ್ಬೋದು, ದುರ್ಗಾ ಪರಮೇಶ್ವರ ಎಲ್ಲ ದೇವರಿಗೂ ಪಕ್ಕನೆ ಒಲಿಯುವಂಥ ದೇವರು. ಹಿಂದೆ ಪುರಾಣ ಕಾಲದಲ್ಲಿ
ರಾಕ್ಷಸರು ಕೂಡ ಶಿವನನ್ನು ಆರಾಧನೆ ಮಾಡ್ತಾ ಇದ್ರು. ಹಾಗಾಗಿ ರಾವಣ ಕೂಡ ಶಿವನ ಪರಮ ಭಕ್ತ. ಹಾಗಾಗಿ ಇಂಥ ಪುರಾಣ ಕಾಲದಲ್ಲಿ ಸಾಕಷ್ಟು ಜನರಿಗೆ ದೇವರು ಒಲಿದದನ್ನು ಕೂಡ ನಾವು ನೋಡಿದ್ದೇವೆ. ಆನಂತರ ಏನಾದರೂ ಎಡವಟ್ಟಾದರೆ ಮತ್ತೆ ಮಹಾವಿಷ್ಣು ಬಂದು ಅದನ್ನು ಪರಿಹಾರ ಮಾಡಿದ್ದನ್ನು ಕೂಡ ನಾವು ಕೇಳಿದ್ದೇವೆ. ನಮ್ಮ ಇಲ್ಲಿಯ ಹೆಜ್ಮಾಡಿಯ ಈ ಒಂದು ಮಹಾಲಿಂಗೇಶ್ವರ ದೇವರು ಕೂಡ ಸುಮಾರು 900 ವರ್ಷ ಇತಿಹಾಸ ಇರುವಂಥ ಈ ದೇವಸ್ಥಾನ ಇವತ್ತು ಕಾಲಕ್ಕೆ ಜೀರ್ಣೋದ್ಧಾರ ಆಗ್ತಾ ಬಂದಿದೆ. ಕೊರೋನಾ ಕಾರಣದಿಂದಾಗಿ ನಾವು ನಮ್ಮ ಏನು ನಿರೀಕ್ಷೆ ಅಪೇಕ್ಷೆ ಇತ್ತ ಆ ಮಟ್ಟದಲ್ಲಿ ನಮಗೆ ಎಲ್ರಿಗೂ ಸಹಕಾರ ಕೊಡಲಿಕ್ಕೆ ಸರ್ಕಾರದ ಮೂಲಕ ಕೂಡ ಆಗಿರಲಿಲ್ಲ. ಆದರೆ ಊರವರ ಮತ್ತು ದಾನಿಗಳ ಪರವರಲ್ಲಿದ್ದಂಥ ಮುಂಬೈ, ಪುಣೆ ಮತ್ತು ವಿದೇಶಗಳಲ್ಲಿದ್ದಂಥ ನಮ್ಮ ದಾನಿಗಳ ಸಹಕಾರದಿಂದ ಹಿರಿಯರಾದ ಜಯಂತ್ ಶೆಟ್ಟರವರು, ದಯಾನಂದ ಹೆಜ್ಮಾಡಿಯವರು, ಬೇರೆ ಬೇರೆ ಗಣ್ಯರೆಲ್ಲ ಸಾಕಷ್ಟು ಜನ ಇದಕ್ಕೆ ಕೊಡುಗೆ ಕೊಟ್ಟು ಇವತ್ತು ಈ ದೇವಸ್ಥಾನ ಒಂದು ಒಳ್ಳೆಯ ಶ್ರದ್ಧಾ ಕೇಂದ್ರವಾಗಿ ಬೆಳೆದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಶ್ರಮಿಸಿದಂಥ ಎಲ್ಲರನ್ನು ಕೂಡ ನಾನು ಹಾರ್ದಿಕವಾಗಿ ಅಭಿನಂದಿಸಿದ. ಸರ್ಕಾರದಿಂದ ಕೂಡ ಸರ್ಕಾರದ ಅನುದಾನ ಧಾರ್ಮಿಕ ದತ್ತಿ ಇಲಾಖೆಯಿಂದ ನಾವು ಕೇಳಿದ್ದೇವೆ. ಅನುದಾನದ ಲಭ್ಯತೆ ಮೇರೆಗೆ ಇಲ್ಲಿ ಕೂಡ ಅದನ್ನು ಒದಗಿಸುವಂಥ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ, ಮಧ್ಯೆ 2 ವರ್ಷ ಎಲ್ಲ ಕಡೆ ಸಮಸ್ಯೆ ಬಂದಾಗಿ ಸರ್ಕಾರದ ಹಣ ಕೂಡ ಸ್ವಲ್ಪ ಬಿಡುಗಡೆ ವಿಳಂಬ ಆಗಿತ್ತು. ಹಾಗಾಗಿ ಇಲ್ಲಿ ಅದನ್ನು ಸಮಯಕ್ಕೆ ಸರಿಯಾಗಿ ತರಲಿಕ್ಕೆ ಆಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಪುಣ್ಯ ಕ್ಷೇತ್ರದ ಒಂದು ಜೀರ್ಣೋದ್ಧಾರ ಕಂಡಿರುವುದು ನಮಗೆಲ್ಲ ಊರಿನವರಿಗೆ ಒಂದು ಭಾಗ್ಯ ಇದೆ. ಹಾಗಾಗಿ ನಾನು ಪ್ರತಿ ವರ್ಷ ಇಲ್ಲಿ ರಥೋತ್ಸವ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬಂದು ಹೋಗುವಂಥ ಅವಕಾಶ ಕ್ಷೇತ್ರದ ಜನತೆ ಇಲ್ಲಿ ಒದಗಿಸಿದ್ದಾರೆ. ಸಾಕಷ್ಟು ಇಲ್ಲಿ ಅಭಿವೃದ್ಧಿಯಲ್ಲಿ ರಸ್ತೆಗಳ ಬಗ್ಗೆ, ಹೆಜ್ಮಾಡಿಯ ಮೀನುಗಾರಿಕೆ ಬಂದರ ಬಗ್ಗೆ, ಈ ಸಮಗ್ರ ಹೆಜ್ಮಾಡಿಯ ಬಗ್ಗೆ ಕೂಡ ಅಭಿವೃದ್ಧಿಯಲ್ಲಿ ನಮ್ಮ ಕೊಡುಗೆಯನ್ನು ಕೂಡ ಕಾಲಕ್ಕೆ ನಾವು ಕೊಡ್ತಾ ಬಂದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ದೇವಸ್ಥಾನ ಕೂಡ ಒಳ್ಳೆಯ ರೀತಿಯಲ್ಲಿ ಜೀರ್ಣೋದ್ಧಾರಗೊಂಡು ಇವತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆಗಿದೆ. ನಮಗೆ ಉಚ್ಚಿಲದಲ್ಲಿ ಕೂಡ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಇವತ್ತು ಪುನರ್ ಪ್ರತಿಷ್ಠೆ ಆಗಿದೆ. ಈಗ 11ವರೆಗೆ ಮಹಾಪೂಜೆ ಕೂಡ ಇದೆ. ಹಾಗೆ ನಾನು ಮುಂದೆ ಹೋಗಲಿಕ್ಕೆ ಅನುವು ಕೂಡ ಕೊಡಬೇಕಂತ ಕೇಳಿಕೊಂಡು ಸೋಲ್ಮಲು ನಮ್ಮೊಟ್ಟಿಗೆ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸ್ವರಕ್ಕೆ ಭಿನ್ನಾಧಿಗತ ನೋಡಿ ಕೊರಡುವಂತ ಕೇಳೋದು. ಶಾಸಕರಾಂಚಿನ ಶ್ರೀಯುತ ಲಾಲಾಜಿ ಮೆಂಡನ್ರೆ, ಶ್ರೀಯುತ ಈ ಸಮಾರಂಭದ ಸಭಾಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಂಚಿನ ಜಯಂತ್ ಶೆಟ್ರೆ, ಮೂಲತಃ ಆಡಳಿತ ಮುಕ್ತೇಶ್ವರ ಅಂಚಿನ ಶ್ರೀಯುತ ದಯಾನಂದರೆ, ಎಂಕಲ್ನ ಇವು ಸೀಮೆದ ಅರಸರ ಅಂಚಿನ ಪೂಜ್ಯ ರತ್ನವರ್ಮೆರೆ, ವೇದಿಕೆಡಿತ್ತನಂಚಿನ ಮಾತ ಗೌರವಾನ್ವಿತನಕ್ಲೆ, ಮೂಲು ಸೇರ್ನಂಚಿನ ಮಾತ ಭಕ್ತಾಭಿಮಾನಕ್ಲೆ, ಪರಮ ಪೂಜ್ಯ ಸ್ವಾಮೀಜಿಯರು ಉಲ್ಲೇಖ ಮಾಡ್ತನ ರೀತಿಡೆ ದೇವರು ನಿರಾಕಾರ ಪಂಚಿನ ಅವಕಾಶ ಇತ್ತನಂಚಿನ ಸಂದರ್ಭಡು ಪರಶುರಾಮನ ಸೃಷ್ಟಿದ ಊರುಡು ನಮ್ಮ ದೇವರನ್ನು, ದೇವದೇವರನ್ನು, ನಾಗಣ್ಣು, ಇಡೀ ಪ್ರಕೃತಿನೇ ನಮ್ಮುನಂಚಿನ ಒಂದು ಆರಾಧನೆ ನಮ್ಮಟಿತ್ತನಂಚಿನ ಸಂದರ್ಭಡು ಮಹಾಲಿಂಗೇಶ್ವರ ದೇವರನ್ನ ಸನ್ನಿಧಿ ಹೆಜ್ಮಾಡಿದ ಜೀರ್ಣೋದ್ಧಾರ ಅವಡು ಪಂಚಿನ ರೀತಿಯ ಭಾರಿ ದುಂಬುದ ಒಂಜಿ ಸಂಕಲ್ಪ ಇತ್ತನಂಚಿನ ಸಂದರ್ಭಡು ಯಾನೇ ಶಾಸಕಿಯಾದ ಪುನಗ ಪರಮಪೂಜ್ಯ ಸ್ವಾಮೀಜಿಯರ್ ನಡೆ ಪೋದು ಈ ರೇಖೆ ಚಾಲನೆ ಕೊರಂಡ ಅವು ನೂದೆಗೂ ನೂದು ಪಾಲ ಕೈಗೂಡು ನೂ ಪಂಪ ರೀತಿದ ಒಂಜಿ ಮನವಿನ ಮಲ್ತಿದ್ದೆ. ಇನಿ ಐಕ್ ಒಂದೊಂದು ಪರಮಪೂಜ್ಯ ಸ್ವಾಮೀಜಿಯರು ಆಯ್ತ ನೇತೃತ್ವವನ್ನು ವಹಿಸಾದ ಇನಿ ಭಾರಿ ಆಕರ್ಷಕವಾಯಿನ ಕಾವಂದೇರು ಪಲ್ಲೆ ಕೊನೆ ಎಷ್ಟೋ ವರ್ಷಕ್ಕೂ ಇನಿ ಈ ಪವಿತ್ರ ಜಾಗೆ ಒಂಜಿ ಎಡ್ಡೆ ರೀತಿಡ್ ಇನಿ ಜನಕ್ಕಲಿಗೆ ಅನುಗ್ರಹ ದೀಪುನಂಚಿನ ಒಂಜಿ ದೇವಾಲಯ ಅದು ರೂಪಿತ ಅದು ಆಯ್ತ ಒಂದು ಸಂತೃಪ್ತಿ ನಮ್ಮ ಮಾತನ್ನ ಒಟ್ಟು ಸೇರ್ತಾ ಬಿಂಬ ತೂನಗ ಇನಿ ಮಹಾಲಿಂಗೇಶ್ವರ ದೇವರ ಬಿಂಬ ತೂನಗ ಒಂಜಿ ಪ್ರಸನ್ನತೆ ಆ ಬಿಂಬಡು ತೋಜುಂದುಂಡು. ಅವು ಆ ಬಿಂಬೋಡು ಮಾತ್ರ ಪರಮ ಪೂಜ್ಯ ಸ್ವಾಮೀಜಿ ರೂಪು ಅದನ್ನ ಇನಿ ಜೀರ್ಣೋದ್ಧಾರ ಅಧ್ಯಕ್ಷ ರೂಪು ಅದನ್ನ ದಯಾನಂದ ರೂಪು ಆಡಳಿತ ಮುಕ್ತೇಶ್ವರ ರೂಪು ಅದನ್ನ ಈ ಸಮಸ್ತ ಭಕ್ತಾಭಿಮಾನಕ್ಲ ಮೋನೆಟ್ಲ ಒಂಜಿ ಎಡ್ಡ ರೀತಿ ಒಂಜಿ ಪ್ರಸನ್ನತೆ ಬರ್ಪಂಚಿನ ಒಂಜಿ ಅವಕಾಶ ಇನಿ ಒದಗದು ಬತ್ತನ್ನು ಯಾನ್ ಈ ಸಂದರ್ಭಡು ಜಯಂತ್ ಶೆಟ್ರೆ ನೆತ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಹೆಚ್ಚಿನ ಮಲ್ಲ ಒಂಜಿ ಸಂಬಂಧ ಬೊಂಬೈ ಪುಣೆ ಅದನ್ನ ನಮ್ಮ ಊರದ್ದು ಏರು ಪೆರ ಊರು ಪೋತೇರ
ಆಕಲಿ ಏಪಲ ನಮ್ಮ ಊರಿನ ಮರಪ್ಪಂದೆ ನಮ್ಮ ಊರುಡಾಪಣಂಚಿನ ಎಡ್ಡೆ ಕೆಲಸ ಕಾರ್ಯಗೂ ಧಾರ್ಮಿಕ ಕಾರ್ಯಕ್ರಮಗೂ ಸಂಪೂರ್ಣವಾದ ಸಾಕಾರ ದೀಪಣಂಚಿನ ಕೆಲಸ ಕಾರ್ಯ ಆಯ್ನ ಹಿಡ್ದಾರ ಒಂಜಿ ಈ ದೇವಸ್ಥಾನದ ಜೀರ್ಣೋದ್ಧಾರದ ನೆಕ್ಕ ಒಂಜಿ ಮಲ್ಲ ಆತ್ಮಶಕ್ತಿಯಾದ ಮೂಡಿದು ಬರ್ಪಣಂಚಿನ ಅವಕಾಶ ಶ್ರೀಯುತ ಜಯಂತ್ ಶೆಟ್ಟರ್ನ ನೇತೃತ್ವ ಆಂಡ್ ದಯಾನಂದರೇ ಹೆಜ್ಮಾಡಿಯರೇ ಹೆಚ್ಚಿನ ನಿಮಿಷ ಒಂಜಿ ತಪಸ್ಸೆ ಮಲ್ತಿರಂತ ಪಂಡ ತಪ್ಪಾವಂದೆ ಕರಿನ ಬೇತೆ ಬೇತೆ ಐತನೆ ಉಲ್ಲೇಖ ಮಾಡ್ತಾರ ರೀತಿ ಕೊರೋನಾ ರೋಗ ಬತ್ತನಂಚಿನ ಸಂದರ್ಭ ಊರಿಗೆ ಆಪತ್ತು ಬತ್ತನಂಚಿನ ಸಂದರ್ಭ ನಿರಂತರವಾದ ಮುಲ್ತ ಕೆಲಸ ಕಾರ್ಯ ಹೆಚ್ಚಿನ ಅಂಶ ರಾತ್ರಿ ಪಗೆಲು ಈ ಒಂಜಿ ದೇವಸ್ಥಾನದ ಜೀರ್ಣೋದ್ಧಾರ ಆವಡು ಪಂಪದಿಷ್ಟೇ ಪರಮಪೂಜ್ಯ ಸ್ವಾಮೀಜಿಯರ್ನ ಒಂಜಿ ಅನುಗ್ರಹದ ಒಟ್ಟಿಗೆ ಆ ಕೆಲಸ ಕಾರ್ಯ ಪೂರ್ತಿ ಆವಡು ಪಂಪದಿಷ್ಟೇ ನಿರಂತರವಾದ ತನ್ನಂತ ತೊಡಗಿಸಿದ್ದಾರೆ. ಇನ್ನು ಅಸರಣರ ಶುಭಾಶಂಸನೆ ಮತ್ತು ಅಧ್ಯಕ್ಷೀಯ ನುಡಿಗಳೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಬಂಧುಗಳೇ, ಕಟೀಲಿನ ಬಗ್ಗೆ, ಕಟೀಲಿನ ಅಸರಣರ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ.
ಅಂದೊಂದು ದಿನ ನಂದಿನಿ ನದಿಯು ಉಕ್ಕಿ ಹರಿದಾಗ, ಅಮ್ಮ ಗರ್ಭಗುಡಿಯಲ್ಲಿರುವ ನೀನು ಮುಳುಗುವುದಾದ್ರೆ ನಿನ್ನ ಹೊರತಾಗಿ ನನಗೂ ಬದುಕು ಬೇಡ ಅಂತ ಲಿಂಗರೂಪಿಣಿಯಾದ ತಾಯಿಯನ್ನು ಅಪ್ಪಿಕೊಂಡ ಪರಂಪರೆ ಅಸರಣರದ್ದು ಅನ್ನುವುದನ್ನು ನಾವೆಲ್ಲ ಕೇಳಿದ್ದೇವೆ. ಹಾಗೆ ಬದುಕಿನುದ್ದಕ್ಕೂ ಮನವಚನ ಕಾಯಗಳಲ್ಲಿ ದೇವಿಯನ್ನು ತುಂಬಿಕೊಂಡಂತಹ ಒಂದು ಶ್ರೇಷ್ಠ ಪರಂಪರೆಯ ಬಗ್ಗೆ ಅಪಾರವಾದ ಗೌರವವುಳ್ಳಂತಹ ನಾವುಗಳು ಅದೇ ಗೌರವದಿಂದ ಅನಂತ ಪದ್ಮನಾಭ ಶರಣರನ್ನು ಮಾತಿಗಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್ ವಿದ್ಯುಚ್ಛುಭ್ರಾಸಿತರಜ ಶ್ಯಾಮಾನಸ್ಯ ಮುಖಾನಿತೋ ಜಟಾಬದ್ಧೇಂದುಕರಃ ಪ್ರಿಯಾಯುಂ ನಾಗಭೂಷಣಃ ವಾಸುದ್ರತ್ನಾವಣವಸನಾಲಂಕೃತೆ ಚಾರುಹಸ್ತೈಃ ಶಂಖಂ ಚಕ್ರಂ ವರದಮಭಯಂ ಸಂವಹಂತಿ ತ್ರಿನೇತ್ರೆ ಹೇಮಪ್ರಖ್ಯೆ ಪ್ರಣತವರದೆ ಧಾತ್ರಿ ಪದ್ಮಾಸನಸ್ಥೆ ಕಾರುಣ್ಯಾಬ್ಧೆ ಭಗವತಿ ಮಹಾಲಕ್ಷ್ಮಾಂ ರಕ್ಷ ನಿತ್ಯಂ. ಎಂಕಲ ಆರಾಧ್ಯ ಮೂರ್ತಿಯಾಗಿನ ಕಟೀಲು ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸ ಒಂದು ಈ ಕ್ಷೇತ್ರದ ಅಧಿದೇವತೆಯಾಂಚಿನ ಮಹಾಲಿಂಗೇಶ್ವರಗೆ ಅಡ್ಡಬೂರೊಂದು ಪೂಜ್ಯ ಸ್ವಾಮಿಗಳ ಆಶೀರ್ವಾದ ಬೇಡೊಂದು ಅಂಚನೆ ಜಯನ್ ಶೆಟ್ರೆ ಅಂಚನೆ ದಯಾನ್ ಶೆಟ್ರೆ ಮಾತೇರ್ನ ಬುಧಾರಿ ಹೆಂಗಿತ್ತು ಅಂತೆ ರಾಮಚಂದ್ರ ಭಟ್ರೆ ಮಾತಾ ನಿರತ್ನ ಭಗವದ್ ಭಕ್ತರೆ ಗಣ್ಯರೆ ನಿರತ್ನೋ ಮಾತ ಭಕ್ತರನ್ನ ಹಾಕಲೆ ಇನಿ ನಂಗೆ ಮಲ್ಲೊಂದು ಸಂಭ್ರಮದ ದಿನ ಏತ 100 ವರ್ಷ ಪುರಾತನದಿಂಚ ಅಜೀರ್ಣಾವಸ್ಥೆಡಿತ್ತು ಕ್ಷೇತ್ರ ಇನ್ನು ಜೀರ್ಣೋದ್ರದ ಆನಂದ ಅಂಡ ಅವು ನಿಕ್ಕಲು ಮಲ್ಲೋ ಪುಣ್ಯದ ಒಂದು ದಿನ ಅಂತ ಪನ್ನೋಡು ಇನ್ನೆತ್ತ ಮಲ್ಲ ಪುಣ್ಯದ ದಿನನೇ ಇಜ್ಜಿ ನಿಖಿಲೆಗೆ ಅಂಚನೊಂಜಿ ಪುಣ್ಯ ದಿನೊಟ್ಟು ನಿಖಲು ಉಳ್ಳಾರ ಬಮ್ಮನು ನಿಖಿಲೆಗೆ ಆ ದೇವರು ಯೋಗ ಕೊಡ್ತಿರ ಬಮ್ಮನು ಆ ಅಂಚಿನೋ ಆ ಸಗರಗೆ ಪೂರ ಮೋಕ್ಷ ಪೂರ ಕೋಡೊಂದು ಅಂಡ ಭಗೀರಥ ಬರೋಡಾನ್ ಆಕಲೆ ಮೋಕ್ಷ ಪ್ರಾಪ್ತಿಗೆ ಬೊಕ್ಕದ ಆಯ್ದು ದುಂಬು ಬಿಟ್ಟದ ಆಕಲೆಗೆ ಪೂರ ಮೋಕ್ಷ ಕೊರ್ರೆ ಆಯ್ತು ಏರು ಭಗೀರಥೆ ಶತಪ್ರಯತ್ನ ಮಲ್ತದ ಗಂಗೆರೇ ಸುತ ಭೂಮಿಗೆ ತರ್ಪಡಾದ ಆ ಮೋಕ್ಷನ ಪ್ರಧಾನ ತನ್ನ ಕುಲತಾಕಲಿಗೆ ಮಲ್ಪ ಹಿರಿಯರಿಗೆ ಮಲ್ಪಾಯಿಗೆ ಅವೇ ರೀತಿ ಇನ್ನು ನಿಗುಲು ಪೂರ ಭಗೀರಥ ಪ್ರಯತ್ನಡು ಮುಲ್ತ ಕ್ಷೇತ್ರ ಇಡೇ ಪೋತು ಬರ್ರೆ ಜಾಗಲ ಭಾರಿ ಕಡಿಮೆ ಉಂಡು ಆ ಜಾಗ ಕಡಿಮೆ ನೆಟ್ಲ ಈತ ಮಲ್ಲ ಭವ್ಯ ವಾಯಿಂಚನೋ ಶಿಲಾಮಯ ವಾಯಿಂಚನೋ ಒಂದು ಕ್ಷೇತ್ರ ನಿರ್ಮಾಣ ಮಲ್ತನೋ ಅತ್ಯಂತ ಸ್ತುತ್ಯವಾಯಿನ ವಿಷಯ ಅತ್ಯಂತ ದೇವರಿಗೆ ಪ್ರೀತಿದಾಯಕವಾಯಿನ ವಿಷಯ ದಾಬಣ್ಣಂದ ಅಂಡ ನಮ್ಮ ಮಾತ ಕಡೆಪುಣಂಚಿನೋ ಒಂಜಿ ವಿದ್ಯುತ್ ಶಕ್ತಿನ ಒಂಜಿ ಬಲ್ಬದ ಮುಖಾಂತರ ಎಂಚ ಅನುಭವಿಸೋಪನ ಒಂಜಿ ಮಾತಗಳಿತ್ತು ಗಾಳಿನ ಎಂಚ ಒಂಜಿ ಫ್ಯಾನದ ಮುಖಾಂತರ ನಮ್ಮ ಅನುಭವಿಸೋಪನ ಅಂಚನೆ ಈ ದೇವರು ಪುರ ಆ ಬಿಂಬೋಪಾದಿಡು ಮಾತಗಳಿತ್ತು ಸಾನ್ನಿಧ್ಯ ಒಂಜೇ ಬಿಂಬೋಪಾದಿಡು ಒಗ್ಗೂಡುದು ನಂಗೆ ದೇವೇ ಸ್ವಭಕ್ತ ಜನತಾನ ದೃದೃಕ್ಷಯ ಪಾದಃ ಅರ್ಚಃ ನಿಯತ ಸನ್ನಿಧಿಂ ಮಾದದಾನೆಂದ ಆ ಆಗಮಶಾಸ್ತ್ರೋಡು ಬಂಡ್ಬೇರೆ ದಾಬಣ್ಣ ದೇವರು ಮಾತಕಡೆ ವ್ಯಾಪಾರ ವಾయించిన ದೇವರೇನು ಒಂಜಿ ಬಿಂಬೋಪಾದಿಡು ನಂಗಲ ಒವೇ ಒಂಜಿ ಸರಿಯಾದ ಟ್ರಾನ್ಸ್ಫಾರ್ಮರ್ ಇತ್ತಂಡ ಮಾತ್ರ ಅಡಿಗೆ ಬತ್ತದ ಒಂಜಿ ಶೇಖರಣೆ ಆಮಣ್ಣು ಕರೆಂಟ್ ಎಂಚನ ಅವೇ ರೀತಿ ದುಂಬುದ ಹಾಕಲು ಪೂರ ಸಾನ್ನಿಧ್ಯ ಒಂದು ಸರಿಯಾದ ನೆಲೆಯವರೆಗೆ ಬೋಡಾಯಿಂಚನು ಬಿಂಬೋಪಾದಿನ ದುಂಬು ಕಂಡುಹಿಡಿದೇರು ಐಕ್ ಶಿಲಾಮಯ ವಾಯಿಂచిన ಬಿಂಬ ದಾರುಮಯ ವಾಯಿಂచిన ಬಿಂಬ ಅಂಜನೆ ಲೋಹಿ ಲೇಪ್ಯಾಚ ಕಟುಶರ್ಕರಾದ ಲೇಪದ ಬಿಂಬ ಲೇಖ್ಯಾಚ ಅಂಜನೆ ರೇಖೆ ಬರೆಪಡ ಮುಖಾಂತರ ನಮ್ಮ ಎಂಜಿನ ಮಂಡಲ ಬರೆಪ ಆ ರೀತಿಯ ಬಿಂಬ ಲೇಖ್ಯಾದ ಸೈಕತಿ ಅಂಜನೆ ಮೃಣ್ಮಯ ವಾಯಿಂచిన ಬಿಂಬ ಮನೋಮಯ ಮನಸ್ಸುಡು ದೇವರನ್ನ ಧ್ಯಾನ ಮಲ್ಪಡ ಮುಖಾಂತರ ಬಿಂಬ ಮಣಿಮಯಿ ಅಂಜನೆ ಪಚ್ಚಕಲ್ಲು ಅಂಜನೆ ಸ್ಫಟಿಕ ಹವಳ ಇತ್ಯಾದಿ ಮಣಿಗಳನ್ನೇ ಮಲ್ತಿಂಚಿನ ಬಿಂಬ ಅಂಜನೋ ಇಂಚ ಎಣ್ಮ ವಿಧದೋ ಬಿಂಬೋಪಾದಿಡು ದೇವರಿನ ಆರಾಧನೆ ಮಲ್ಪರೆ ಹಿರಿಯರು ನಾಕೊಂಡು ನಂಗೆ ದಾರಿನ ಬಂದು ಕೊಡ್ತೇನೆ ಅಂಚ ಮೂರು ಅತ್ಯಂತ ಆ ಲಿಂಗ ಸ್ವರೂಪಡ ಇಪ್ಪಡಂಚನೋ ಶಿಲಾಮಯ ವಾಯಿಂಚನೋ
ರುದ್ರದೇವರ ಬಿಂಬ ಉಂಡು ಅಂಚಿನ ಬಿಂಬೋಪಾದಿಡು ಮಾತ ಭಕ್ತರಿಗೆ ಶ್ರೇಯಪ್ರದಾವರೆಗೋಸ್ಕರ ಆ ಬಿಂಬೋಪಾದಿಡು ದೇವರು ಇನಿ ಪೂರ್ಣವಾದ ಸಾನ್ನಿಧ್ಯ ಹೊಂದಿಯರು ಏತೋ ದಿನ ಎಂಚನ ಇತ್ತೇರು ಇನಿ ಪೂರ್ಣವಾದ ನಿಕ್ಕಲಿಗೆ ಮಲ್ಲ ಪುಣ್ಯದ ದಿನ ಇನಿ ಅಂಜಿನ ಇನಿ ಬ್ರಹ್ಮಕಲಶೋತ್ಸವ ಮಾತ್ರ ಬ್ರಹ್ಮಕಲಶೋತ್ಸವದ ಪುಣ್ಯೋತ್ಸವ ಒಂದು ಈ ಕಾಲಘಟ್ಟ ಅಂಚಿನ ಕಾಲಘಟ್ಟಡು ನಿಕ್ಕಲು ಉಳ್ಳರೆ ಆ ಮಾತೆಲ್ಲ ನೆಟ್ಟು ಏತು ಕೆಲವರು ಒಂದೊಂದು ರೀತಿ ರಾಮಾಯಣ ಕಾಲಡು ಕಪಿ ಸೈನಿಕ ಕಪಿಗಳು ಸೇರಿದರೆ ಆ ಮಾತಾ ದೇವತೆ ಆತು ದೇವತೆಲಾದಿತ್ತದು ಆಕಳು ರಾಮದೇವರ ಸೇವೆಗೋಸ್ಕರ ತಂಕಲೆ ಒಂದೊಂದು ರೂಪಡು ಬರ್ತದೆ ಆ ರಾಮಾಯಣ ಕಾಲಡು ಆ ಒಂಜಿ ಸೇತುವೆ ಕಟ್ರೆ ತಂಕುಲು ಇಂಚ ವಾ ಬೆಂತೇರು ಕೆಲವರು ಪರ್ವತನ ಕೊಳತು ಮಾಡಿದೇರು ಕೆಲವರು ಮರನ ಕೊಳತು ಮಾಡಿದೇರು ಇಂಚ ಒಂಜೊಂಜಿ ಕಲ್ಲನ್ನು ಕೊಳತು ಮಾಡಿಯರು ಬಾರ್ದು ಮಲ್ಲ ಸೇತುವೆ ಇಂಚ ನಿರ್ಮಾಣ ಮಲ್ತೇರ ಅಂಚ ಇನಿ ನಿಕ್ಕು ಮಾತೆರ್ಲ ಕಟ್ಟು ಒಂದು ಎಂಕುಲು ಊರ್ದು ಮಾತೆರ್ಲ ಹೆಚ್ಚಾದ ಬೇಟ್ 10 ಕಡೆ ಸಂಪಾದನೆ ಮಲ್ಪನ ದುಡ್ಡು ಹೆಚ್ಚಿ ಅಂಡ ಊರು ಸಂಪಾದನೆ ಮಲ್ಪನ ಒಂಜಿ ಏನ್ ತೂತ್ರ ಮಂಡ ಒಂದು ಅಪರೂಪದ ಒಂಜಿ ಗ್ರಾಮ ಅಂದ ಬರೋಡ ಹಾಕೊಂಡು ಆ ನಿಷ್ಠೆಡ್ ಈತ ಭವ್ಯವಾಯಿಂಚಿನ ಕ್ಷೇತ್ರ ನಿರ್ಮಾಣ ಮಲ್ತಾರೆ ಅಂಚ ನಿಕ್ಕುಲು ನಿರ್ಮಾಣ ಮಲ್ತಿನ ಆ ದೇವರು ಪೂರ್ಣ ಸಾನ್ನಿಧ್ಯ ಇತ್ತೊಂದು ನಿಕ್ಕುಲು ಲೆಫ್ಟ್ ನೈಟ್ ಆ ದೇವರು ರುದ್ರದೇವರು ಮನಸ್ಸುದ ಕಾರಕ ಆಯ್ ಎಂಚಿನ ರುದ್ರದೇವರು ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಮನಸ್ಸೇ ಬಂಧನಗುಲ ಮೋಕ್ಷಗುಲ ವಿಮುಕ್ತಿಗಳ ಕಾರಣ ಮನಸ್ಸೇ ಅಂಚಿನ ಮನಸ್ಸು ನಿಯಾಮಕ ರುದ್ರದೇವರು ಮಾತರೆಗಲ ಎಡ್ಡ ಮನಸ್ಸು ಕೊರ್ದು ಈ ಕಾರ್ಯನ ಮಲ್ದೇರು ನಲ ಮಿತ್ತಲ ಎಡ್ಡ ಮನಸ್ಸು ಕೊರ್ದು ಮೂಳು ಸದ್ಧರ್ಮಾಚರಣ ನಿರಂತರ ಮಲ್ಪನ ಸೌಭಾಗ್ಯ ಈ ಭಕ್ತರ ಪಾಲಗೆ ನಿರಂತರ ತಿಕ್ಕಡೆಂದು ಪಣಂದು ನಿಕ್ಕ ಕೈಂಕರ್ಯ ಏರೇರು ಮಲ್ತಾರ ಆಕರೆಗೆ ಪೂರ ಆಯುರಾರೋಗ್ಯ ಕೊರ್ದು ಉತ್ತರೋತ್ತರ ಶ್ರೇಯಸ್ಸಿದ್ದಾವರ ಮಸ್ತ್ ಕೆಲಸ ಮಲ್ತಿನಾರೆ ನಮ್ಮ ಜಯಂತ್ ಶೆಟ್ರು ಆರು ಪಣವಡು ಮಲ್ತಿರೋದ್ರಿಂದ ಅಂಡ ಬರ ದಯಾನ್ ಶೆಟ್ರು ಮುತುವರ್ಜಿ ವಯಸ್ಸಾದ ಅವು ಇಂಚನೇ ಆವಡೊಂದು ಏನು ಆರು ಮುರಾನಿ ಗಾಡಿ ಗುನ್ನಗನೆ ಆರು ಒಂಜಿ ಪಾತ್ರ ಬಣ್ಣು ಹೆಂಗ್ ಬಾರಿ ಆರ್ನ ಏತು ನಿಯಂತ್ರಣ ಶಕ್ತಿ ಉಂಡು ಬಣ್ಣು ಹೆಂಗೆ ಗೊತ್ತಾಂಡ ಒಂಜಿ ಮ್ಯಾನೇಜ್ಮೆಂಟ್ ಮಲ್ಪಣು ಆ ಚಾಕತಿಕ್ಕೆ ಮಾತೆರೆಗೆಲ್ಲ ಬರ್ಪೋಜಿ ಅಂಜ ದಯಾನ್ ಶೆಟ್ರು ಮುರಾನಿ ಗುರುಕುಲ ಉಬ್ಲಗನೆ ಆರು ಒಂಜಿ ಪಾತ್ರ ಬಣ್ಣಾಗ ಅವ್ರಿಗೆ ಕೇಂದ್ರ ಅವು ಎಂಚ ಮಲ್ಪೊಂಡಿದ್ದೇವೆ ಈಗ ಏತು ಲಾಗಿದ ನಿರ್ದೇಶನ ಕೊರಿಯರ್ ಬಂಡ ಅಂಚಲು ನಿರ್ದೇಶನ ಆರ್ನ ಬಾಯಿಡು ಬತ್ತರಿಂದ ಅಂಡ ಅವನಗ ಅಂಜನು ಪ್ರತಿಯೊರಿಯನ್ನ ಎಡ್ಡ ರೀತಿಡ್ ಪತಂದು ಬೋಪಣನೆ ಮಲ್ಲೊಂಜಿ ಕೆಲಸ ಆ ರೀತಿಡ್ ಆ ಕಾರ್ಯನ ಅವರ ಸಾರಥಿಯಾದ ಮಲ್ತೇರು ಕೃಷ್ಣದೇವರು ಪಾಂಡವರನ್ನಾಕಲ್ಲ ನೆಟ್ಟು ಎಂಚ ಸಾರಥ್ಯ ವಹಿಸಾದಿರ ಅವೇ ರೀತಿ ಈ ಮೃತ್ಯುಂಜಯ ರುದ್ರದೇವರನ್ನ ಸಾರಥ್ಯನೇ ನಡಬಾದೇರು ದಯಾನಂದ ಶೆಟ್ರು ಆ ರೀತಿ ತಂಗ ತೀರ್ಜಡಲ ಮಸ್ತ್ ಕೆಲಸ ಮಲ್ದಿನಾರು ದಯಾನ್ ಶೆಟ್ ನಮ್ಮ ಜಯಂತ್ ಶೆಟ್ರು ಬೆತ್ತು ಆರೆಗೆ ಪೂರ ಮಾತ ನಿಕ್ಕಲು ಪೂರ ಕೈ ಜೋಡಿಸಾದ ಒಂಜಿ ಕೈಯಿಂದ ಆವಡೊಂದು ಅಣ್ಣ ಬೆರಳು ಪೂರ ಸೇರನ್ನ ಮಾತ್ರ ಕೈಯಿಂದ ಆವಣೆ ಪ್ರತಿಯೊರಿಲ್ಲ ದಾನಿಲು ಅಂಚನೆ ಕೆಲಸ ಮಲ್ಪನ ಹಾಗೂ ಮುಖ ಪೂರ ಸೇರನ್ನ ಮಾತ್ರ ಆ ಕೆಲಸ ಕಂಪೂರ್ತಿ ಅವರ ಸಾಧ್ಯ ಉಂಡು ಆ ಕೆಳಗೆ ಪೂರ ಆ ರುದ್ರದೇವರು ಅನುಗ್ರಹ ಮಲ್ಪಡು ಎಡ್ಡ ಮನಸ್ಸುಕೊಳ್ಳೋಡು ಧರ್ಮ ಕಾರ್ಯದ ದಾರಿನ ತೋರಿಪಾಡು ಪಡೆದು ಪಣಂದು ಎನ್ನ ಪಾತ್ರನು ಜಗದಂಬಾರ್ಪಣ ಮಸ್ತು. ಯಜಮಾಡಿ ಗ್ರಾಮದೊಡೆಯ ಶ್ರೀ ಮಹಾಲಿಂಗೇಶ್ವರ ದೇವರ ಅಷ್ಟಬಂಧ ಬ್ರಹ್ಮಕಲಶ ಪುಣ್ಯೋತ್ಸವದ ಈ ಸಂದರ್ಭದಲ್ಲಿ ನಡೆದಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ಆಶೀರ್ವದಿಸಿದಂತಹ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಕುತ್ತಿಗೆ ಮಠ ಉಡುಪಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದೂರದ ಧರ್ಮಸ್ಥಳದಿಂದ ಬಂದು ನಮಗೆ ಅನುಗ್ರಹ ಭಾಷಣ ಮಾಡಿದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಪದ್ಮ ವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಇವರು
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮಿಂದ ಬೀಳ್ಕೊಂಡವರಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಶ್ರೀಯುತ ಜಯಂತ್ ಶೆಟ್ಟಿ ಪುಣೆ ಸಭಾಧ್ಯಕ್ಷರು, ಇವರು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಂಥ ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂಥ ಶ್ರೀ ದಯಾನಂದ ಹಿಮಾಡಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಶುಭ ಸಂಶೋಧನೆ ಮಾಡಿದಂಥ ಶ್ರೀ ಕ್ಷೇತ್ರ ಕಟೀಲು ಇಲ್ಲಿಯ ಅರ್ಚಕರಾದಂಥ ಶ್ರೀ ಅನಂತ ಪದ್ಮನಾಭ ಅಶ್ರಣ್ಣ ಇವರನ್ನು ಕೂಡ ಹಾರ್ದಿಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಾಜರಿದ್ದು ನಮ್ಮಿಂದ ಬೀಳ್ಕೊಂಡು ನಡೆದಂಥ ಶ್ರೀಯುತ ಲಾಲಾಜಿ ಆರ್ ಮೆಂಡನ್ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ, ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಮ್ಮೊಂದಿಗೆ ದಾನಿಗಳಾಗಿ ನಮ್ಮೊಂದಿಗೆ ಸಹಕರಿಸಿದ ಹಾಗೂ ಇಂದಿನ ಈ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀಯುತ ಸದಾನಂದ ಕೆ ಶೆಟ್ಟಿ, ಪ್ರೊಪ್ರೈಟರ್ ಸದಾನಂದ ಗ್ರೂಪ್ ಆಫ್ ಹೋಟೆಲ್ ಪುಣೆ ಮುಂಬೈ, ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಹೇರಂಬ ಇಂಡಸ್ಟ್ರೀಸ್ ಮುಂಬೈ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀಯುತ ರಘುರಾಮ್ ಕೆ ಶೆಟ್ಟಿ, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹೋಟೆಲ್ ಕಾರ್ಪೊರೇಟ್ ಸಿಬಿಡಿ ಇದರ ಪ್ರೊಪ್ರೈಟರ್ ಆದಂತಹ ಶ್ರೀಯುತ ಸದಾಶಿವ ಎಸ್ ಶೆಟ್ಟಿ, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ವೇದಿಕೆಯಲ್ಲಿರುವಂತಹ ಶ್ರೀ ಕ್ಷೇತ್ರದ ಅರ್ಚಕರು ಮಾರ್ಗದರ್ಶಕರಾದಂಥ ಶ್ರೀ ರಾಮಚಂದ್ರ ಭಟ್, ಇವರು ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹೆಜಮಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀ ಪ್ರಾಣೇಶ್ ಹೆಜಮಾಡಿ, ಇವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬೊಮ್ಮಾಯಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಪುಷ್ಪರಾಜ್ ಎಸ್ ಶೆಟ್ಟಿ, ಇವರು ಕೂಡ ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಆತ್ಮೀಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ಶ್ರೀಯುತ ದಾಮೋದರ್ ಶರ್ಮಾ ಹಾಗೂ ನವೀನ್ ಶೆಟ್ಟಿ NMR, ಇವರನ್ನು ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಈ ಅತ್ಯುತ್ತಮ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಭವ್ಯವಾದ ಶಿವಾಲಯ ನಿರ್ಮಾಣದಲ್ಲಿ ದಾನಿಗಳಾಗಿ ಸಹಕರಿಸಿದ ಎಲ್ಲ ಮಹಾದಾನಿಗಳಿಗೂ, ವಸ್ತು ರೂಪದಲ್ಲಿ ಸಹಾಯ ಮಾಡಿದ ಎಲ್ಲ ದಾನಿಗಳಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜೀರ್ಣೋದ್ಧಾರ ಸಂದರ್ಭದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ ಸಂಘ ಸಂಸ್ಥೆಗಳಿಗೂ, ಬ್ರಹ್ಮಕಲಶೋತ್ಸವಕ್ಕೆ ಹೊರಕಾಣಿಕೆ ನೀಡಿದಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ಹಾಗೂ ಭಕ್ತಾಭಿಮಾನಿಗಳಿಗೂ, ಸಂಕೋಚದ ದಿನದಿಂದ ಬ್ರಹ್ಮಕಲಶದ ದಿನದವರೆಗೆ ಈ ಕ್ಷೇತ್ರದಲ್ಲಿ ಭಜನಾ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲ ಭಜನಾ ತಂಡಗಳಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಈ ಸಂಕೋಚದ ದಿನದಿಂದ ಇಲ್ಲಿಯವರೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರಿಗೂ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಜೀರ್ಣೋದ್ಧಾರ ಸಂದರ್ಭದಿಂದ ಇಂದಿನವರೆಗೆ ಪ್ರಚಾರವನ್ನು ನೀಡಿದಂಥ ನಮ್ಮ ಮಾಧ್ಯಮ ಮಿತ್ರರಿಗೂ
ಈ ಕ್ಷೇತ್ರದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಮಗೆ ಸಹಕರಿಸಿದ ಎಲ್ಲರಿಗೂ ಶ್ರೀ ಮಹಾಲಿಂಗೇಶ್ವರ ದೇವರು ಅನುಗ್ರಹ ನೀಡಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.
ದೇವ ಜಗದೀಶ ಮುದದಿಂದ ನಿನ್ನ ತಾನಿಗದಗದೈ ತಾ ತಾ ತಾನಿಗದಗದೈ ತಾ ತಾ ಅರರಗೆಲ್ಲಯ ಮಹಿಮೆಯನ್ನು ಪೊಗಳಲಲ್ಲ ಧರಣಿಯನ್ನು ಪೊತ್ತಿದ್ದ ಮಹೇಶಗರಿರು ಹರಣ ಸುಕುಮಾರ ಆಗಮಗೆ ಸಾಕಾರ ಧರೆಯುಳು ವಿಶೇಷ ಮದ ಮೂರ ವಿಘ್ನೇಶ ದೇವ ಜಗದೀಶ ಶರಣ ವಿಘ್ನೇಶ ಮದದಿಂದಲಿಲ್ಲ ಪಂಕಜಾವುಗಿ ಬರುವವಾರ ಪಂಕಜಾವುಗಿ ಬರುವ ಭಾವನ ಶಂಕರನಾದರಿ ಶಂಕರ ಪ್ರಿಯ ದೇವಿ ದೌಪದ ಪಂಕರೋಗ ನಮೋ ನಮ ಶಂಕರ ಪ್ರಿಯ ದೇವಿ ದೌಪದ ಪಂಕರುಗೆ ನಮೋ ನಮೋ ಶರಣು ಶರಣು ಶರಣಾಗತ ರಕ್ಷಾ ಮಲ್ಲರ ಹರಿಗೆ ಬಲಬಲಾಭಿ ಅನಂತಗಿಯ ನುಡಿಬಲಿ ಗಣಮಂತದ ಭವದಿವಾರ ಗಗನದರಗದಗಿನ ವೀರನಾರಾಯಣ ಗಗನಬಲಬಲಾಭಿ ಗಗನಬಲಬಲಾಭಿ ಗಗನವೆಲ್ಲವೂ ನಿಲ್ಲಲಾಭಿ स्कंदौ षण्मुखौ देवौ शिवतेजौ चतुर्भुजौ कुमारौ स्वामिनाथौ तं कार्तिकेयौ नमाम्यहम् तं कार्तिकेयौ नमाम्यहम् अरमगद कुमारगे चलधीर गंभीर रती धीरे आरु मगध कुमार गे
ವಿಷವಿಸನಾಥನಾಯ ಕಾಮಕಲಾಪತಿ ಚಿನ್ಮಯ ಸಂಜೀವ ಶರಣಪತಿ ಶುಭಕರಣ ಸಂಜೀವ ಶರಣಪತಿ ಶುಭಕರಣಾಯ ದಿನತೈ ದಿನತೈ ತೈ ದಿನದೈ ತೈ ದಿನದೈ ತೈ ದಿನದೈ ತೈ ದಿನದೈ ಪಾಲಿಸು ಷಟ್ಮನ ಪಾಲಿಸು ಷಟ್ಮನ ದೇವ ಸುಶೀಲ ಗುಣ ಸದನಾ ಕರುಣಾಳು ಕಮಲ ಮುಖ ನಿಲ ಪುರುಷ ವೇಷಾಲದಯಾನಿದೆ ಪಾಲಿಸು ಷಟ್ಪದನ ದೇವ ಸುಶೀಲ ಸುಗುಣ ಸದನಾಯ ಇಂದನ ದಿನ್ನತೈ ತೊಂದನ ದಿನ್ನತೈ ಇಂದನ ದಿನ್ನತೈ ನಿಲ್ಲತೈ ನಿಲ್ಲತೈ ದಿನದ ದಿನದಿ ತೊಂದರ ದಿನದಿ ತೈ ದಿನದೈ ತೈ ದಿನದೈ ತೈ ದಿನದೈ ತೈ ದಿನದೈ ತೈ ದಿನದೈ ಒಂದೇ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿ ಅಂಬುನಿಧಿಯ ಆತ್ಮನಿಗೆ ಕೈ ಮುಗಿದು ಅಂಬುಜಾಸನಾಣಿಯರ ಹಾರಾಂಬುಜಕ್ಕೆ ಬುಡಬಡುತ್ತ ವರ್ಣಿಪೆನಿ ಕಥಾಮೃತವೋ
ಅಲ್ಲಿ ನಾನಯ್ಯ ಗಂಧರ್ವಲೋಕಕ್ಕೆ ಯಾರನ್ನು ಕಂಡಿದ್ದೇನೆ ನಾನೇ ಸರಿ ಅನೇಕ ಗಂಧರ್ವಾಧಿಪನಾದಂತಹ ಊಹು ಗಂಧರ್ವರಿಗೆ ಜಯವಾಗಲಿ ಎನ್ನುವಂತಹ ಜಯಘೋಷವನ್ನು ಕೇಳಿದಾಗ ಮನಸ್ಸು ತುಂಬಿ ಬರ್ತಾ ಇದೆ. ಗಂಧರ್ವರಲ್ಲಿ ಎರಡು ವಿಧ, ಒಂದು ದಿವ್ಯರು ಮತ್ತು ಮರ್ತ್ಯರು. ದಿವ್ಯರು ಅಂತ ಹೇಳಿದರೆ ಗಂಧರ್ವ ಲೋಕದಲ್ಲಿಯೇ ಹುಟ್ಟಿ ಬೆಳೆದವರು, ಮರ್ತ್ಯರು ಅಂತ ಹೇಳಿದರೆ ಮರ್ತ್ಯ ಲೋಕದಲ್ಲಿ ಹುಟ್ಟಿ ಪುಣ್ಯ ಸಂಪಾದನೆಯನ್ನು ಮಾಡಿ ಗಂಧರ್ವ ಲೋಕವನ್ನು ಸೇರಿದವರು. ಅದರಲ್ಲಿ ದಿವ್ಯರು ನಾವು. ದಿವ್ಯರಲ್ಲಿಯೂ ಎರಡು ಪ್ರಭೇದಗಳಿವೆ. ಮುನಿ ಎಂಬವರಿಗೆ ಹುಟ್ಟಿದವರು ಮೌನೇಯರು, ರಾಧಾದೇವಿಗೆ ಹುಟ್ಟಿದವರು ಪ್ರಾಧೇಯರು. ಅದನ್ನು ಪ್ರಾಧೇಯರು ನಾವು ಎನ್ನುವಂತೆ ಇಂದು ಕೂಡ ಸುರಪ್ಪನ ಓಲಗದ ಕಾರ್ಯಕಲಾಪವನ್ನು ಮುಗಿಸಿ ನನ್ನ ಆಸ್ಥಾನವನ್ನು ಬಂದು ಸೇರಿದ್ದೇನೆ. ನನ್ನ ಸತಿಯರಿಗೆ ನನ್ನಲ್ಲಿ ಮಾತಾಡಬೇಕಂತ ಸಂಭ್ರಮ ನಿಭವನಿಗೆ ರಾಹು ಸೋಕಿದ ಅಂತಪುರಕ್ಕೆ ಬಂದಾಗ ನನ್ನನ್ನು ಮುದ್ದಿಸುವುದು. ಆದ್ರೆ ಇಂದು ಹಾಗಲ್ಲ. ನೀವೆಲ್ಲ ಇಂದು ಓಲಗ ಚಾವಡಿಯನ್ನು ಪ್ರವೇಶಿಸುತ್ತೀರಿ ಎಂದಾದರೆ ಏನೋ ವಿಶೇಷವಿದೆ. ಹಾಗೆಂದು ನಿಮ್ಮ ಮುಖವನ್ನು ವೀಕ್ಷಿಸ್ತೇನೆ. ರಾಹು ಸೋಕಿದ ಚಂದ್ರನ ತೆರನಂತಾಗಿದೆ ನಿಮ್ಮ ವಿಶೇಷ. ನಿಮ್ಮ ತಯಾರಿಯೂ ವಿಶೇಷ, ನಿಮ್ಮ ಬರುವಿಕೆಯೂ ವಿಶೇಷ, ಎಲ್ಲವೂ ವಿಶೇಷವೇ. ಈ ವಿಶೇಷತೆಗೆ ಕಾರಣ ಏನು? ನೀನು ಬೆವರಿದ್ದೇನೆ, ನೀನೇನು ಬೆವರಿದ್ದು? ಇದಕ್ಕೆಲ್ಲ ಕಾರಣ ಏನು ಹೇಳಿ ನೋಡೋಣ.
ಈ ಗಂಧರ್ವರು ಇಲ್ಲಿ ಕುಳಿತುಕೊಂಡು ಆದರೂ ಕಾರಣ ನೀವು ಇರುವುದಕ್ಕೆ ನನಗೆ ಮನಸ್ಸಿಲ್ಲ. ಇಲ್ಲಿರುವುದಕ್ಕೆ ಮನಸ್ಸಿಲ್ಲ ಅಂತ ಆದ್ರೆ ಎಲ್ಲಿಗೆ ಹೋಗ್ತೀನಿ? ನೋಡುವುದನ್ನೇ ನೋಡುವುದು, ಕೇಳಿದ್ದನ್ನೇ ಕೇಳುವುದು, ಮಾಡಿದ್ದನ್ನೇ ಮಾಡುವುದು. ಪರಿವರ್ತನೆ ಎನ್ನುವುದು ಈ ಲೋಕದಲ್ಲಿ ಇಲ್ಲ. ಹಾಗಿದ್ರೆ ಅದಕ್ಕೆ ಪರಿಹಾರ ಕರ್ಮಲೋಕಕ್ಕೆ ಇಳಿಬೇಕು. ಪರಿವರ್ತನಶೀಲವಾದಂತಹ ಪ್ರಪಂಚ ಸುಂದರೇ. ಹಾಗಾಗಿ ಭೂಲೋಕಕ್ಕೆ ಇಳಿಯಬೇಕು ಎನ್ನುವುದಾಗಿ ನಾವೆಲ್ಲರೂ ತೀರ್ಮಾನಿಸಿದ್ದೇವೆ. ಈಗ ತಿರುಗಾಟಕ್ಕೆ ಹೋಗುವಂತ ಆಲೋಚನೆ ಮಾಡಿ ಬಂದದ್ದು. ಅಲ್ಲಿ ಎಲ್ಲಿಗೆ ಅಂತ ಬೇಕಲ್ಲ, ಹೋಗಿ ಏನು ಮಾಡುವುದು ಹೇಳ್ತಾರೆ. ಹೊಲೆಯೊಳಗಿದೆ ಶ್ರೇಷ್ಠ ತಂಗಿಯಾಡಿದಂತಹ ಮಾತು ಮನಕ್ಕೇಕು ಬೇಸರವಾಗುತ್ತಾ ಉಂಟು, ದೇಹಕ್ಕೇನೋ ಆಯಾಸವಾಗುತ್ತಾ ಇದೆ. ಅದು ಪರಿಹಾರವಾಗಬೇಕು ಅಂತಾಗಿದ್ದರೆ ಅವನೇ ಎತ್ತರ ಸಾಗಬೇಕು ಎನ್ನುವ ಹಾಗೆ ನನ್ನ ಆಲೋಚನೆ ಹೇಗೆ ಗೊತ್ತೇ? ಭೂಲೋಕಕ್ಕೆ ಇಳಿಯಬೇಕು, ಹೌದು. ಅಲ್ಲಿ ಹೋಗಿ ನಾವು ಸುಮ್ಮನೆ ವ್ಯವಹರಿಸುವುದಲ್ಲ, ತಿರುಗಾಡುವುದಲ್ಲ, ಜಲಕೇಳಿಯನ್ನಾಡಬೇಕು. ಜಲಕೇಳಿಯನ್ನಾಡುವುದರ ಮುಖೇನವಾಗಿ ಮೈ ಮನವನ್ನ ಪುಳಕಗೊಳಿಸಿಕೊಳ್ಳಬೇಕು, ತಣಿಸಿಕೊಳ್ಳಬೇಕು ಎನ್ನುವಂತಹ ಅಭಿಲಾಷೆ ಹೆಚ್ಚಾಗಿದೆ. ವನವಿಹಾರವನ್ನು ಮಾಡಬೇಕು, ಮತ್ತೆ ಹೂಗಳನ್ನು ಕೊಯ್ಯಬೇಕು, ಪ್ರಾಣಿ ಪಕ್ಷಿಗಳನ್ನು ನೋಡಬೇಕು, ಹೂವನ್ನು ಕೊಯ್ದು ಅದನ್ನು ಮಾಲೆ ಮಾಡಿ ಮುಡಿಗೆ ಮುಡಿಯಬೇಕು ಎನ್ನುವ ವಿಧ ವಿಧದ ಆಸೆಯಾಗುತ್ತಾ ಇದೆ. ಅದೆಲ್ಲ ಆಸೆಯು ನನ್ನದೂ ಆಗಿದೆ. ಹಾಗಾಗಿ ನಾವೆಲ್ಲರೂ ಸೇರಿ ಭೂಲೋಕಕ್ಕೆ ಹೋಗಬೇಕು. ಎಲ್ಲಿಗೆ ಹೋಗುವ? ಕಮಲಕಾಸ ಅಲ್ಲೇ ಹೇಳಿದ್ನಲ್ಲ, ದರೆಯೊಳಗಿದೆ ಶ್ರೇಷ್ಠ ಕಮಲಕಾಸಾರ ಎನ್ನುವಂತಹ ಜಲ ಸಮೂಹ, ಅಲ್ಲಿಗೆ ಹೋಗೋಣ. ಯಮಗೆ ನಿಮ್ಮ ತಬಿಯ ಕಾಮಿನಿಯದೆ ಸರಸವು
ಭಾವನೆಯನ್ನು ಕೇಳಿ ಹರುಷವಾಯಿತು. ನಿಮ್ಮ ಆಂತರ್ಯ ನನ್ನ ಆಂತರ್ಯ ಒಂದು ಪ್ರಫುಲ್ಲವಾಗಿ. ಯಾಕೆ ಇದೇ ನಮ್ಮ ಗಂಧರ್ವ ಲೋಕದಲ್ಲಿ ನಮಗೆ ಬೇಸರವಾಗಿದೆ. ಭೂಲೋಕ ನಿತ್ಯ ನೂತನವಾಗಿದೆ. ಸಿರಿಯು ಶ್ಯಾಮಲೆಯಾಗಿ ರಂಜಿಸ್ತಾ ಇದ್ದಾಳೆ. ಹಾಗಿದ್ರೆ ನಿತ್ಯ ನೂತನವಾದಂತಹ ವಸುಂಧರೆಯ ಸೊಬಗನ್ನು ಕಾಣಬೇಕು. ಮನೆ ವಿಹಾರವನ್ನು ಮಾಡಬೇಕು, ಸರಸಿಯನ್ನು ಸ್ನಾನವನ್ನು ಮಾಡಬೇಕು, ಹೂಗಳನ್ನು ಮುಡಿಬೇಕು. ನಿಮ್ಮ ಆಸೆಯನ್ನು ನೆರವೇರಿಸಬೇಕಾದ್ದು ಪತಿಯಾದ ನನ್ನ ಧರ್ಮ. ಹಾಗಾಗಿ ಒಮ್ಮೆ ಹೋಗುವನ. ಒಂದು 4 ದಿವಸ ಇದ್ದು ಆಮೇಲೆ ಬರುವ. ಮತ್ತೆ ಆ ರಾಜಕಾರಿ ಎನ್ನುವುದುಂಟಲ್ಲ, ರಾಜಕಾರಿಯನ್ನು ಬಿಟ್ಟು 15 ದಿವಸ ನಿಮ್ಮೊತ್ತಿಗೆ ಕುತ್ಕೊಳ್ಳುವುದಕ್ಕಾಗಲ್ಲ. ಹಾಗಾಗಿ 4 ದಿವಸ ಇತ್ತು. ಹೇಗೆ ಹೋಗುದು? ಹೇಗೆ? ನಮ್ಮ ವಿಮಾನ ಉಂಟಲ್ಲ, ಅದನ್ನು ಏರಿ ಹೋಗುವ. ವಿಮಾನ ಅವಘಡ ಆಗುತ್ತದಂತೆ ನನಗೊಂದು ಆಸೆ. ನೋಡು, ವಿಮಾನ ಅವಘಡ ಆಗುತ್ತದೆ ಅಂತ ಹೇಳ್ತೀವಿ. ಏನು ಸಾಮಾನ್ಯ ವಿಮಾನ, ಭೂಲೋಕದ ವಿಮಾನ ಹಾಗೆ ನಮ್ಮ ವಿಮಾನ ನಮ್ಮದು ಪುಸ್ತಕ ವಿಮಾನ ಅಲ್ಲವೇ? ಏನೂ ಆಗುವುದಿಲ್ಲ. ಆಯ್ತಾ? ಹೆದರಬೇಡ. ನೋಡು, ನಿಮ್ಮ ಸಿದ್ಧತೆಗಳೆಲ್ಲ ಹೇಗಾಗಿದೆ? ಸಿದ್ಧತೆಗಳನ್ನು ಮಾಡಿಕೊಂಡೇ ಬಂದಿದ್ದೇವೆ. ಅವಳಲ್ಲಿ ಎಲ್ಲರೂ ಸಿದ್ಧರಾಗಿ ಒಳ್ಳೆಗಿದೆ. ನೀವು ಸುತ್ತಿಲ್ಲದೆ ಬಂದದಲ್ವಾ? ಎಷ್ಟು ಏನು ಮಾಡೋಣ, ಕೆಲಸ ಇತ್ತು. ನನಗೆ 5 ನಿಮಿಷ. ಅವಳು ನಿನ್ನ ಕೆಲಸ ಎಂತದ್ದು ಅಂತ ನನಗೆ ಗೊತ್ತಿಲ್ಲ. ಹೌದಾ? ನನ್ನ ಕೆಲಸ ಮುಗಿಲಿಕ್ಕಿಲ್ಲ. ಹೌದು.
ಸೌಂದರ್ಯವನ್ನು ಸವಿಯಬೇಕು ಎನ್ನುವಂತಹ ಉದ್ದೇಶದಿಂದ ಈ ಕಡೆಗೆ ಪಾದ ಬೆಳೆಸಿದ್ರೆ ಕಮಲಕಾಸಾರವಿದು ಕದಡಿ ಹೋಗಿದೆ. ಇದಕ್ಕೆ ಕಾರಣರು ಯಾರು ಎನ್ನುವ ಹಾಗೆ ಯೋಚಿಸಿ ಮುಂದೆ ಧಾವಿಸಿದಾಗ ಗಂಧರ್ವ ನಾರಿಯರನ್ನು ನೆರಹಿಕೊಂಡು ಈ ಕಡೆಯಲ್ಲಿ ಜಲಕೇಳಿಯನ್ನಾಡುತ್ತಾ ಇದ್ದಾನಲ್ಲ. ನನ್ನಂತಹ ಋಷಿಕುಲೋತ್ತಮನಿಗೆ ಇದನ್ನು ನೋಡುವುದು ಅನುಚಿತ. ಹಾಗಾಗಿ ನನ್ನ ದೃಷ್ಟಿಯನ್ನು ಆ ಕಡೆಗೆ ಹರಿಸ್ತೇನೆ, ನೋಡೋಣ. ಕರ್ಕೊಂಡು ಬಂದವರು ನೀವೇ ಅಲ್ವೇ? ಪ್ರಾರಂಭ ಆದ ಮೇಲೆ ನಿಲ್ಲಿಸುವ ಸಮಯದಲ್ಲಿಯೇ ನಿಲ್ಲಿಸು. ಅದು ಹೇಗೆ ಹಾಗೆ? ಅದು ಹಾಗೆ. ಆದ್ರೆ ನಮಗೆ ಆಟ ಆಡ್ಲಿಕ್ಕೆ ತಿರುಗಿಸಿಕೊಂಡೇ ಬಂದತ್ತಲ್ಲ ನಾವು. ಹೌದು, ನಮಗೆ ಅದು ಆಟ ಆಡ್ಲಿಕ್ಕೆ ಮನಸ್ಸಿಲ್ಲ. ಕಾರಣ ಏನು ಗೊತ್ತೇ? ಬೇರೆ ಹೇಳ್ಬೇಕು. ನಾವು ಹೆಂಗಳೆಯರು, ನಿಮ್ಗೆ ಗೊತ್ತುಂಟಲ್ವಾ? ನೀರಾಟವನ್ನು ಆಡುವಾಗ ಯಾವ ವಸನವನ್ನು ಧರಿಸ್ತೇವೆ? ಯಾವುದು? ನೀರಿನಲ್ಲಿ ಬೇಕಾದಂತಹ, ಅಲ್ಲಿ ಬೇಕಾದಂತಹ ಹೌದು, ಹೌದು. ಹಾಗಾಗಿ ಈ ಸಮಯದಲ್ಲಿ ನಮ್ಮನ್ನು ನೀವು ಬಿಟ್ಟರೆ ಬೇರೆ ಯಾರು ನೋಡುವ ಹಾಗಿಲ್ಲ. ನನ್ನ ಹೆಂಡತಿಯರನ್ನು ಯಾರು ನೋಡ್ಬೋದು? ಹಾಗಾಗಿ ಹೇಳು ಸ್ವಾಮಿ, ಎಲ್ಲಿಂದಲೋ ಬಂದಂತಹ ಪಾಪಿಯೊಬ್ಬ ನಮ್ಮನ್ನು ನೋಡ್ತಾ ಇದ್ದಾನೆ. ಅವ ಶೀಘ್ರ ಕೋಪಿ.
ಹೌದೌದು, ಗಡ್ಡ ಬಿಟ್ಟಿದ್ದಾನೆ. ಅವನ ನೋಡುವಾಗ ಗಡ್ಡ ಬಿಟ್ಟ ಗೊಡ್ಡ ಸನ್ಯಾಸಿ ಹಾಗೆ ಕಾಣ್ತಾ ಇದ್ದಾನೆ. ಓ, ಇಲ್ಲಿಯೇ ಇದ್ದಾನೆ. ಇದರಿಂದ ಕೇಶರಾಶಿ ಅದು ಅಲ್ಲಿ ನೋಡಿ, ಅಲ್ಲಿ ನನ್ನ ಹೆಂಡತಿಯರ ಜೊತೆಗೆ ನೋಡೋದು ನೋಡಿ. ನಾನು ಸ್ನಾನವನ್ನು ಮಾಡ್ತೀನಿ. ಹಂದಿ ಆಗೋದು ನುಂಗಬಾರ್ದಾ? ಕೇಳಿ ಕದ್ದು ಮುಚ್ಚಿ ನೋಡುತ್ತಾ ಇರಲಿಲ್ಲ. ಇದು ನಿನಗೆ ಭೂಷಣವೇನು? ಬಂದವರು ನಾವು ಸಾಮಾನ್ಯವರನ್ನು ಭಾವಿಸಿಯ ಗಂಧರ್ವರೈ, ಹಾಗಾಗಿ ನಿನ್ನನ್ನು ಬಿಡುವುದಿಲ್ಲ. ಗಡ್ಡದಲ್ಲಿ ಹಿಡಿದು ನಿನ್ನನ್ನು ನನ್ನ ಕಪ್ಪಲ್ಲಿ ಸರ್ವಶ್ರೇಷ್ಠವಾದಂತಹ ಗಂಧರ್ವಲೋಕದಿಂದ ಈಳೆಗೆ ಇಳಿದವ ನೀನು. ಈಳೆಗೆ ಇಳಿಯುವುದಕ್ಕೊಂದು ಯೋಗ ಬೇಕು, ಭಾಗ್ಯ ಬೇಕು. ನಮ್ಮಂತಹ ಋಷಿವರೇಣ್ಯರ ಯೋಗ್ಯತೆಯನ್ನು ಅರಿತು ವ್ಯವಹರಿಸಬೇಕಾದಂತಹ ನೀನಿಂದು ಮದಾಂಧನಾಗಿ ಉದ್ದ ಬಿಟ್ಟ ಗಡ್ಡಕ್ಕೆ ಕೈ ಕಿವೆಯ. ಅವನಿಗೆ ಧರ್ಮಕ್ಕೆ ನೀರಾಟ ನೋಡೋ ಚಟ ಅವನಿಗೆ. ಹಾಗೂ ನೀರಾಟ ಆಡಬೇಕು ಅಂತಿದ್ರೆ ಹೌದು, ಹಣ ಕೊಟ್ಟು ನೀರಾಟ ಆಡ. ನಿಮ್ಮ ಆಟವನ್ನು ನಿಲ್ಲಿಸುವುದಕ್ಕಾಗಿ ನಾ ಬಂದವನಲ್ಲ. ಉದ್ದೇಶ ಈ ಭೂಲೋಕದಲ್ಲಿ ನೀವು ವಿಹರಿಸುತ್ತಾ ಮುಂದುವರಿಯುತ್ತಾ ಇದ್ದ ಹಾಗೆ ನಾ ನೋಡಲಾರೆ ಎನ್ನುವಂತಹ ಭಾವದಿಂದಲೇ ಮುಖ ತಿರುಗಿಸಿದ್ದೆ. ವಿನಾಕಾರಣ ಮಡದಿಯರು ಹೇಳಿದ ಮಾತನ್ನು ಕೇಳಿದ್ಯಲ್ಲ. ಯಾವಾತ ಗಂಡ ಮಡದಿಯರ ಮಾತನ್ನೇ ಕೇಳಿ ಮುಂದುವರಿಯುತ್ತಾನೋ ಅವನ ಅಧಪತನ ಖಂಡಿತ. ಇನ್ನಂತಹ ಸನ್ಯಾಸಿಗಳು ಹೇಳುವುದಿಷ್ಟೇ, ನಾವು ನೋಡುವುದಿಲ್ಲ, ಎಂತದೂ ಗೊತ್ತಿಲ್ಲ ವೈರಾಗ್ಯ ಅಂತ. ಮತ್ತೆ ಕಣ್ಣು ಮುಚ್ಚಿ ನೋಡಿ ಮಾಡುವ ವ್ಯವಹಾರ ದೇವರಿಗೆ ಗೊತ್ತು. ನೀ ಇತರರ ಬಗ್ಗೆ ಹೇಳು. ನಾ ದೇವಲ ಮುನಿ. ನಿಮ್ಮ ಕಡೆಗೆ ಗೊಡವೆಯನ್ನೇ ಹರಿಸದೆ ನನ್ನ ಲಕ್ಷ್ಯ ಬೇರೆ ಕಡೆಗೆ ಇತ್ತು ಅಂತಾದ್ರೂ ನನ್ನನ್ನು ಈ ರೀತಿ ಅಪರಾರ್ಥವಾಗಿ ನೀವು ಸಂಬೋಧಿಸುತ್ತಾ ನನ್ನನ್ನು ಈ ರೀತಿಯಾಗಿ ದೂಷಿಸುವುದಕ್ಕೆ ಮುಂದಾಗುತ್ತೀರಿ ಎಂದಾದರೆ ನೀನು ಈ ಇಳೆಗೆ ಇಳಿದವ ಮತ್ತೆ ಗಂಧರ್ವ ಲೋಕವನ್ನು ಸೇರಿಕೊಳ್ಳಬಾರದು. ಇಡೀ ಶಾಪ. ಈ ಕೆಟ್ಟ ಪ್ರಾಣಿಯ ಹಾಗೆ ವರ್ತಿಸಿದಂತಹ ನೀನಿಂದು ಈ ಕೊಳದಲ್ಲಿಯೇ ನಿತ್ಯ ನಡೆದಾಡಬೇಕು. ಪಾಪ ಭೂಯಿಷ್ಠವಾದಂತಹ ಕರ್ತವ್ಯವನ್ನು ಎಸಗಿದವ ಪ್ರಾಣಿಗಿಂತಲೂ ಕಡೆಯಾಗಿ ವರ್ತಿಸಿದಂತಹ ನೀನು ದುಷ್ಟ ಮಕರಿಯಾಗಿ ಹೋಗು, ದುಷ್ಟ ಮುಖರಿಯಾಗಿ ಹೋಗು, ದುಷ್ಟ ನಮ್ಮ ಅಹಂಕಾರವೇ ನಮ್ಮ ಗಂಡನಿಗೆ ಶಾಪ ಕೊಡುವ ಹಾಗಾಗಿ ಹೋಯಿತು. ನಮ್ಮದು ಅಪರಾಧವಾಯಿತು. ನಮ್ಮನ್ನು ತಂದೆ ಹಾಗೆ ನೀವು ನೋಡಿಕೊಳ್ಳಬೇಕು. ನನ್ನ ಮಕ್ಕಳು ಎನ್ನುವಾಗಿ ಭಾವಿಸಿ ತಪ್ಪನ್ನು ಕ್ಷಮಿಸಬೇಕು. ವಿಭ್ರಮೆಗೊಳಬೇಡಿ.
ಸಹಕಾರ ಇದ್ದರೆ ಮಾತ್ರ ಅದು ಮಹತ್ತರವಾದಂತಹ ತ್ಯಾಗ ಅನ್ನಿಸಲ್ಪಡುತ್ತದೆ. ಗಂಧರ್ವ ನಾರ್ಯರಾಗಿದ್ದುಕೊಂಡು ನಿಮ್ಮ ಪತಿ ಈ ರೀತಿಯಾಗಿ ಶಾಪಕ್ಕೆ ಒಳಗಾಗುವುದಕ್ಕೆ ಪರೋಕ್ಷವಾಗಿ ನೀವೇ ಕಾರಣರಾದಿರಿ. ಅರ್ಥಾರ್ಥವನ್ನು ತಿಳಿಯದೆ ನಿಜವನ್ನು ಅರಿಯದೆ ಅವನನ್ನು ಪ್ರೇರೇಪಿಸಿದ ಕಾರಣ ಕುಪಿತನಾಗಿ ಅವನನ್ನು ನಿಂದಿಸಿದ, ಅಕ್ರಮಗೈದ. ಅವನಿಗೆ ಆ ರೀತಿಯಾಗಿ ಶಾಪ ನನ್ನಿಂದ ಕೊಡಲ್ಪಟ್ಟಿತು. ಪರಿಣಾಮವಾಗಿ ಮಕರೆಯಾಗಿ ಹುಟ್ಟುವಂತಹ ದೌರ್ಭಾಗ್ಯ, ಮತ್ತೊಮ್ಮೆ ಗಂಧರ್ವಲೋಕವನ್ನು ಸೇರುವಂತಹ ಬಗೆಯಾದರೂ ಹೇಗೆ ಎನ್ನುವ ಹಾಗೆ ಈವಾಗ ನನ್ನ ಪದಮೂಲದಲ್ಲಿ ನೀವು ಭಿನ್ನಯಿಸಿಕೊಳ್ಳುತ್ತಾ ಇದ್ದೀರಿ. ದಾರಿಯೇ ಇಲ್ಲ ತಂದೆ ನಮಗೆ. ನನ್ನ ಶಾಪವಾಕ್ಯದಂತೆ ಅವ ಮಕರಿಯಾಗಿ ಹುಟ್ಟಲೇಬೇಕಪ್ಪ. ಹುರಿಶಾಪಕ್ಕೊಂದು ದಾರಿ ತೋರಿಸ್ತೇನೆ. 1000 ವರುಷಗಳ ಕಾಲ ಇಂತಹ ರೀತಿಯ ಜೀವನವನ್ನು ಸಾಗಿಸುತ್ತಾ ಇದ್ದ ಹಾಗೆ ಮುಂದೊಂದು ದಿನ ಶ್ರೀಹರಿಯ ಚಕ್ರಸ್ಪರ್ಶದಿಂದಲಾಗಿ ಹತನಾಗಿ ಮತ್ತೊಮ್ಮೆ ಗಂಧರ್ವ ಲೋಕವನ್ನು ಸೇರಿಕೊಳ್ಳುತ್ತಾನೆ. ನಿಶ್ಚಿಂತರಾಗಿರಿ. ಮುಕುಂದ ಕೇಶವ ಬಹುಜೋತ್ತಮ ಪಾಂಡ್ಯಪತಿ ಬಲಯಾಚಲದ ಹೊರಗಿನ ತಪ್ಪದೊಳಗೆ ರಚಿಸಿ ಆಶ್ರಮವೋ ಚ್ಯುತಿರಹಿತನ ನಿತ್ಯ ವಚನ ಭಜನೆಗಿರಲು ಆಳಿಕೊಂಡು ಬಂದೆ. ಇಂದ್ರದ್ಯುಮ್ನ ನಾಮಕನಾಗಿ ವರ ಚಕ್ರವರ್ತಿ ಎನಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ದಿಗ್ದೇಶವನ್ನು ಸುತ್ತಿ ನನ್ನ ಮುಂಭಾಗದಲ್ಲಿ ಸೆಣಸಾಡಿದಂಥ ಅರಸರನ್ನೆಲ್ಲ ಸೋಲಿಸಿ ಚಕ್ರವರ್ತಿ ಎನಿಸಿಕೊಂಡು ಮೆರೆದಾಡುವಂತಹ ಕಾಲಘಟ್ಟದಲ್ಲಿ ಮರಳಿ ಅರಮನೆಯನ್ನು ಸೇರಿಕೊಂಡಾಗ ನನ್ನರಸಿ ಬಂದು ಆಡಿದಂತಹ ಮಾತು, ಲೋಕವನ್ನೇನೋ ನೀವು ಗೆದ್ದದ್ದೌದು, ಆದರೆ ವಂಶದ ಉದ್ಧಾರಕ್ಕೆ ಬೇಕಾಗಿ ನಾವು ಮಾಡಬೇಕಾದಂತಹ ಕಾರ್ಯದಲ್ಲಿ ನಾವು ವಿಮುಖರಾಗಿದ್ದೇವೆ. ಪುತ್ರ ಸಂತಾನ ಇಲ್ಲ. ಆ ಕಾರಣದಿಂದ ಪುತ್ರನನ್ನು ಪಡೆಯುವ ಮಾರ್ಗ ಯಾವುದು ಎನ್ನುವ ಹಾಗೆ ಯೋಚಿಸಿದೆ ಅಂತಾದರೆ ಭಗವಂತನನ್ನು ಪೂಜಿಸಬೇಕು. ನಾವು ಆರಾಧ್ಯ ಮೂರ್ತಿಯನ್ನಾಗಿ ಯಾವನನ್ನು ನಮ್ಮ ಅಂತರಂಗದಲ್ಲಿ ಇರಿಸಿದ್ದೇವೋ ಆ ಪರಮಾತ್ಮನಾದಂತಹ ಸಚ್ಚಿದಾನಂದಗನ ಸ್ವರೂಪನಾದಂತಹ ಭಗವಾನ್ ವಾಸುದೇವನನ್ನು ಅರ್ಚಿಸಬೇಕು ಎನ್ನುವ ಕಾರಣದಿಂದಲೇ ನೇರವಾಗಿ ಮಲಯಾಚಲ ಪ್ರದೇಶವನ್ನು ಸೇರಿದೆ. ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಬೇಕಾದ ಹಾಗೆ ತಪಶ್ಚರ್ಯೆಯಲ್ಲಿ ನಾನು ನಿರತನಾದವ. 1-2 ದಿವಸದಲ್ಲ, ಬಹಳ ದಿವಸಗಳಿಂದಲೇ ತಪಸ್ಸಿನ ಕೆಲಸ ಆಗುತ್ತಾ ಉಂಟು. ಇಂದು ಎಂದಿನಂತೆ ನಿತ್ಯಾನಿಕವನ್ನೆಲ್ಲ ಪೂರೈಸಿದ್ದಾಗಿದೆ.
ಕಾಣುವುದಕ್ಕೆ ಬೇಕಾಗಿ ನಿನ್ನ ಅರಮನೆಯಿಂದ ನೀನಿರುವಂತಹ ಪ್ರದೇಶವನ್ನು ಸೇರಿದವನು. ಮಾತಾಡುತ್ತಾ ಇರುವವರು ಮತ್ಯಾರು ಎನ್ನುವ ಹಾಗೆ ಭಾವಿಸಿಕೊಳ್ಳಬಾರದು. ಮಹಾಮುನಿಯಾದಂತಹ ಅಗತ್ಯ ಸಂತೋಷವಾಗುತ್ತದೆ. ಅಚಲವಾದಂತಹ ಭಕ್ತಿ ತಪಸ್ಸು ನಿನ್ನನ್ನು ಕಾಣುವಾಗ ಸಂತೋಷವಾಗುತ್ತಾ ಉಂಟು. ನಮ್ಮಂತಹ ಮುನಿ ತಪಸ್ಸನ್ನು ಮಾಡುತ್ತಾ ಇದ್ದಿಂತ ಸಂತೋಷ ಪಡಲೇ ಅಲ್ಲ. ನಾನು ಬಂದು ಇಷ್ಟು ಹೊತ್ತಾಯಿತು, ಮಾತಾಡ್ತಾ ಇದ್ದೇನೆ. ನನ್ನ ಮಾತಿಗೆ ಪ್ರತಿಕ್ರಿಯೆಯನ್ನು ಕೂಡ ನೀನು ಕೊಡ್ತಾ ಇಲ್ಲವಲ್ಲ. ಅರಸ ಮಾತಾಡಯ್ಯ. ಅಗತ್ಯ ಬಂದವ ಅಗತ್ಯ ಮಾತಾಡೋದಿಲ್ವೇನೋ? ಹೆಚ್ಚಿನ ನಿನ್ನ ಪ್ರತಿಕ್ರಿಯೆ ಕಾಣ್ತಾ ಇಲ್ಲ. ಬಂದವನೇನು ಕಾಣುವುದಿಲ್ಲ, ಕಣ್ಣು ಮುಚ್ಚಿದ್ದಿ ಸರಿ, ಆದರೆ ನಿನ್ನ ಕಿವಿಯನ್ನು ಕೇಳುವುದಿಲ್ವೇ? ಕಿವಿಯಲ್ಲಿ ನಾನು ಆಡಿದಂತಹ ಮಾತುಗಳನ್ನು ನಿನ್ನ ಕಿವಿಯ ಒಳಗೆ ಹೋಗುವುದಿಲ್ವೇ? ಬಂದವ ಅರಸಬೇಕೆನ್ನುವ ಹಾಗೆ ಬಂದ್ರೆ ನನ್ನ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಇಲ್ಲವಲ್ಲ. ನಿನ್ನ ತಪಸ್ಸು ಹೆಚ್ಚಾಯ್ತಲ್ಲ, ಇದು ಹೇಗಾಯ್ತು ಮತ್ತೆ? ಒಂದು ಮದ ತುಂಬಿದ ಆನೆಯೊಂದು ಗರ್ವವನ್ನು ಬರಿಸಿ ಕುಳಿತಂತೆ ಇವನ ರೀತಿ. ಅಪ್ಪ ಅಷ್ಟು ಮಾಡಿಯೇನು ಏನು ಆಚರಣೆ ಗೊತ್ತುಂಟಾ? ನೀನು ನಿನ್ನ ಪರಿವಾರ ಮುಂದಕ್ಕೆ ತಪ್ಪಾಯಿತು ಮುನಿಕುಲ ರಕ್ತ ಅಗತ್ಯ ಅಪರಾಧ ನಿನಗಿದು ಕೃತ್ಯ ಒಪ್ಪಿ ಮಾಡಿಸಿ ತಲಗೈ ಗುಣತಿರುವುದು ತೋದು ತಿಳಿದು ಮನಗೊಂಡು ತಪ್ಪಾಯಿತು. ಮುನಿ ತಿಲಕರಾದಂತ ಅಗತ್ಯರು ಪಾದದ್ವಯಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇರುವ ಈಗ ನಿನಗೆ ಎಚ್ಚರವಾದದ್ದಲ್ಲ. ಇಂದ್ರದ್ಯುಮ್ನನಿದ್ದೇನೆ. ಗೊತ್ತಾಯ್ತು ಸ್ವಾಮಿ. ತಪಸ್ಸಿನ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಇಲ್ಲ. ನೀವು ಅದೆಷ್ಟೋ ತಪಸ್ಸಿನ ಮೂಲಕ ಲೋಕ ಕಲ್ಯಾಣವನ್ನು ಸಾಧಿಸಿದವರು. ಹೌದಪ್ಪ. ಆದ್ರೆ ನಿಮ್ಮದು ಹಾಗಲ್ಲ. ನಿಮ್ಮದು ಕರ್ತವ್ಯ, ನಮ್ಮ ಕರ್ತವ್ಯ ಅದೇ. ಲೋಕ ಕಲ್ಯಾಣ ವ್ರತವನ್ನು ಸಾಧಿಸುವುದಕ್ಕೆ ನೀನು ಧರಣಿಪನಾಗಿ ಭೂಲೋಕದಲ್ಲಿ ನಿನ್ನದಾದಂತಹ ಅರಮನೆಯಲ್ಲಿ ಇದ್ದುಕೊಂಡು ರಾಜ್ಯಭಾರವನ್ನು ಮಾಡಬೇಕಾದದ್ದು ನಿನ್ನದಾದಂತಹ ಕರ್ತವ್ಯ. ಅದನ್ನು ಬಿಟ್ಟು ನಮ್ಮಂತ ಮುನಿಯ ಹಾಗೆ ಕಾಡನ್ನು ಸೇರಿಕೊಂಡು ತಪಸ್ಸನ್ನು ಆಚರಿಸಿಕೊಂಡು ಒಂದು ರೀತಿಯ ನನ್ನನ್ನು ಅನಕ್ಕಿಸುವ ರೀತಿಯಲ್ಲಿ ಮಾಡಿಬಿಟ್ಟೆ. ಒಂದು ಹೇಳ ನಾನು ಹೇಳು. ಲೋಕಹಿತವನ್ನು ಬಯಸಿ ತಪಶ್ಚರ್ಯೆಯಲ್ಲಿ ನಿರತರಾಗುವವರು ನೀವು. ಲೋಕದ ಹಿತವನ್ನು ಬಯಸಿಯೇ ನಾನೂ ತಪಸ್ಸನ್ನು ಮಾಡಿದ್ದು. ಯಾಕೆ? ಪಾಂಡ್ಯವನಿಯನ್ನು ಆಳುವುದಕ್ಕೆ ವಂಶಕ್ಕೆ ಉದ್ಧಾರಕನಾದಂತ ಒಬ್ಬ ಮಗ ಬೇಕು ಎನ್ನುವ ಕಾರಣದಿಂದ. ಮಕ್ಕಳಿಲ್ಲದ ನನಗೆ ಮಕ್ಕಳಾಗುವುದಕ್ಕೆ ಹಾದಿ ಯಾವುದು? ಸಕಲವನ್ನು ಲೋಕದಲ್ಲಿ ಒದಗಿಸಿಕೊಡಬಲ್ಲ
ಭಗವಾನ್ ವಾಸುದೇವನ ಕೃಪೆ. ಅವನನ್ನು ಅರ್ಚಿಸಿ ಮೆಚ್ಚಿಸಿ ತಪಸ್ಸಿನಿಂದ ಒಲಿಸಿಕೊಂಡೆ ಅಂತ ಆದರೆ ನನಗೆ ಸುಪುತ್ರನ ಸುಯೋಗ ಸಿಕ್ಕೀತು ಎನ್ನುವ ಭಾವದಿಂದ ನಾನು ತಪಸ್ಸಿಗೆ ತೊಡಗಿದ್ದು. ಸ್ವಾಮಿ, ತಪಶ್ಚರ್ಯೆಯಲ್ಲಿ ನಿರತನಾಗಿ ಅದೆಷ್ಟೋ ಕಾಲವಾಗುತ್ತಾ ಬಂತು. ಅಂತರಂಗದಲ್ಲಿ ನಮ್ಮಲ್ಲಿರುವಂತ ಯಾವೆಲ್ಲ ಇಂದ್ರಿಯಗಳುಂಟು ಅದನ್ನೆಲ್ಲ ಹಿಡಿತದಲ್ಲಿ ಇಟ್ಟುಕೊಂಡಲ್ವ ತಪಶ್ಚರ್ಯೆಯನ್ನು ಮಾಡುವುದು. ನೀವು ಬಂದದ್ದು ಗೊತ್ತಾಗಲಿಲ್ಲ, ನೀವು ಆಡಿದ್ದು ಕೇಳಲಿಲ್ಲ. ಆದ್ರೆ ನನಗೆ ಒಂದು ಸಂಶಯ ಸ್ವಾಮಿ, ಏನು ಬೇರೆ ಎಲ್ಲ ನೀವು ಆಡಿರಬಹುದು, ಅದು ನನಗೆ ಕೇಳಬಾರ್ದು ಅಂತ ಆಡಿರಬಹುದು. ಗಜೇಂದ್ರನಾಗುಂತ ಆಡಿದ್ರಲ್ಲ, ಅದು ನನಗೆ ಕೇಳಬೇಕು ಅಂತಲೇ ಆಡಿದ್ದು. ಅದು ಸ್ಪಷ್ಟವಾಗಿ ಕೇಳಿತಲ್ಲ. ಅಲ್ಲದೆ ಹೋದರೆ ಅದಕ್ಕಿಂತ ಮೊದಲು ನಾನು ಬಂದವ ಅಗತ್ಯ ಎನ್ನುವ ಹಾಗೆ 3-4 ಬಾರಿ ಒಬ್ಬೆ ಹಿಡಿದು ಹೇಳಿದ್ದೇನೆ. ಅದೆಲ್ಲ ನಿಮಗೆ ಕೇಳಿಲ್ಲ. ಬೊಬ್ಬೆ ಇಟ್ರೆ ಕೇಳುವಂತ ತಪಸ್ಸಲ್ವಲ್ಲ. ತಪಸ್ಸು ಅಂತ ಹೇಳಿದ್ರೆ ಹಾಗೆ ಬೊಬ್ಬೆ ಇಟ್ರೆ ಕೇಳಬಾರ್ದು, ಕೇಳಬೇಕು ಅಂತ ಹೇಳಿದ್ದು ಮಾತ್ರ ಕೇಳಬೇಕು. ಅದಲ್ಲ, ಮದಗಜ ಅಂತ ಆಗಿ ಹೋಗುವಂತೆ ಹೇಳಿದ್ದು ಮೆತ್ತಗೆ ಹೇಳಿದ್ದು, ಅದು ನಿನ್ನ ಕಿವಿಗೆ ಹೊಕ್ಕಿತಲ್ಲ. ಹಾಗಾದ್ರೆ ಬಹುಶಃ ನೀವು ಮೊದಲು ಮೆತ್ತಗೆ ಹೇಳ್ತಿದ್ದೆ ಕೇಳ್ತಿತ್ತು ಏನು. ಸ್ವಾಮಿ, ನಾನು ಗಜೇಂದ್ರನಾಗುವುದಲ್ಲ, ನನ್ನ ಪರಿವಾರದವರು ಗಜೇಂದ್ರನಾಗಬೇಕು. ನನಗೆ ಮಾಡಿದಂತ ಅವಮಾನಕ್ಕೆ ಸ್ವಾಮಿ, ಕಾಲಗತಿಯನ್ನು ಅಳೆಯಬಲ್ಲವರು ಕ್ರಾಂತದರ್ಶಿಗಳು ಕಾಲನ ಗರ್ಭದಲ್ಲಿ ಏನದೆ ಅಡಗಿದೆ ಎನ್ನುವುದನ್ನು ಚೆನ್ನಾಗಿ ಮನಗಂಡಂತ ನೀವು ಆಡಿದ ಶಾಪ ಅದು ಸಾಮಾನ್ಯನಾದಂತ ನನ್ನ ಮೇಲೆ. ಪ್ರಭು, ನೀವು ಯಾಕೆ ಶಾಪವನ್ನು ಕೊಟ್ರಿ? ಹಿಂದೆ ಏನಾಗುವುದಕ್ಕೆ ಉಂಟು ಅದನ್ನು ತರ್ಕಿಸುವಂತ ಜಾಣ್ಮೆ ನನಗಿಲ್ಲ. ಆದ್ರೆ ಒಂದು ಸ್ವಾಮಿ, ಮುನಿ ತಿಲಕರಾದಂತ ನೀವು ಕ್ರೋಧಿತರಾಗದೆ ಶಾಂತರಾಗಿ ನನಗೆ ಕೊಟ್ಟಂತ ಶಾಪಕ್ಕೆ ಪರಿಹಾರವನ್ನು ಸೂಚಿಸಬೇಕು. ಸಹಸ್ರ ವರುಷಗಳು ಕಳೆದ ಕಾಲದಲ್ಲಿಗೆ ಸಹಸ್ರ ಮುಖದ ಆಯುಧನು ನಿನ್ನೆಡೆಗೆ ಹೋದಿ ಸಹಸ್ರ ವರುಷವು ಕಷ್ಟಪಡೆ ನಿನಗಾಗ ಭಯವನ್ನೀವನು ಲೋಕ ಕಲ್ಯಾಣಾರ್ಥವನ್ನು ಸಾಧಿಸಬೇಕು ಎನ್ನುವಂತ ನಿನ್ನದಾದಂತ ಆಸೆ ಸಾಧುವಾದದ್ದೇ. ಆದರೆ ಏನು ಮಾಡೋಣ, ಕಾಲದಲ್ಲಿ ನಾನೊಂದು ಶಾಪವನ್ನು ಕೊಟ್ಟು ಆಗಿ ಹೋಗಿದೆ. ಆದರೆ ತೆಗೆಯಲೆರೆಯದು ಕೊಟ್ಟ ಶಾಪಗಳ ಅನುಭವಿಸುವುದಂತೂ ನೀನು ಅನುಭವಿಸಲೇಬೇಕು. ಈಗ ಕಾಲದಲ್ಲಿ ಹೌದು, ಸಮುದ್ರವನ್ನೇ ಆಪೋಷಣೆಗೈದವರು ತಾವು. ಹೌದು, ಮತ್ತೆ ಹಾಗೆ ಮಾಡಿದ್ದೀರಿ. ಪರಿಹಾರ ಸರಿ. ನನಗೆ ಯಾಕೆ ಕೋಪ ಬಂತು, ನಿನಗೆ ಯಾಕೆ ಶಾಪ ಕೊಟ್ಟೆ ಎನ್ನುವುದನ್ನು ತರ್ಕಿಸಿಕೊಂಡರೆ ಉತ್ತರ ನನ್ನಲ್ಲಿಯೂ ಕೂಡ ಹೊಳೆಯುತ್ತಾ ಇಲ್ಲ. ಎಲ್ಲವೂ ವಿಧಿಯ ಲಿಖಿತ. ಹೀಗೆ ಆಗಬೇಕು ಅಂತ ಇದ್ರೆ ತಪ್ಪುವುದಕ್ಕೋ ತಪ್ಪಿಸಿಕೊಳ್ಳುವುದಕ್ಕೋ ನಮ್ಮಿಂದ ಸಾಧ್ಯವೇ ಹೇಳು? ಆಗುವುದಂತೂ ಆಗಲೇಬೇಕು. ಸಹಸ್ರ ವರ್ಷಗಳ ಕಾಲ ನೀನು ಗಜೇಂದ್ರನಾಗಿ ನಿನ್ನ ಪರಿವಾರದೊಂದಿಗೆ ಕಾಡನ್ನು ಸೇರಿ ಸಹಸ್ರ ವರ್ಷಗಳ ಕಾಲ ನೀನು ಕಷ್ಟವನ್ನು ಅನುಭವಿಸುವುದಂತೂ ಅನುಭವಿಸಲೇಬೇಕು. ಹಾಗಂತ ಮರು ಈ ಅರಮನೆಯನ್ನು ಸೇರುವ ಹಾಗಿಲ್ಲವೇ? ಬಗೆ ಏನು ಎನ್ನುವ ಹಾಗೆ ಯೋಚಿಸಿದ್ರೆ ಬಗೆಯೊಂದು ಉಂಟು. ಮುಂದೆ ಸಹಸ್ರ ಮುಖದ ಆಯುಧನು ಆ ಶ್ರೀಹರಿಯು ನಿನ್ನ ಕಣ್ಣ ಮುಂಭಾಗದಲ್ಲಿ ಒಂದು ಪ್ರಸನ್ನನಾದ ಕ್ಷಣ ಮಾತ್ರದಲ್ಲೇ ನಿನ್ನದಾದಂತಹ ಆ ರೂಪವನ್ನು ತೊರೆದು ಮತ್ತೆ ಮರು ಈ ರೂಪವನ್ನು ಧರಿಸಿಕೊಂಡು ಆ ರಾಜ್ಯವನ್ನು ಸೇರುವುದಕ್ಕೆ ಯೋಗವನ್ನು ಯೋಗ್ಯತೆಯನ್ನು ಅನುಗ್ರಹಿಸುತ್ತದೆ. ಒಂದು ಸಂತೋಷ ಆಗಿದೆ. ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದಂತ ನಿಮ್ಮಂತವರಿಗೂ ಅಂತರಂಗದಲ್ಲಿ ದರ್ಶನವನ್ನು ಕೊಡದಂತಹ ಶ್ರೀಹರಿಯ ಸುಯೋಗ ಒಂದು ನನಗೆ ನಿಮ್ಮ ಶಾಪದ ಮೂಲಕವಾಗಿ ಲಭ್ಯವಾಗುತ್ತದೆ. ನಿನ್ನ ತಪಸ್ಸಿನ ಉದ್ದೇಶ ಕೂಡ ಅದು ಅಲ್ವೇ ಸ್ವಾಮಿ? ಮಹಾವಿಷ್ಣುವಿನ ಪ್ರಸನ್ನವಾದಂತಹ ರೂಪವನ್ನು ಕಾಣಬೇಕು ಎನ್ನುವ ಹಾಗೆ ಬಯಸಿ ನೀನು ತಪಸ್ಸು ಕೇಳಿದಲ್ವೇ? ಯಾಕೆ ನಾನು ಆಡಿದೆ. 1000 ವರ್ಷ ತಪಸ್ಸು ಮಾಡುವ ಮೂಲಕವಾಗಿ ಸಹಸ್ರನಾಮನ ದರ್ಶನ ಆಗುತ್ತದಲ್ಲ, ಅದು ನಿಮ್ಮ ಕೃಪೆ ಎಲ್ಲವಾಗಿ. ಸರಿ, ಅಷ್ಟರವರೆಗೆ ಮದ ಗಜನಾಗಿ ಕಾರಣವನ್ನು ಸೇರಿಕೋ. ಪರಿವಾರ
ಪ್ರದೇಶದ ಮಧ್ಯೆ ನಮ್ಮ ವಾಸ ಗಜೇಂದ್ರ ಎಂಬ ನಾಮಾಂಕಿತದಿಂದ ಮರೆತಾ ಇದ್ದಾರೆ. ಕಾಡಲ್ಲಿರುವಂತಹ ಜೀವಜಾಲಗಳನ್ನೆಲ್ಲ ತಿಂದು ಕಾಲವನ್ನು ಕಳೀತಾ ಇದ್ದೇವೆ. ಸಂತೋಷದಿಂದ ಪರಿವಾರವನ್ನೆಲ್ಲ ಒಟ್ಟು ಸೇರಿಸಿಕೊಂಡವರಿದ್ದೇವೆ. ಏನದು ಪರಿವಾರವನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಬರುತ್ತೇನೆ. ಈ ಕಾಲಕ್ಕೆ ಮಕ್ಕಳು ಮರಿಮಕ್ಕಳು ನನ್ನ ಸಂಸಾರವೆಲ್ಲವೂ ಕೂಡ ಬಾಳೋ ಎಂಬುದಾಗಿ ಅಳುತ್ತಾ ಇದ್ದಾರೆ. ಯಾಕೆ ಏನು ಹೇಗೆಂಬುದಾಗಿ ಆಲೋಚನೆ ಮಾಡಿದೆ. ಸೂರ್ಯನ ಶಾಖೆ ತಾಳುವುದಕ್ಕಾಗುವುದಿಲ್ಲ. ಹಾಗಾಗಿ ಪರಿಮಾರ್ತೆಯರಿಗೆ ಏನದು ಕಾಣುತ್ತಾ ಇದೆ ಪದ್ಮ ಸರೋವರ. ಆ ಪದ್ಮ ಸರೋವರದಲ್ಲಿ ಜಲಕ್ಕೆ
ನಾನಿರುವಂತಹ ಸ್ಥಳ ಕಮಲಕ ಸರೋವರ. ಈ ಸ್ಥಳದಲ್ಲಿ ನನ್ನನ್ನು ಕೇಳುವುದಕ್ಕೂ ಯಾರು ಇಲ್ಲ. ನಾನೇ ರಾಯಭಾರಿಯಾಗಿ ಬೆರೆಯುತ್ತಾ ಇದ್ದೆ. ಈ ಸರೋವರಕ್ಕೆ ಒಮ್ಮೆ ಇಳಿಯಬೇಕಂತಾದರೂ ಯೋಚನೆ ಮಾಡ್ತಾರೆ. ನನ್ನದಾದಂತಹ ಬಾಧೆಗೆ ಒಳಗಾದರೆಂದಾದರೆ ಮತ್ತವರು ಈ ಸರೋವರದಿಂದ ಮೇಲೆ ಹೋಗುವುದಕ್ಕಿಲ್ಲ. ಅಷ್ಟು ಪ್ರಾಬಲ್ಯತೆ ಉಂಟು ನಮ್ಮಲ್ಲಿ. ಆದರೆ ಇಂದಿನ ವಿಶೇಷ ಸರಿಯಾಗಿ ನೋಡಿದೆ, ನೀರೆಲ್ಲವೂ ಹಾಳಾಗುತ್ತಾ ಉಂಟು. ಮಣ್ಣು ಮಿಶ್ರಿತ ನೀರು. ಹೀಗಾಗುವುದಕ್ಕೆ ಕಾರಣ ಏನು ಎಂಬ ಹಾಗೆ ಹುಡುಕಬೇಕು. ಮೆಲ್ಲಕ್ಕೆ ಏರ್ತಿನ ಮೇಲೆ ಒಳ್ಳೆಯದಾಗಿದೆ. ತುಂಬಾ ದಿವಸ ಆಯ್ತು ಗಟ್ಟಿಯಾದಂತಹ ಮಾಂಸವನ್ನ ಜಗಿಯದೆ. ನನಗಷ್ಟೇ ಅಲ್ಲ, ನನ್ನ ಪರಿವಾರದವರೆಲ್ಲರೂ ಬೇಸರದಲ್ಲಿದ್ರು. ಏನಾದರೂ ಗಟ್ಟಿಯದ್ದಾದಂತಹ ಆಹಾರ ತಿನ್ನಬೇಕೆಂಬ ಹಾಗೆ ಸರಿಯಾಗಿ ನೋಡಿದರೆ ಗಜ, ಆನೆ ನನ್ನದಾದಂತಹ ಸರೋವರಕ್ಕೆ ಇಳಿದದ್ದಲ್ಲದೆ ಆಟವಾಡುವುದಕ್ಕೆ ತೊಡಗಿದೆ. ಇದನ್ನ ಹೀಗೆ ಬಿಡುವುದಿಲ್ಲ. ಏ ಆನೆ, ನಿನ್ನನ್ನ ಎಳೆದೊಯ್ಯುತ್ತೇನೆ.
ಸಂದರ್ಭದಲ್ಲಿ ಬಂದು ತಡೆಯುತ್ತಾ ಇದ್ದಿ. ಜಲಕ್ಕೆ ಅಧಿಕಾರಿ ಎಂಬುದಾಗಿ ಹೇಳ್ತಾ ಇದ್ದಿ. ಜಲಕ್ಕೆ ಅಧಿಕಾರಿ ಇದ್ದರೆ ಕೂಡ ಆ ದೇವರು ಮಾತ್ರ ಅಯ್ಯೋ ನಾಡಿಗೆ ಅಧಿಕಾರಿಯಾಗಿ ಬೆರೆಯುತ್ತಾ ಇದ್ದೇವೆ. ಜೀವತ್ಯ ಜೀವನ ಪ್ರಬಲವಾಗಿರುವಂತಹ ಜೀವಿ ದುರ್ಬಲವಾಗಿರುವಂತಹ ಜೀವಿಯನ್ನು ಕೊಳ್ಳುವುದು ಲೋಕದ ರೂಢಿ. ಬಲಿಷ್ಠವಾಗಿರುವಂತಹ ಕಾಲದಲ್ಲಿ ನಿನ್ನನ್ನು ಕಾಪಾಡಬೇಕು ದೇವ. ಅಯ್ಯೋ ಜಲಕ್ರೀಡೆ ಆಡುವಂತಹ ಸಂದರ್ಭದಲ್ಲಿ ಒಬ್ಬ ಬ್ರಹ್ಮನೇ ನನ್ನ ಕಾಲನ್ನೇ ಅಪ್ಪಿ ಹಿಡಿಯುತ್ತಾ ಇದ್ದಾರೆ, ಕಚ್ಚುತ್ತಾ ಇದ್ದಾರೆ. ನೋವು ಸಹಿಸುವುದಕ್ಕಾಗುವುದಿಲ್ಲ. ದೇವರೇ ನೀವೇ ರಕ್ಷೆಯಲ್ಲ. ಉಳಿದಳಿದ ಬ್ರಹ್ಮಾಂಡಗಳ ವ್ಯಾಪಕನಿಗೆ ನಿನ್ನ ಚರಣ ಧೂಳಿಯ ಕಣವಿದು ತೊಳೆಯಲೇ ಪರಿಗ್ರಹಿಸು ಸಲಹೆ ಹರಿ. ಸಹಿಸುವುದಕ್ಕಾಗುವುದಿಲ್ಲ. ಬರುವಾಗೆಲ್ಲರಿದ್ದು ಹೆಂಡತಿ ಮಕ್ಕಳು ಪರಿವಾರವನ್ನೆಲ್ಲ ಸೇರಿಸಿದ್ದೇವೆ. ಈ ಕಷ್ಟದ ಸಂದರ್ಭದಲ್ಲಿ ಯಾರು ಇಲ್ಲದಾಗಿ ಹೋಯಿತು. ಇದ್ದಾರ ಓರ್ವ ಸದಾ ಕಾಲ ರಕ್ಷಣೆ ಮಾಡುವಂತಹ ದೇವರು ಮಾಧವ ಕೇಶವ ಮುಕುಂದ, ನೀನೇ ರಕ್ಷಣೆ ಮಾಡಬೇಕು. ನನ್ನ ಪ್ರಾಣವನ್ನೇ ನಿನಗಾಗಿ ಅರ್ಪಿಸುತ್ತಾ ಇದ್ದೇನೆ. ಪದ್ಮಾಂಕಿತ ಸ್ವರೂಪನನು ತಾಕಂಡ ಮುದದೊಳು ಗಜೇಂದ್ರ ಶಂಕರನೆ ಚಕ್ರ ಪದ್ಮಾಂಕಿತ ಸ್ವರೂಪನನು ತಾಕಂಡ ಮುದದೊಳು ಗಜೇಂದ್ರ ಕರುಹಮಾಭಗಾನಾದ ಬಾಷ್ಪವ ಸುರಿದು ಶಂಕಿಸಿದ ಹರಿಗೇನ ಕೊಡಲಿ ಭಗವಂತ ನಾರಾಯಣನಿನಗೆ ಈ ಕಮಲ ದರ್ಶನೆಯ ಬಿಂದು, ಈ ಕಮಲ ದರ್ಶನೆಯ ಬಿಂದು, ಈ ಕಮಲದಿಂದ
ಪದ್ಮಭೂಷಣನೇ ಗಜೇಂದ್ರನೇ ಮಾಧವ ಕೇಶವ ಮುಕುಂದ ಮುರಾರಿ ದೇವ ವಂದಿಸಿಕೊಳ್ಳುತ್ತಾ ಇದ್ದೇನೆ. ದೇವ, ಕಷ್ಟ ಕಾಲದಲ್ಲಿ ನನ್ನನ್ನು ರಕ್ಷಣೆಗೋಸ್ಕರವಾಗಿ ಬಂದಿದ್ದೀರಿ. ದೇವ, ನೀಡುವುದಕ್ಕೆ ಏನನ್ನೂ ಕಾಣುವುದಿಲ್ಲ. ಆದರೆ ಏನು ಮಾಡೋಣ, ಕಾಣುತ್ತಾ ಇರುವಂತಹ ಕೊಳದಲ್ಲಿ ಒಂದು ತಾವರೆ ಅರಳಿ ನಿಂತಿದೆ. ದೇವ, ಇದನ್ನೇ ನಿಮ್ಮ ಪಾದಕ್ಕೆ ಅರ್ಪಿಸುತ್ತಾ ಇದ್ದೇನೆ. ದೇವ, ಸಂತೋಷವಾಯಿತು ಗಜೇಂದ್ರ, ನನ್ನನ್ನು ರಕ್ಷಿಸಿ. ಅಂಬರ ಪಥದಲ್ಲಿ ಗರುಡನನ್ನೇರಿ ಸಿರಿಯ ಜೊತೆಯಲ್ಲಿ ಸಾಗುತ್ತಾ ಇದ್ದೆ. ಆ ವೇಳೆಯಲ್ಲಿ ಶ್ರೀಧರನನ್ನು ಕೂಗಿ ಕರೆಯುವ ಯಾರು ಎಂಬ ಹಾಗೆ ನೋಡಿದ್ರೆ ಸರೋವರದ ಈ ತಳಭಾಗದಲ್ಲಿ ತಡಿಯಲ್ಲಿ ನಿನ್ನ ಸ್ವರ, ಆರ್ತ ಸ್ವರ, ಆರ್ತತ್ರಾಣ ಪರಾಯಣನಾಗಿ ದರ್ಶನ ನೀಡಿದ್ದೇನೆ. ಘೋರ ಮಕರನಿಂದ ನಿನಗಾಗುತ್ತಿರುವಂತಹ ಸಂಕಷ್ಟದಿಂದ ಇದು ನಿನ್ನನ್ನು ಸೆಳೆದು ಇದು ಕಮಲಕಾಸಾರ, ಕಮಲ ಸಂಕಾಸಾರ ಎನ್ನುವುದು ಕಮಲನಾಭನ ವ್ಯಾಪ್ತಿಗೆ ಒಳಪಟ್ಟದ್ದು. ನೆಲ, ಜಲ, ಅನಿಲ, ಅನಲ, ಆಕಾಶವೆಂಬ ಪಂಚಭೂತಗಳು ನನ್ನ ಅಂಕೆಯ ಒಳಗೆ ಇರಬೇಕು. ಇದರಲ್ಲಿ ಭಕ್ತಿಯಿಂದ ಇದ್ದವರಿಗೆ ನಿಶಂಕೆಯಿಂದ ಬದುಕುವುದಕ್ಕೆ ಸಾಧ್ಯ. ಆದರೆ ಮದೋನ್ಮತ್ತನಾಗಿ ಬಂದು ನಿರ್ಕೊಡಿಯುವವರನ್ನು ಸೆಳೆದು ಮುಕ್ಕುತ್ತಾ ಇದ್ದಿ ಎನ್ನುವುದು ಅರ್ಥವಾಗುತ್ತಾ ಉಂಟು. ಈ ವೇಳೆಯಲ್ಲಿ ಎಚ್ಚರಿಸುತ್ತಾ ಇದ್ದೇನೆ. ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ನಿಂತಿದ್ದೇನೆ. ಶರಣು ಬರುವೆಯ, ತಲೆ ಕೊಡುವೆಯ. ನನ್ನ ರಾಜ್ಯಕ್ಕೆ ಹಸುವಿಗೆ ಬೇಕಾದದ್ದು ಆಹಾರ, ಅದನ್ನು ಸೆಳೆಯುವಾಗ ಬಂದವನು ನೀನು. ನಾನೇ ಅವನನ್ನು ರಕ್ಷಿಸಿದ್ದೇನೆ. ನೀನು ಯಾರೆಂಬ ಹಾಗೆ ನನಗೆ ಅರಿಯುತ್ತಿಲ್ಲ. ಯಾರೋ ನೀನು? ಪಂಗಡವೂ ಅಲ್ಲ, ಆರ್ತರ ರಕ್ಷಕ ನಾನು. ಅರ್ಥತ್ರಾಣ ಪರಾಯಣನಿಂತಲೂ ಶರಣ ಜನ ಸುರಧೇನುವಿಂತಲೂ ಕರೆಸಿಕೊಂಡ ಬಳಿದ್ದೇನೆ. ವೈಕುಂಠಪತಿ ಇದ್ದೇನೆ. ಲೋಕ ಬೆನ್ನ ಅಂಕೆಯೊಳಗಿಹುದು. ಅದನ್ನು ಮೀರಿ ಘೋರ ಪ್ರಾಣಿಯಾದ ನೀನು ವರ್ತಿಸಿದ್ರೆ ಭಕ್ತೋದ್ಧರಣನಾಗಿ ಬಂದಿದ್ದೇನೆ. ಶರಣು ಬಂದವರ ಉಳಿಸುವೆ, ಮಲೆತು ನಿಂತವರ ಮರ್ಜಿಸುವೆ. ನಿನ್ನ ಈ ತಲೆ
ಉಳಿಬೇಕಿದ್ರೆ ಬಾಗು, ಪೀಕಿದ್ರೆ ತಲೆ ತೆಗೆದೆ ನಿನ್ನದು ತಿನ್ನುತ್ತೇನೆ ಬಾ. ಹರಿಪಾದ ವನಜದಲ್ಲಿ ಪುರಳಿ ತಡವರಿಸಿ ಮುದ್ದಿಸುತ್ತಲಿರುತ್ತೇನೋದ ಕರುಣದಿಂದ ಬಲುದಣಿಯ ಮಕರದಲ್ಲಿ ದಣಿದೆಯ ಮಕರನ ಕೂಡೆ ಕಾಳಗಯ ಸಗಿದೆ. ನೆಲದಲ್ಲಿ ಆನೆಗೆ ಬಲ, ಜಲದಲ್ಲಿ ಮೊಸಳೆಗೆ ಬಲ. ನೀನು ಯಾವಾಗ ಜಲಕ್ಕಿಳಿದೆಯೋ ಆವಾಗ ಶಾಪ ನಿಮಿತ್ತವಾಗಿ ಜಲಜನಾಭನ ಭಜಕ ಎನ್ನುವುದೊಂದು ನಿನಗೆ ಮತದಿಂದ ಮರೆತು ಹೋಯಿತು. ಘೋರ ಮಕರ ನಿನ್ನನ್ನು ಮರ್ದಿಸಿದ ಕಾಲದಲ್ಲಿ ಇದು ನನ್ನದಲ್ಲ, ಇದು ನಿನ್ನದು ಎನ್ನುವ ಭಾವ ಗೊತ್ತಾಯಿತು. ಈ ಪ್ರಪಂಚದಲ್ಲಿ ಯಾರಿಗೆ ನಾನು ನನ್ನದು ಎನ್ನುವ ಭಾವ ಕಳೆಯಲ್ಪಡ್ತದೋ ಆವಾಗ ಮಾತ್ರ ನಿನ್ನದು ಎನ್ನುವುದು ಗೊತ್ತಾಗುತ್ತದೆ. ನಾನೆಂಬ ಭಾವವ ಮರೆ, ಅದು ನಾನು ಎನ್ನುವುದು ಅಹಂಕಾರ, ನಮ್ಮದು ಎನ್ನುವುದು ಮಮಕಾರ. ಅದನ್ನು ಬಿಟ್ಟಾಗ ಮಾತ್ರ ನೀನು ಎನ್ನುವ ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ. ಅಂತಹ ಸತ್ಯದ ಸಾಕ್ಷಾತ್ಕಾರ ನಿನಗೆ ಸಿಗಬೇಕು ಅಂತಿದ್ರೆ ಈ ತೆರನಾದ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ದೇವರ ದರ್ಶನ ಅಷ್ಟು ಸುಲಭ ಇಲ್ಲ. ಭಗವಂತನನ್ನು ಮೂರ್ತಿಯಲ್ಲಿ ನೋಡಬಹುದು. ಮೂರ್ತಿಮತ್ತಾಗಿ ನೋಡಬೇಕು ಅಂತಿದ್ರೆ ನಮ್ಮನ್ನು ಸರ್ವವನ್ನು ನಾವು ಸಮರ್ಪಣಾ ಭಾವದಲ್ಲಿಯೇ ತೊಡಗಿಸಿಕೊಳ್ಳಬೇಕು. ಆವಾಗ ಮಾತ್ರ ಸರ್ವೇಶ್ವರನ ದರ್ಶನವಾಗುತ್ತದೆ. ಘೋರ ಮಕರನಲ್ಲಿ ಕಾದಾಟ ಮಾಡಿದೆ. ನಿನ್ನ ಪೂರ್ವ ಜನ್ಮ ನಿನಗೆ ಗೊತ್ತಾಗಲಿಕ್ಕೆ ಹಿಂದಕ್ಕಾದರೂ ನೀನು ಪಾಂಡ್ಯಾವನಿಯನ್ನು ಆಳುತ್ತಾ ಇದ್ದ ಇಂದ್ರಚುಮ್ನ ನಾಮಕ ಪ್ರಭು, ಹಿಂದೆ ನೀ ಮಹೀಂದ್ರ. ಆ ವೇಳೆಯಲ್ಲಿ ಅಗಸ್ತ್ಯ ಮುನಿಗಳ ಆಗಮನವಾದಾಗ ಅವರನ್ನು ನೀನು ಯೋಗಸ್ಥನಾಗಿ ಸತ್ಕರಿಸದೆ ಇದ್ದುದರ ಪರಿಣಾಮ ಅವರಿದ್ದ ಶಾಪ ನಿನಗೆ. ನೀನು ಗಜೇಂದ್ರನಾಗಿ ಹೋಗು, ನಿನ್ನ ಪರಿವಾರವೆಲ್ಲ ಗಜಗಳಾಗಲಿ, ಹಾಗಿದ್ರೆ ಮರು ವಿಮುಕ್ತಿಯಂತು ಅಂತ ಕೇಳಿದಾಗ ಸಹಸ್ರನಾಲಗೆಯಾಯುಧವನ್ನು ಧರಿಸಿ ಬರುವಾತನಿಂದ, ಸಹಸ್ರ ಹಲ್ಲುಗಳನ್ನು ಹೊಂದಿದವನ ನಿಗ್ರಹದಿಂದ ಆ ಸಹಸ್ರ ಶೀರ್ಷನೇ ಒಲಿದು ರಕ್ಷಿಸ. ಇವತ್ತು ನಿನ್ನನ್ನು ರಕ್ಷಿಸುವುದಕ್ಕೆ ಬಂದಿದ್ದೇನೆ. ಈಗ
ನಿನಗೆ ಮಾತ್ರ ಅಲ್ಲ. ಒಂದು ಸಂದೇಹ. ಏನು? ನನ್ನನ್ನು ಕೊಲ್ಲುವಂತಹ ಸಂದರ್ಭದಲ್ಲಿ ಮಕ್ಕಳಾದ ದಿವ್ಯ ರೂಪವನ್ನು ಜ್ಯೋತಿಯಾಗಿ ನೋಡುತ್ತೇನೆ. ಅಂಬರಪಥ ಸೇರಿತು. ಅವನು ಸಾಮಾನ್ಯನಲ್ಲ. ಹೂಹೂ ನಾಮಕ ಗಂಧರ್ವ. ಅವನಿಗೂ ದೇವಲ ಮುನಿಯ ಶಾಪ ಇತ್ತು. ಆದ್ದರಿಂದ ಶಾಪ ನಿಮಿತ್ತವಾಗಿ ಮಕರವಾಗಿ ಹುಟ್ಟಿದ್ದಾನೆ. ಇಲ್ಲದೆ ಇದ್ರೆ ನಿನ್ನನ್ನೆಲ್ಲ ಎಳೆಯಲಿಕ್ಕೆ ಯಾರಿಂದಾದ್ರೂ ಸಾಧ್ಯ ಉಂಟಾ? ಹೌದಲ್ಲ? ಆದ್ದರಿಂದ ನೀ ಮಹೀಶನೂ ಹೌದು, ನೀನು ಮನೀಷನೂ ಹೌದು. ಯಾಕಂದ್ರೆ ರಾಜಋಷಿತ್ವ ಉಂಟು ನಿನ್ನಲ್ಲಿ. ಆ ನಿಟ್ಟಿನಿಂದ ನೀ ಮನೀಷ. ಹಾಗಾಗಿ ಮನೀಷಿಗಳು ಕೊಂಡಾಡಲ್ಪಡಬಹುದಾದ ದೇವನೇ ನಿನ್ನನ್ನು ಕಾಯುವುದಕ್ಕೆ ಬರಬೇಕಾಯಿತು. ಯೋಚನೆ ಮಾಡಬೇಡ, ಅವನಿಗೂ ಮೋಕ್ಷ ಸಿಕ್ಕಿದೆ. ನಿನ್ನ ಈ ಶರೀರ ಇದು ಕಳೆಯಬೇಕು ಅಂತಿದ್ರೆ ನಿನಗೆ ಬ್ರಹ್ಮ ಕಳಶವೇ ಆಗಬೇಕು. ಆದಷ್ಟು ಬೇಗ ಬ್ರಹ್ಮ ಕಳಶ ಎನ್ನುವುದು ಒಂದು ದೇವಸ್ಥಾನಕ್ಕೆ ಆಗುವುದಲ್ಲ. ದೇವಸ್ಥಾನದಲ್ಲಿ ಯಾರೆಲ್ಲ ಭಾಗಿಗಳಾಗುತ್ತಾರೋ ಅವರ ಶರೀರವೆನ್ನುವ ದೇಗುಲಕ್ಕೆ ಬ್ರಹ್ಮ ಕಳಶ ಆದ ಹಾಗೆ ಪ್ರತಿಯೊಬ್ಬರು ಭಾಗಿಗಳಾಗಬೇಕು, ತಾವು ದುಡಿಯಬೇಕು ಅಂತ ಹೇಳುವುದು ಏನರ್ಥ? ತನ್ನ ದೇಹವನ್ನು ಭಗವಂತನ ಸೇವೆಯಲ್ಲಿ ಕೊರಗಿನಂತೆ ತೇದಾಗ ಮಾತ್ರ ಒಳಗಿದ್ದ ಭಗವಂತನಿಗೂ ಅಭಿಷೇಕ, ಹೊರಗೆ ನಿನ್ನಿಂದ ಇಳಿಯುವ ಬೆವರೇ ತೀರ್ಥವಾಗಿ ಅಭಿಷೇಕ ಜಲವಾಗಿ ಇಳಿಯಲ್ಪಡ್ತದೆ. ಆದ್ದರಿಂದ ನಮ್ಮದೆಂಬ ಭಾವವ ಮರೆತು ಅವನದ್ದು ಎಂಬ ಭಾವವನ್ನು ತಿಳಿದು ಯಾವಾತನು ತನ್ನನ್ನು ತಾನು ಭಗವತ್ ಸೇವೆಯಲ್ಲಿ ಸಮರ್ಪಿಸಿಕೊಳ್ಳುತ್ತಾನೋ ಅಂತಹವನಿಗೆ ನಿಜವಾದ ಬದುಕಿನ ಸಿದ್ಧಿ, ನಿಜವಾದ ಭಗವಂತನ ದರ್ಶನದ ಪ್ರಾಪ್ತಿಯಾಗುತ್ತದೆ. ನಿನಗೂ ಅದನ್ನು ಒದಗಿಸಿಕೊಟ್ಟಿದ್ದೇನೆ. ನೀನು ಇನ್ನು ಮುಂದಕ್ಕೆ ಈ ದೇಹಾಕಾರವನ್ನು ಕಳೆದು ಮುಂದೆ ಇಂದ್ರಚ್ಯುಮ್ನ ಭೂಪತಿಯಾಗಿ ನಿನ್ನ ಪ್ರಜೆಗಳ ಜೊತೆಯಲ್ಲಿ ಮರಳಿ ನಿನ್ನದಾದ ಪುರವನ್ನು ಸೇರು. ಸಹಸ್ರ ವರುಷಗಳವರೆಗೆ ಆಳ್ವಿಕೆಯನ್ನು ನಡೆಸು. ಆ ಕಾಲದಲ್ಲಿ ನಿನ್ನ ಬಳಿಗೆ ವಿಷ್ಣು ದೂತರು ವಿಮಾನವನ್ನೇ ಹಿಡಿದುಕೊಂಡು ಬರ್ತಾರೆ. ಆ ವಿಷ್ಣು ಕಳುಹಿಸಿದ ಮೋಕ್ಷ ವಿಮಾನದಲ್ಲಿ ಕುಳಿತು ವೈಕುಂಠ ಧಾಮವನ್ನು ಸೇರುವಾಗ ನಾ ಸ್ವಾಗತಿಸ್ತೇನೆ. ಇದೋ ನಿನ್ನ ಶರೀರ. ಗಜೇಂದ್ರನಿಗೆ ಮೋಕ್ಷವನ್ನಿತ್ತಿದ್ದೇನೆ, ಆದರೆ ಲಕ್ಷ್ಮಿ ಕಾಯುತ್ತಾ ಇದ್ದಾಳೆ, ಗರುಡನು ಕಾಯುತ್ತಾ ಇದ್ದಾನೆ. ಗರುಡಾರೂಢನಾಗಿ ವೈಕುಂಠಕ್ಕೆ ನಮಸ್ತೆ ಸರದಿ ಯಕ್ಷಗಾನ ಕಲಾಭಿಮಾನಿಗಳೇ, ಭಕ್ತಾಭಿಮಾನಿಗಳೇ. ಇಂದಿನ ಈ ಸೇವೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೆಜಮಾಡಿ ಇಲ್ಲಿಯ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಸೇವಾದಾರರಾದಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಸರ್ವರಿಗೂ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರಿಗೆ ಹಾಗೂ ಊರ ಪರಬೂರ ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಶ್ರೀ ಕ್ಷೇತ್ರ ಪಾವನ್ಯ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂತಹ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಇವರ ಪರವಾಗಿ ಹಾಗೂ ಮೇಳದ ಸರ್ವ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು, ಅದೇ ರೀತಿ ಸಾನ್ನಿಧ್ಯದಲ್ಲಿರುವಂತಹ ಶ್ರೀ ಮಹಾಲಿಂಗೇಶ್ವರ ದೇವರು ಸಕಲ ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಬರವರಾತ್ರಿ ನಾವು ಬ್ರಹ್ಮವಾರದಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು ಆಡಿ ವಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಾದಂತಹ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸಬೇಕೆಂದು ಕೇಳಿಕೊಳ್ಳುತ್ತಾ, ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸರ್ವರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ. ಜಯಾಧಿಪತಿ ಯಾರು ಎಂಬುದಾಗಿ ಕೇಳುತ್ತೀರಿ. ಅನೇಕ ಇವೆ,
ನನ್ನ ತಮ್ಮಂದಿರವರು. ತೋರಿಸಿಕೊಟ್ಟವನೇ ನಾನು. ಅನಿರೀಕ್ಷಿತವಾಗಿ ನಿಮ್ಮೆಲ್ಲವರನ್ನು ಈ ರೀತಿಯಾಗಿ ಬರಮಾಡಿಕೊಳ್ಳುವುದಕ್ಕೆ ಪ್ರಬಲವಾಗಿರುವಂತಹ ಕಾರಣ ಮತ್ತೇನುವಲ್ಲ, ನಮ್ಮವರೇ ಆಗಿರುವಂತಹ ಪಾಂಡವರು ಇಂದ್ರಪ್ರಸ್ಥದಲ್ಲಿ ಅವರ ತಂದೆಯಾಗಿರುವಂತಹ ಪಾಂಡು ಚಕ್ರವರ್ತಿಗೆ ಸ್ವರ್ಗದಲ್ಲಿ ಸ್ಥಾನಮಾನವನ್ನು ಕಲ್ಪಿಸಿಕೊಡುವುದಕ್ಕಾಗಿ ರಾಜಸೂಯಾದ್ವಾರ ಕೈಗೊಂಡಿದ್ದಾರೆ. ರಾಜರಾದವರು ಯಾರು ಅಸೂಯೆ ಪಡಕೂಡದು ಎನ್ನುವ ಕಾರಣಕ್ಕಾಗಿ ನಾವು ಒಂದಿಷ್ಟು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಕಳಿಸಿದ್ದೇವೆ. ಈಗ ಪೂರ್ಣಾಹುತಿಯ ಕಾಲಕ್ಕೆ ನೀವೆಲ್ಲವರು ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಹೀಗೆ ವಿನಂತಿಸಿಕೊಂಡಿದ್ದಾರೆ. ಹಾಗಾದ್ರೆ ನಾವು ಹೋಗದೇ ಇದ್ರೆ ಅವರ ಕಾರ್ಯಕ್ರಮ ಚಂದ ಆಗುವುದಿಲ್ಲ ಅಂತ ಅರ್ಥ. ಚಂದ ಆಗಬೇಕು ಎಂಬುದನ್ನು ತೋರಿಸುವುದಕ್ಕಾಗಿ ತೊಂದರೆ ಇಲ್ಲಪ್ಪ, ನಮ್ಮದೇ ಮನೆ ಕಾರ್ಯಕ್ರಮ ಅಂತ ಭಾವಿಸಿಕೊಂಡು ವ್ಯವಹಾರ ಮಾಡಿದ್ರೆ ನಾವೆಲ್ಲ ಸ್ವಯಂ ಸೇವಕರು ಇಲ್ಲಿ ಸೇವೆ ಮಾಡ್ತೇವೆ. ತಂದೆಯಾದ ಪಾಂಡು ಚಕ್ರವರ್ತಿಗಳಿಗೆ ಸ್ವರ್ಗದಲ್ಲಿ ಸ್ಥಿತವಾದ
ತನ್ನದಾದಂತಹ ಜಾಗ ಸಿಗಬೇಕು ಎನ್ನುವ ಉದ್ದೇಶವನ್ನು ಇರಿಸಿಕೊಂಡು ರಾಜಸೂಯ ಯಾಗವನ್ನು ನಾವು ಹಮ್ಮಿಕೊಂಡವರೇ ಹೌದು. ಆದರೆ ಇಂದಿನ ದಿನ ಸಮಾಪ್ತಿಯ ದಿನ, ಹಾಗಾಗಿ ಅಗ್ರಪೀಠವನ್ನು ಯಾರಿಗೆ ಕೊಡಲಿ ಎಂಬ ಹಾಗೆ ನನ್ನದಾದಂತಹ ಕೇಳಿಕೆ ದೇವರೇ. ಕೂಡಿ ಬಂದಂತಹ ಸಂಶಯ ಸ್ವಾಭಾವಿಕವೇ. ಸಮರ್ಪಕವಾದಂತಹ ಉತ್ತರ ಕೊಡುವಾಗ ಅದು ವೇದ ಸಮ್ಮತವೂ ಶಾಸ್ತ್ರ ಸಮ್ಮತವೂ ಆಗಿರಬೇಕಲ್ಲ. ಅದು ಇಂದಾದಿ ದೇವತೆಗಳ ಪಂಕ್ತಿಯಲ್ಲಿ ಚಂದ್ರಶೇಖರನೇ ಯೋಗ್ಯ. ಹಾಗೆಂದು ಭೂಲೋಕದಲ್ಲಿ ಅನ್ನನ್ನು ಹುಡುಕುವಂತ ಅಗತ್ಯ ಇಲ್ಲ. ಅವತಾರ ಮೂರ್ತಿಯಾದಂತಹ ಆ ಗೋವಿಂದನನ್ನೇ ತಂದು ಈ ಪೀಠದಲ್ಲಿ ಕುಳ್ಳಿರಿಸುವುದೇ ಒಳ್ಳೆಯದು ಅಂತ ಸಹದೇವ ಶಿಶುಪಾಲ ಅಡಿಗಡಿಗೆ ಎಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನೆಲ್ಲ ನೀವು ಕೂಡ ಗಮನಿಸುತ್ತಾ ಇದ್ದೀರಿ ತಾನೆ. ನೋಡುತ್ತಾ ಇದ್ದೇವೆ. ಈಗ ನಡೆದರೂ ಕೂಡ ಯಾರೊಬ್ಬರೂ ಉಸಿರೆತ್ತುವುದಿಲ್ಲ, ಮಾತನಾಡುವುದಿಲ್ಲ. ಯಾಕೆ 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 ಎಂಬುದು ನನಗೀಗ ಅರ್ಥವಾಗುತ್ತಾ ಇವೆ. ಯಾಕೆ ಕೆಲವರು ಪಾಂಡವ ಮೈತ್ರಿಯಲ್ಲಿ ಸತ್ಯತಾನೇ ಇಂದ್ರಪ್ರಸ್ಥದಲ್ಲಿ ಅಧಿಕಾರವನ್ನು ಸ್ಥಾಪಿಸಿದ್ದಾರೆ, ಮೈತ್ರಿ ಭಾವವನ್ನು ಹೊಂದಿದ್ದಾರೆ. ಕೆಲವರು ಕೃಷ್ಣನ ಬಲುಹೀನಲಿ ಹಿಂದೆ ಕಂಸನನ್ನು ಅಲ್ಲ ಕಾಣೂರ ಮುಷ್ಟಿಗರನ್ನು ಚಕಟಾದಿಗಳನ್ನು ಕೊಂದಂತ ಈತ ಫಲಾನ್ವಿತನಿದ್ದಾನೆ ಎನ್ನುವ ಕಾರಣಕ್ಕಾಗಿ ಇನ್ನು ಕೆಲವರು ಹರಿಪಕ್ಷದಲ್ಲಿ ಜೀವಾತ್ಮರು ಯಾರು ಪರಮಾತ್ಮ ಯಾರು ಎಂಬುದನ್ನು ತಿಳಿಯುವುದಕ್ಕೆ ಅಸಮರ್ಥರಾಗಿರುವಂತಹ ಮೂಢಾತ್ಮರು ಸಾಕ್ಷಾತ್ ಶ್ರೀಹರಿ ಇವನು ಎಂಬುದಾಗಿ ತಿಳಿದಿದ್ದಾರೆ. ಇನ್ನು ಕೆಲವರು ಅನುಚಿತರ ಭೀತಿಯಲ್ಲಿ ಇಲ್ಲಿ ನಡೆಯುತ್ತಿರುವುದು ಉಚಿತವಲ್ಲ, ಅನುಚಿತ ಅಂತ ಗೊತ್ತಿದ್ರು ಭೀತಿ ಅವರನ್ನು ಆವರಿಸಿದೆ. ಇನ್ನು ಕೆಲವರು ದಕ್ಷಿಣೆಗಾಗಿ ಬಂದಿದ್ದೇವೆ, ಊಟ ಮಾಡಿ ಹೋದರೆ ಆಯಿತು ಇಷ್ಟು ತಿಳಿದುಕೊಂಡಿದ್ದಾರೆ. ಇದನ್ನು ನೋಡಿಯೂ ಈ ಶಿಶುಪಾಲ ಮಸಗದೇ ಇದ್ರೆ ಇನ್ನು ಯಾವಾಗ ಮಸಗುವುದು ನಾನು? ಯಾರು ಕೊಟ್ಟ ವಸುದಯ ಮಾನನಿಧಿಗಳು ಅಲ್ಲ, ವಸುದಯ ಸದೃಶರು ನಮ್ಮಂತ ಧೀಮಂತರು ಶ್ರೀಮಂತರು ಇರುವಂತ ಈ ಸಭೆಯಲ್ಲಿ ಗೋಪರ ಸೂರುವಾಗಿರುವಂತ ಇವನಿಗೆ ಪೂಜಾಗ್ರ ಪೀಠವನ್ನು ಯಾಕೆ ಕೊಟ್ಟೆ? ನಾನರೇ
ನೀ ಮಾಡಿದಂತಹ ಈ ಮಂದಮಧ್ಯ ಕೆಲಸದಿಂದಲಾಗಿ ನಿನ್ನ ಹಿರಿಯರು ಇನ್ನೇನು ಸ್ವರ್ಗವನ್ನು ಸೇರಬೇಕು ಎನ್ನುವಲ್ಲಿ ಹಿಂದುಳಿದು ಸಪ್ಪನೆ ನರಕಕ್ಕೆ ಬಿದ್ದಿದ್ದಾರೆ. ಹೌದೇನೋ? ಯಾಕೆ ಅವರಿಗೆ ಗೊತ್ತದು ಏನು ಯೋಗ್ಯತೆ ಅಚ್ಚಚ್ಚು ಕೊಟ್ಟ ಹಾಗಾಯಿತು, ಕುರುಡರಿಗೆ ಕನ್ನಡಿ ತೋರಿಸಿದ ಹಾಗಾಯಿತು, ಈ ನಪುಂಸರಿಕ ಮದುವೆ ಮಾಡಿಸಿದ ಹಾಗಾಯಿತು. ಅಯ್ಯೋ ಪಟಕ ಅಂತ ಶಬ್ದ ಕೇಳಿದ್ದು ಎಂತದ್ದು ನಾಡ ಚಕ್ರವರ್ತಿಗೆ ಇನ್ನೇನು ಈಗ ಸ್ವರ್ಗದಲ್ಲಿ ಸ್ಥಾನ ಸಿಗ್ತದೆ ಅಂತ ಆಗುವಾಗ ಪಟಕ ಅಂತ ನರಕಕ್ಕೆ ಬಿದ್ದ. ಈಗ ಹೋಗುವಂತ ಉಂಟು. ಹೋಗುವ ಕಾಲಕ್ಕೆ ಬಂದ ಬುದ್ಧಿ ಚರಾಟ ಭೀಷ್ಮ ಪ್ರಾಯದಲ್ಲಿ ದೊಡ್ಡವರಾಗಿ ಹೋದೆ, ಇಲ್ಲದಿದ್ದರೆ ನಿನ್ನ ಕಪಾಳಕ್ಕೆ ಬಾರಿಸ್ತಾ ಇದ್ದೆ. ಯಾರನ್ನು ತಂದುಕೊಳ್ಳಿರಿಸಿದ್ದು? ಮಾನವದನರು ಸೇರಿರುವಂತಹ ಈ ಸಭೆಯಲ್ಲಿ ಗೋಪರ ಸೂಡುವನ್ನು ತಂದು ಪೀಠದಲ್ಲಿ ಕೊಳ್ಳಿರಿಸಿದೆ. ಇವರಿಗೆ ಯಾವ ಯೋಗ್ಯತೆ ಉಂಟು? ಏನು ಯೋಗ್ಯತೆ ಉಂಟು ಎಂಬುದಾಗಿ ಇವರನ್ನು ಕೊಳ್ಳಿರಿಸಿದೆ. ಅಸಂಸ್ಕಾರವಂತನಾಗಿರುವಂತ ಈ ಗೋವಳನನ್ನು ತಂದು ಈ ರೀತಿಯಾಗಿ ಕೊಳ್ಳಿರಿಸುವುದರ ಮೂಲಕ ಪರೋಕ್ಷವಾಗಿ ನಮಗೆ ಅಪಮಾನವನ್ನು ಮಾಡಿದರು. ಅದಕ್ಕೆ ಕಾರಣ ನೀನೇ ಆಲೋಚನೆ ಮಾಡು. ಯಾವತ್ತೂ ಪಾಂಡವರಿಗೆ ಸಮಸ್ಯೆ ಬಂದಾಗ ಯಾರಲ್ಲಿ ಸಮಸ್ಯೆ ಪರಿಹಾರಕ್ಕೆ ಕೇಳುವುದು? ಕೃಷ್ಣನಲ್ಲಿ. ಇಂದು ಹಾಗಲ್ಲ, ಅವ ಕೇಳಿದ್ದು ಯಾರಲ್ಲಿ? ಭೀಷ್ಮರಲ್ಲಿ. ಇವರು ಮೊದಲು ಮೊನ್ನೆ ಪಟ್ಟಿ ಮಾಡಿಕೊಂಡಿದ್ದಾರೆ. ಹೀಗೆ ನಾವು ಮಾಡುವ, ಹೀಗೆ ಮಾತಾಡಿಕೊಂಡಿದ್ದಾರೆ ಮಾರಿಗಳು. ಅಲ್ಲದೇ ಇದ್ರೆ ಇವನನ್ನು ತಂದು ಕೊಳ್ಳಿರಿಸುವುದು ಅವನಿಗೆ ಹೇಳಲಿಕ್ಕೆ ಆಗುವುದಿಲ್ಲ. ನಾನೇ ಅಲ್ವಾ, ವಯಸ್ಸಿನ ವರಿಷ್ಠತೆಗೆ ಒಂದು ಮಾನ್ಯತೆ ಮರ್ಯಾದೆ ಉಂಟು. ನೋಡಿದ್ಯಾ ನನ್ನ ಕಣ್ಣು ಹೊಡೆದೋಗಿ. ವಿಖ್ಯಾತ ವೇದ ವ್ಯಾಸ ಗುರು ಕೃಪವರರ ನೀ ಉಳಿದು ಕೃಷ್ಣಂಗೋತ ಕೊಡುವರ ಮೇಲೆ ಕೊಡುವರು ಭೂತರಾಜ ಮುಂದೆ ಬಂದಿದ್ದು ಉಚಿತ ಅಲ್ಲೆಂದ ಅಪರಿಮಿತವಿರೆ. ಈ ಸಭೆಯಲ್ಲಿ ಎಂತೆಂತಹ ಅನರ್ಘ್ಯ ರತ್ನಗಳಿದ್ದಾರೆ. ಎಂತಹ ವಿಂಗಡಿಸಿ ಎನ್ನುವ ಜಗತ್ತಿಗೆ ಪಾತ್ರರಾಗಿರುವಂತಹ ವೇದವ್ಯಾಸ ಮಹಾಮುನಿಗಳಿದ್ದು ಅವರನ್ನು ಕರೆತಂದು ಕುಳ್ಳಿರಿಸುತ್ತಾ ಇದ್ರೆ ಪ್ರಪಂಚವೇ ಮಾನಿಸುತ್ತಿತ್ತು. ಬೇಡ, ವೇದಗಳನ್ನು ಶಾಸ್ತ್ರಗಳನ್ನು ತಿಳಿದಿರುವಂತಹ ಕೃಪಾಚಾರ್ಯರು, ಉಭಯಕುಲವಿಲ್ಲವಾಗಿರುವಂತಹ ದ್ರೋಣಾಚಾರ್ಯರಿದ್ರು. ಬೇಡ, ಅಶ್ವತ್ಥಾಮಾಚಾರ್ಯರಿದ್ರು. ಇಷ್ಟ ಬಂದು ಕೊಡಬೇಕು ಅಂತ ಬೇಕು ಅಂತ ಇದ್ರೆ ದ್ರುಪದನಿದ್ದ. ಇವರನ್ನೆಲ್ಲ ಉಳಿದು ಈತನೇ ಬಲು
ಈತಂಗೆ ಒತ್ತು ಕೊಡ್ತಾರೆ ಅಂತಾದ್ರೆ ಇದು ಸಂಚಲ್ಲದೆ ಮತ್ತಿನ್ನೇನು. ಎಲ್ಲವೋ ಬಿಡು, ನೀನು ಕುರುಕುಲ ಪಿತಾಮಹ ಎನ್ನುವ ಹಾಗೆ ನೆಗಳ್ತೆಯನ್ನು ಪಡೆಯಬೇಕು. ನನಗೆ ದೊಡ್ಡ ದೊಡ್ಡ ಪೀಠ ಬೇಕು ಅಂತ ಇಲ್ಲ. ನನ್ನ ಜಾಗಿಗೆ ನೋವ ಮತ್ತೆ ನನ್ನ ತಮ್ಮ ಇದ್ದಾರೆ, ಕೊಡುವುದಿದ್ದಲ್ಲ ಅವರಿಗೆ. ಪ್ರಪಂಚ ನಮ್ಮವರೆಲ್ಲ ಈಗ ತುಂಬು ಹೃದಯದಿಂದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಹಾಗಾದ್ರೆ ಹೀಗೆ ಮಾಡಲಿಲ್ಲ ನೀನು, ಉದ್ದೇಶಪೂರ್ವಕವಾಗಿ ನಮ್ಮನ್ನು ಮರೆಸಿ ಅಪಮಾನಿಸಬೇಕು ಎನ್ನುವ ಹಾಗೆ ಆಲೋಚನೆ ಯಾರಿಗೂ ಹೆದರಿ ಪಟ್ಟದ್ದು ಅಂತ ಭಾವಿಸಬೇಡ. ಹಾಗೆಂದು ನಾವು ಪಟ್ಟಂತಹ ಸೌಜನ್ಯವನ್ನು ದೌರ್ಬಲ್ಯ ಎನ್ನುವುದಾಗಿ ಭಾವಿಸಿದ್ದೀರಿ. ಇದು ಯಾಗ ಯಾವುದು? ಧರ್ಮಕೃತ ಎನ್ನುವಂತಹ ಕಾರಣದಿಂದ ಕಪ್ಪ ಕಾಣಿಕೆಯನ್ನು ಕೊಟ್ಟಿದ್ದೇವೆ. ಒಂದು ಕೊಳ್ಳಿರಿಸಿದ್ದು ಯಾರನ್ನು? ಆ ಗೋವಳರನ್ನು. ಯಾವ ಆಧಾರಕ್ಕೆ ಹೆಸರುವಾಸಿ ಕಳ್ಳತನದ ಪ್ರವೃತ್ತಿಯನ್ನೇ ತಕ್ಕು ಹೇಳುವುದರಲ್ಲಿ ಡೋಂಗಿ ತಗಲುಬಾಜಿ ಹುಟ್ಟಿನಿಂದಲೇ ಮಾಡಿಕೊಂಡು ಬಂದವ. ಅಂತಹ ಕಳ್ಳನನ್ನು ತಂದು ಅಗ್ರಪೀಠದಲ್ಲಿ ಕುಳ್ಳಿರಿಸಿದ್ದೀಯಲ್ಲ, ಇದು ಹೇಗಾಯಿತು ಬಲ್ಲೆಯೋ? ಗರುಡ ಕಂಬದ ಮೇಲೆ ಕಾಗೆ ಕುಳಿತ ಹಾಗಾಯಿತು. ಬೆಟ್ಟವನ್ನು ಅಲೆದು ಗೋವುಗಳನ್ನು ಮೇಯಿಸುತ್ತಾ ಸಗಣಿಯನ್ನು ಹೆಕ್ಕುತ್ತಾ ಗೋವಳರಿಗೆಲ್ಲ ಉಪದೇಶವನ್ನು ಮಾಡುವಂತಹ ಎಲ್ಲವೋ ಸಂಸ್ಕಾರಹೀನನೇ. ನಿನಗಾದರೂ ಸ್ವಲ್ಪ ಸಂಸ್ಕಾರ ಬೇಕಿತ್ತು, ಸ್ವಸ್ವರೂಪಜ್ಞಾನ ಬೇಕಿತ್ತು. ನಾನು ಹೇಗೆ, ಎಲ್ಲಿ, ಎಷ್ಟು ಪಾತ್ರದ ವಿವೇಚನೆ ಬೇಕು. ಮುಖ ಪಾಠಶಾಲೆಯಲ್ಲಿದ್ದವನು ನಾನು ಓಡೋಡಿಕೊಂಡು ಬಂದು ಗಮನಿಸಿದ್ರೆ ಅಪ್ಪ ಏನು
ದೇವರಂತಹ ಕೃಷ್ಣನಿಗೆ ನನ್ನನ್ನ ಧರ್ಮದನಿಗೆ ಅವಮಾನ ಮಾಡ್ತಾ ಇದ್ದೀಯ. ದೇವರ ದೇವ ಹೇಳು, ಯಾರು ಇವನಿಗೆ ದೇವರ ದೇವ? ನಮಗೆ ದೇವರೇ ನಿಮ್ಮ ತಲೆಯನ್ನೇ ಹೊಡಿ. ಇವನ ತಲೆಯನ್ನು ಕಡಿದು ಅರ್ಪಿಸ್ತೇನೆ. ¡Vamos!
ಸಂಸಾರಿ ಕೊಟ್ಟು ಮರ್ಯಾದೆ ರಾಷ್ಟ್ರೀಯ ಮೂಲಪಾಲ ಬ್ರಹ್ಮತ್ತ ಜೈನ ಮಡಸ್ಥಾನ ಆದಿಮಾಯನ ಪುಣ್ಯದ ಗ್ರಂಥಕರ್ಣ ಸಾಧಕ ತಂತ್ರವರ್ಗ ಪುರೋಹಿತ ವರ್ಗ ಪಾಕಶಾಸ್ತ್ರ ವರ್ಗ ಮುಟ್ಟದು ನೂಲುಪಾಲು ಬಾಳಿಯುಡಲಿ ಮೂಲಪಾಲ ಜಮದಾರಿಕಾದ ಮತ್ತು ಅಕ್ಕಧಿಕಾರದ ಕುಟುಂಬಕ್ಕೆ ಜಾಗ ಜಾಗ ಮಡಸ್ಥಾನ ಒಗ್ಗೆತ್ತಿ ಬಾಲಗೆರೆ ನಿತ್ಯ ಮದುವೆಯಲ್ಲಿ ರಾಜ್ಯಾಳಿಕೆದ ಸಂಸಾರ ಜಾಗ ಜಾಗ ಮಡಸ್ಥಾನದ ಪಾಲನೆ ನಂಟೇರು ಲೆಪ್ಪುಗುಳ್ಳಿಯರಿ ರಾಶಿ ತೀರ್ಮಾನ ಗಡದಿಲ್ಲ ಬಿಡ್ತಲ ರಾಶ ಮಕ್ಕಳನೆ ಜಾಗೆಡು ಗುತ್ತು ಮಾಗೆರಡು ಬರಿಕೆ ನಾಲ್ಕು ಬಾಬಾ ನಾಲ್ಕು ಬರಡಿ ಗುರುತ ಬಾಮದ ಸಂಸಾರ ದೇವರನ್ನ ಸಾಲ್ಮ ಕೊಟ್ಟು ದೈವರನ್ನ ಅಜೀಪುರಿಟ್ಟು ಒರೆಯಕತ್ತು ಸರ್ವಣ್ಣಲೆತ್ತು ಮುಟ್ಟ ಮುಟ್ಟಂಡೆ ಐದು ಬಣ್ಣ ಸಾವಿರಾಜಿಗಳನ್ನು ಕಟ್ಲೆ ಪ್ರಕಾರಲೆತ್ತು ಮುಟ್ಟ ಮುಟ್ಟುಗತ್ತೆ ಮೊಯ್ಲರಾಯ್ ಮುಲ್ಲರಾಯ್ ಪಂಚಲ ಚಲ್ಲಾಯ್ ಸೇರಿಗರ ದಪ್ಪಲರಾಯ್ ಅಷ್ಟಗುರುಕಾರದ ಬಲರಾಯ್ ರಾಶತ್ತೆ ಹಕ್ಕಧಿಕಾರದ ಕುಟುಂಬ ಐನು ಬಣ್ಣ ಸಾವಿರಾಜಿ ಕುಲಟ್ಟು ಒರೆಯಕತ್ತು ಸರ್ವರಣ್ಣ ಕೊಂಡಾಡಿಯ ಹಕ್ಕಧಿಕಾರದ ವಂಶ ಬ್ರಹ್ಮೇರ್ ವೈದ್ಯರನ್ನ ಸಂಸಾರ ವಂಶ ವೈದ್ಯರ ಕಟ್ಟು ಮಲ್ಲೆ ಹಕ್ಕಿಲ್ಲ ನಡುವರಿಕೆದ ಪಾಲನೆ ಮುತ್ತ ಮುಟ್ಟುಗತ್ತೆ ಕಚ್ಚಿಲ ಬಿಜಲ್ಲಾಯ್ ಕಂದು ಬಿಜಲ್ಲಾಯ್ ಗಡ್ಡು ಬಿಜಲ್ಲಾಯ್ ದುರ್ಕರ ಬಿಜಲ್ಲಾಯ್ ರಾಶತ್ತೆ ತಾಜಿಗರಡೆ ಪತಿಯಲ್ಲ ದಾನ ಬರ್ತದಿನ ಧರ್ಮ ದೈವದ ಚಾಕಿರ್ ವಂಚರಿನ ಸನ್ನಿಧಾನ ಕೊಂಡಾಡಿಯೇ ಯುದ್ಧದ ಮಡ್ಡಲೇರೆ ರಾಮ ಸಂಸಾರ ಜನದ ಮೆರಟೇರೆ ನರಸಿಂಹದೇವರ ಭಕ್ತರು ಭಗವತಿನ ಕುಟುಂಬ ರಾಮದೇವರ ಸಂಸಾರ ಭತ್ತ ಪ್ರಭಾಲಿನ ಬುದ್ಧಾಜಿಮಿತನಗಳು ಕುಲಕೋಟಿ ಸಂಸಾರ ಕುಲಕೋಟಿ ವರ್ಗ ಒಡೆಯಲ ಸಾಲ್ಮ ಕೊಟ್ಟು ಒರೆಯಕಂದು ಸನ್ನಿಧಾನೋಡು ಸರ್ವರನ್ನ ಕೊಂಡಾಡಿಯ ಬಟ್ಟೆಲ್ಲ ಕೊಡ್ತಲೆ ಬಟ್ಟೆಲ್ಲ ಕೊಡ್ತಲೆ ಮುಸ್ಲ ಮಾಡಿ ಕೊಡ್ತಲೆ ನೂಲು ಮಾಡಿ ಕೊಡ್ತಲೆ ಬಣ್ಣಾರ್ಧ ರಾಜ್ಯಗಳು ದೇವರ ಸನ್ಮುಖ ದೇವರಿಗೆ ಸಮಾನವಾದ ಚಿತ್ತನ ಅಧಿಕಾರ ಮತ್ತಿನ ಪಂಚಪರಿವಾರ ಶಕ್ತಿಯನ್ನು ಕಟ್ಟು ಮಾಯ ಜಡೆಯನ್ನು ಬತ್ತಿನ ಕೊಟ್ಟು ರಾಜ್ಯವನ್ನು ಕೊಂಡಾಡಿನ ಗಳಿಗೆಂಚ ವಿಷಾಮೃತದ ಲೆಕ್ಕಾಚಾರವನ್ನು ಸನ್ನಿಧಾನದ ತೆತ್ತು ಬರುವರ ದೈವರಾಜ ಒಬ್ಬ ಲೋಕ ರಕ್ಷಣೆಗೆ ವಿಷಮಾನವಲ್ಪಾದ ಮೇರೆಯನ್ನು ಬತ್ತದೆ ಈ ರಾಜ್ಯದ ತಲೆಯೊಗೆದ್ದು ನೆನೆಬತ್ತಿನ ಚಿತ್ತನ ಒಡೆಯ ಮಾಲಿಂಗೇಶ್ವರ ದೇವರ ಮಟ್ಟೆಗತ್ತಿನ ಬದುಕಿನ ಜಾಗ ಜಾಗ ಮಡಸ್ಥಾನ ಕೊಂಡಾಡದ ರಾಜ್ಯಕ್ಕೆ ಒಡೆಯನ ಧರ್ಮನ ಧರ್ಮದಿವಲ್ಲ ಉಲ್ಲಾಸ ಸಾಲ್ಮುಖತೆ ಹೇಳಿಕೆಯನ್ನು ಪಡೆತನ್ನ ವೈದಿಕಾಂತ ಗುಣಭಕ್ತರ ಜಾಗ ಜಾಗದ ಮದಿಕುಡ ಮೇಲಿನ ಭಕ್ತರನ್ನ ಸಾಲ್ಮುಖ ಸನ್ನಿಧಾನದ ದೇವನಾಡಿ ಕೊಡಿಟಿ ವಿಷಗಳಿಕದ ಲೇಪನ ದೂರ ಸಾರಿ ಮಲ್ಪಾದಿ ಧರ್ಮರಿಕುಲ ಮಾಯ ಮೇಲಿನ ಆವರ್ತಕತ್ತಿನ ಕಾರ್ಯಭಾಗನು ಒಡೆಯನಾಜ್ಯ ಪ್ರಕಾರ ಮಾಯ ಜಾಗ ಜಾಗದ ಮದಿಕುಡ ರೂಪಾಲ ನಾರದನೆಗೆ ಕರ್ತಂಬಲ್ಲ ಒಬ್ಬ ಭಕ್ತಿನ ಭಾಷೆ ಆಯಿನಿ ವೈದಿಕಾಂತ ಸಕಲ ವಿಚಾರ ಉಂಡು ದೇವರ ಸಾಲ್ಮುಖದ ಈ ಕಾಣಿಕೆ ರಾಷ್ಟ್ರಗೊಂದು ಧರ್ಮದ ದೇವರ ಮೂಲಕ ಕೈವಟ್ಟು ನಿತ್ಯದ ಕಾರ್ಯಭಾಗನು ದೇವರ ಡೆಕ್ಕೆಯಿಂದ ದೈವರಾಜ ಒಂದು ಕಡೆಗಟಂಬ ಒಂದಲ ದೇವರ ಪುಣ್ಯ ಪ್ರಸಾದ ಸ್ವೀಕಾರ ತನು ಮನ ಧನವನ್ನು ಸಮರ್ಪಿಸಿ ದೇವರ ಕೃಪಾಕಟಾಕ್ಷಕ್ಕೆ ಮಾದರಿಯಾಗಿದ್ದಾರೆ. ಹಾಗೆಯೇ ನಾನು ಹೇಳೋದಿಷ್ಟೇ, ಈ ಒಂದು 700-800 ವರ್ಷದ ಪುರಾತನ ದೇವಸ್ಥಾನ. ಇವತ್ತು ಹಿರಿಯರು ನಮಗೆ ಬಿಟ್ಟು ಹೋಗಿರುವ ಆಸ್ತಿ ಇದೆ. ಮಠ ಮಂದಿರಗಳು, ದೈವ ದೇವಸ್ಥಾನಗಳು. ಇವತ್ತು ಇದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಊರಿನ ಎಲ್ಲ ಸಹೋದರರು, ನಾಗರಿಕರು ಎಲ್ಲರೂ ಜೊತೆಯಾಗಿ ಸೇರಿದ್ದಾರೆ. ಕಾರ್ಯಾಧ್ಯಕ್ಷರಾದ ಜಯಂತ ಅಣ್ಣ ಬಹಳ ಒಂದು ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಅಧ್ಯಕ್ಷರಾದ
ದಯಾನಂದ್ ಹೆಜ್ಮಾಡಿ ಅವರ ಒಂದು ಇಡೀ ಒಂದು ತಂಡ ಈ ಒಂದು ದೇವಸ್ಥಾನದ ಏಳಿಗೆಗೆ ಶ್ರಮಿಸಿದೆ. ಅದರ ಜೊತೆಯಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಈ ಒಂದು ದೇವಸ್ಥಾನಕ್ಕೆ 1 ಕೋಟಿ ಅನುದಾನವನ್ನು ಮಂಜೂರು ಮಾಡಿ 50 ಲಕ್ಷ ಈಗ ತಾನೇ ಈ ದೇವಸ್ಥಾನಕ್ಕೆ ಬಂದಿರುತ್ತದೆ. ಅದರ ಜೊತೆಯಲ್ಲಿ 50 ಇನ್ನೂ ಬರಲಿಕ್ಕಿದೆ. ಅದರ ಜೊತೆಯಲ್ಲಿ ಮುಜರಾಯಿ ಸಚಿವರಾಗಿದ್ದಾಗ ಕೋಟ ಶ್ರೀನಿವಾಸ್ ಪೂಜಾರಿ ಅವರು 10 ಲಕ್ಷ ಅನುದಾನವನ್ನು ಈ ದೇವಸ್ಥಾನಕ್ಕೆ ನೀಡಿರುತ್ತಾರೆ. ಅದರ ಜೊತೆಯಲ್ಲಿ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಟ್ಟ ರತ್ನಾಕರ್ ಹೆಗ್ಡೆ ಅವರು ಈ ದೇವಸ್ಥಾನದ ರಸ್ತೆಗೆ ಬರುವಂತಹ ರಸ್ತೆ ನಾದು ರಸ್ತೆಯಲ್ಲಿದ್ದ ಕಾರಣ ಈ ರಸ್ತೆಯ ಒಂದು ಕಾಂಕ್ರೀಟೀಕರಣಕ್ಕೆ ಒಂದು 20 ಲಕ್ಷದ ಅನುದಾನವನ್ನು ನೀಡಿ ರಸ್ತೆಯನ್ನು ಚೆನ್ನಾಗಿ ಕಾಣಿಸಿದ್ದಾರೆ. ಇದೆಲ್ಲ ನಮ್ಮ ಭಾಗ್ಯ ಅಂತ ನಾವು ಹೇಳ್ಬೋದು. ಈ ಒಂದು ಸುಸಂದರ್ಭದಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ಇನ್ನಷ್ಟು ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಿ ಈ ದಾರಿಯಲ್ಲಿ ಹೋಗುವಾಗ ಬಂದು ಮಹಾಲಿಂಗೇಶ್ವರನನ್ನು ನೋಡಿ ಒಡೆಯನ ಸಾನ್ನಿಧ್ಯದಲ್ಲಿ ತಮ್ಮ ಏನು ಬೇಡಿಕೆ ಇದೆ ಇಟ್ಟರೆ ಖಂಡಿತವಾಗಿಯೂ ಅವನು ಒಲಿತಾನೆ. ನಿಮಗೆಲ್ಲ ಆಶೀರ್ವಾದ ಖಂಡಿತ ಸಿಗ್ತದೆ. ಕಲಿಯುಗದಲ್ಲಿ ನಂಬುವಂತಹ ಎಲ್ಲ ದೇವರುಗಳು ನಮಗೆ ಆಧಾರವಾಗಿದ್ದಾರೆ ಅಂತ ಹೇಳುತ್ತಾ ಇನ್ನೊಮ್ಮೆ ಎಲ್ಲರಿಗೂ ಮಹಾಲಿಂಗೇಶ್ವರ ಹಾಗೂ ಪಂಚಮಹಾಶಕ್ತಿಗಳ ಆಶೀರ್ವಾದ ಸಿಗಲಿ ಅಂತ ಯಜಮಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು ಸುಮಾರು 800 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನವಾಗಿದ್ದು 800 ವರ್ಷದ ಹಳೆಯ ದೇವಸ್ಥಾನವಾಗಿರುತ್ತದೆ. ಸುಮಾರು 30 ವರ್ಷಗಳ ಜೀರ್ಣೋದ್ಧಾರವನ್ನೇ ಕಾಣದೆ ಈ ವರ್ಷ 2019ನೇ ಇಸ್ವಿಯಲ್ಲಿ ಹೊಸ ಆಡಳಿತ ಮಂಡಳಿಯ ಸಮಿತಿಯ ಸದಸ್ಯರು ಬಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ಅದರ ಅಧ್ಯಕ್ಷತೆಯನ್ನು ಜಯಂತ ಶೆಟ್ಟಿ ಪಟೇಲರ ಮನೆ ಯಜಮಾಡಿ ಇವರ ಮುಂದಾಳತ್ವದಲ್ಲಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ದಯಾನಂದ್ ಯಜಮಾಡಿ ಅವರ ಆಡಳಿತ ಮುಕ್ತೇಶ್ವರರ ಈ ಇಬ್ಬರ ಸತ ಪ್ರಯತ್ನದಿಂದ ಹಾಗೂ ನಮ್ಮೆಲ್ಲರ ಸಹಕಾರದಿಂದ ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿ ಮಾರ್ಚ್ 30ರಿಂದ ಏಪ್ರಿಲ್ 6ರ ತನಕ ಜೀರ್ಣೋದ್ಧಾರದ ಪ್ರಕ್ರಿಯೆಯನ್ನು ಮುಂದುವರಿಸಿ ಇವತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಬಹಳ ವಿಜೃಂಭಣೆಯಿಂದ ಊರ ಪರವೂರ ಭಕ್ತಾಭಿಮಾನಿಗಳಿಂದ ನಡೆಯಿತು.
विभूषित वामभाग नारायण प्रिय मनंग वाराणसी पुरपति भज विश्वनाथ भज विश्वनाथ भज विश्वनाथ चंद्रचूड शिव शंकर पार्वती रमणानी नमो नमो चंद्रचूड शिव शंकर पार्वती रमणानी नमो नमो
ಗೋವಿಂದಾಯ ನಮೋ ನಮಃ ಶ್ರೀ ಗೋವಿಂದಾಯ ನಮೋ ನಮಃ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಕೃಷ್ಣನ ಪಾಪ ವಿನಾಶ God
ದಾಸನ ಕರೆಯನ ಬಂದವರು ಯಾರೇ 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 ವೇಣು ವಿನೋದನ ಗಾನ ಪ್ರಿಯನ ಧನಗರು ತನಗಿರಿಯ ಬದುವರು ಯಾರೇ ರಂಗನ ಕರೆಯಬಾದವರು ಯಾರೇ ಕೃಷ್ಣನ ಕರೆಯಬಾದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಕರಿರಾಜ ವರದನ ಪರಮ ಪುರುಷನ ಪುರಂದರ ವಿಠಲನ ಕರೆಯಬಾದವರು ಪುರಂದರ ವಿಠಲನ ಕರೆಯಬಾದವರು ಯಾರೇ ದಿಂದರ ದಿನ್ನತಿ ತೊಂದನ ದಿನ್ನತಿ ದಿಂದರ ದಿನ್ನತಿಗೆ ದಿನ್ನತಿ ದಿನ್ನತಿ ದಿನ್ನರ ದಿನ ತತ್ತೋಂ ದನ ದಿನ್ನ ತದ್ಧೀಂ ದನ ದಿನ ತತ್ತೋಂ ದನ ದಿನ್ನತಿ ದಿನ್ನತಿ ಸದತಿ ದಿನತಿ ಸದತಿ ದಿನತಿ ಸದಿ ದಿನತಿ
ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಮಹಾದೇವಾಯ ತೇ ನಮಃ ಪರಿಪಾಲಿಸು ಪರಮೇಶ್ವರ ಶಂಕರ ಪುರಗರ ಪರಮೇಶ್ವರ ಶಂಕರ ನೀಲಕಂಠರ ನಿಟಿಲ ನಯನ ಸುಶೀಲ ಕೀರ್ತಿ ವಿಶಾಲ ಪಶುಪತಿ ಪಾಲಿಸು ಪರಮೇಶ್ವರ ಶಿವನೇ ಸದಾ ಶಿವನೇ ಶಿವನೇ ಪಾಲಿಸಮ್ಮನು ಕರುಣದೇವ ಪರಿಮೋಲ ಗಿರಿಜಾ ಪೋಲ ಶಂಕರ ನೀಲಕಂಠರ ನಿಟಿಲ ನಯನ ಸುಶೀಲ ಕೀರ್ತಿ ವಿಶಾಲ ಪಶುಪತಿ ಪಾಲಿಸು ಪರಮೇಶ್ವರ ಪರಿಪಾಲಿಸು ಪರಮೇಶ್ವರ ಪಾಲಿಸು ಪಾಲಿಸು ಶಂಕರ
ಪರಿಪಾಲಿಸು ಪರಮೇಶ್ವರ ನಂಬಿದೆಯಮ್ಮ ಸ್ವರದೇ ಅಮ್ಮ ಶಾರದೆ ನಿನ್ನಯ ಪಾದಾಂಬುಜವನ್ನೇ ನಂಬಿದೆ ನಮ್ಮ ಶಾರದೆ ಅಮ್ಮ